व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीनमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम। ಭಗವದ್ಗೀತಾ ಪರ್ವ ಭೀಷ್ಮ ಪರ್ವದ ಉಪಪರ್ವ. ಬಹುಶಃ ಈ ಒಂದು ಅಧ್ಯಾಯ ಆದಮೇಲೆ ಮತ್ತೆ ಸಮಗ್ರ ಗೀತೆಯೇ ಶುರುವಾಗುವಂಥದ್ದು. ಯುದ್ಧಕ್ಕೆ ಹೆಚ್ಚು ಕಮ್ಮಿ ಎಲ್ಲ ಸನ್ನದ್ಧರಾದ ಎರಡೂ ಕಡೆಯ ಸೇನೆಯ ಸ್ಥಿತಿಯಲ್ಲಿ ಈ ಸ್ತೋತ್ರವನ್ನ ಅರ್ಜುನ ದುರ್ಗೆಯನ್ನ ಸ್ತುತಿ ಮಾಡುವ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡುತ್ತೆ. ಇದಕ್ಕೆ ದುರ್ಗಾ ಸ್ತುತಿ ಬಹಳ ವಿಶೇಷವಾದ ಫಲಗಳನ್ನ ಈ ಅಧ್ಯಾಯದ ಕೊನೆಯಲ್ಲಿ ನಿರೂಪಣೆ ಮಾಡ್ತಾರೆ. ಎಂಥ ಕಷ್ಟದ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಈ ಸ್ತುತಿಯನ್ನ ನಿತ್ಯ ಅನುಸಂಧಾನ ಮಾಡಿದರೆ ಅದರಿಂದ ಪಾರಾಗ್ಲಿಕ್ಕೆ ಬೇಕಿರುವಂತಹ ದುರ್ಗೆಯ ಅನುಗ್ರಹ ಇದರಿಂದ ಆಗತ್ತೆ. ಎಂಥದ್ದೇ ಇರಲಿ, ಆ ಸ್ಥಿತಿಯಿಂದ ಅವನಿಗೆ ಮಾನಸಿಕವಾಗಿ ಆದ್ರೂ ಒಂದು ದೃಢವಾದ, ಅಂದ್ರೆ ಕೆಲವೊಮ್ಮೆ ದಿಕ್ಕೇ ತೋಚದಂತಾಗುವುದು ತುಂಬಾ ಕಷ್ಟದ ಸ್ಥಿತಿ. ಕಷ್ಟ ಬರುವುದು ಕಷ್ಟ ಅಲ್ಲ, ಕಷ್ಟ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವುದು ದೊಡ್ಡ ವಿಷಯ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಇಲ್ಲಿ ಸೂಚಿಸ್ತಾರೆ ಅಂತ ಸಂಜಯ ಮತ್ತೆ ಕೊನೆಯಲ್ಲಿ ಹೇಳ್ತಾನೆ. ಇದು ಸಂಜಯ ಧೃತರಾಷ್ಟ್ರನಿಗೆ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯನ್ನ ಬಳಸಿಕೊಂಡು 10 ದಿನವಾದ ಬಳಿಕ ಬಂದ ಕಥೆ ಇದು. ವಸ್ತುತಃ ಈ ಪರ್ವ ಶುರುವಾಗುವಾಗ ಯುದ್ಧ ನಡೆದು 10 ದಿವಸ ಆಗಿದೆ, ಭೀಷ್ಮಾಚಾರ್ಯರು ಬಿದ್ದಿದ್ದಾರೆ. ಏನೇನಾಯ್ತು ಅಂತ ಧೃತರಾಷ್ಟ್ರ ಮತ್ತೆ ಹಿಂದಿನಿಂದ ಕೇಳ್ತಾನೆ. ಕೇಳಿದಾಗ ಎರಡೂ ಕಡೆಯ ಸೇನೆಯ ಸಿದ್ಧತೆ, ದುರ್ಯೋಧನ ಮಾಡಿಕೊಂಡ ಕೆಲವು ನಿಯಮಗಳು, ಭೀಷ್ಮಾಚಾರ್ಯರನ್ನೇ ರಕ್ಷಿಸುವುದು ನಮ್ಮ ಮೊದಲ ಆದ್ಯತೆ, ಶಿಖಂಡಿಯನ್ನ ಯಾವ ಕಾರಣಕ್ಕೂ ಕೂಡ ಭೀಷ್ಮರ ಮುಂದೆ ಬಾರದಂತೆ ತಡೆಯುವುದು, ಸಾಧ್ಯವಾದರೆ ಧರ್ಮರಾಜನನ್ನ ವಶಕ್ಕೆ ತಂದುಕೊಳ್ಳುವುದು, ಇಂಥ ಕೆಲವು ನಿಯಮಗಳನ್ನು ಇಟ್ಟುಕೊಂಡು ನಮ್ಮವರು ಯಾರೂ ಕೂಡ ಯಾವುದೇ ಕಾರಣಕ್ಕೆ ಭೀಷ್ಮಾಚಾರ್ಯನ ಬಿಟ್ಟು ಹೋಗಬಾರದು ಅಂತ ಈ ತರ ಅಲ್ಲಿ ಏನೇನೋ ನಿರ್ಣಯ ತೆಗೆದುಕೊಂಡು ಅದನ್ನೆಲ್ಲ ಹೇಳಿ ಅದರ ಜೊತೆಗೆ ಪಾಂಡವರ ಕಡೆಯಿಂದ ಏನಾಯ್ತು ಅನ್ನೋದನ್ನ ಹೇಳುವಾಗ ಈ ಸಿದ್ಧತೆ ಬಗ್ಗೆ ನಾವು ಮೊನ್ನೆ ನೋಡಿದ್ವಿ. ಇವನು ಅರ್ಜುನನ ರಥದಲ್ಲಿ ಹನುಮಂತ ಕೂತ, ಸೇನೆಗೆ ನಿಯಾಮಕನಾಗಿ ಭೀಮ ಇದ್ದ, ದೃಷ್ಟದ್ಯುಮ್ನ ಪೂರ್ಣ ಸೇನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದ, ಇದೆಲ್ಲ ಹೇಳಿದ್ರು. ಈಗ ಆ ಕೃಷ್ಣನೊಂದಿಗೆ ಮಾತನಾಡಿಕೊಂಡು ಏನೇನ್ ಮಾಡಬೇಕು, ಅಣ್ಣನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ, ಯಏಷ ರೋಷಾತ್ ಪ್ರತಪನ್ ಬಲಸ್ಥೋ ಯೋನಸ್ಸೇನಾಂ ಸಿಂಹ ಇವೇಕ್ಷತೆ ಚ ಸ ಏಷ ಭೀಷ್ಮ ಕುರುವಂಶ ಕೇತು ಏನಾಹೃತಾಸ್ತ್ರಿಶತಂ ವಾಜಿಮೇಧಾಃ. ಭೀಷ್ಮಾಚಾರ್ಯರ ಸೇನೆಯ ವಿವರಣೆಯನ್ನು ಕೊಡ್ತಾ ಅವರ ಮುನ್ನೇತೃತ್ವದಲ್ಲಿ ನಡೀತಾ ಇದ್ದಾಗ ನಾವು ಬಹಳ ಗಂಭೀರವಾಗಿ ನಮ್ಮ ಸೇನೆಗೆ ರಕ್ಷಣೆ ಕೊಡ್ಬೇಕು. ಯಾಕೆಂದ್ರೆ ಅವರು ಯುದ್ಧದಲ್ಲಿ ಅನುಭವಸ್ಥರು, ಪಳಗಿದವರು, ಮತ್ತು ಅವರಿಗೆ ಸೇನೆಯ ಬಳಕೆಯನ್ನ ಮಾಡಿಕೊಳ್ಳುವಷ್ಟು ಛಾತಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅದು ಡ್ರೈವ್ ಮಾಡುವ ರೀತಿ ಬೇರೆ. ಅವನು ಎಲ್ಲೂ ಕೂಡ ಹೊರಗಿನಿಂದ ಅಲ್ಲಿ ಬನ್ನಿ, ಇಲ್ಲಿ ಹೋಗಿ ಅಂತ ಹೇಳುವ ಅವಶ್ಯಕತೆಯನ್ನು ನೇರವಾಗಿ ತಂದುಕೊಳ್ಳಿದ್ದು ಬೇಕಾಗಿಲ್ಲ. ಆದ್ರೆ ಅದ್ ನಾನ್ ನಿಮ್ಗೆ ಹಾಗೆ ಹೇಳ್ತಾ ಇದ್ದೇನೆ. ಅಲ್ಲಿ ಏನೇನಾಯ್ತು ಅನ್ನೋದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅದು ಹೇಗೆ ಹೇಳುದು ಅಂದ್ರೆ, ಈಗ ನೀವು ನನ್ನ ಹತ್ರ ಮಾತಾಡಿದ್ರಿ ಅನ್ನೋದನ್ನ ಇವರು ನಾಳೆ ಹೇಳುವಾಗ ನಾವು ಹೇಗ್ ಮಾತಾಡಿದ್ವು ಹಾಗೆ ಹೇಳ್ತಾರೆ. ಆ ತರನೇ ಅಲ್ಲಿ ಏನ್ ನಡೀತು ಅನ್ನೋದನ್ನ ಈಗ ಅವ್ರ ಕಣ್ಣ ಮುಂದೆ ದುರ್ಯೋಧನ ಏನ್ ಮಾತಾಡ್ತಾ ಇದ್ದಾನೆ ಅದು ಕಾಣಿಸುತ್ತೆ. ಆ ಕಮೆಂಟ್ರಿ ಅನ್ನೋದು ಏನು ನಾವು ಅನ್ಕೊಳ್ತೀವಿ ಇವತ್ತು, ಅದೇ ತರ ನಡೆದು ಹೋದ ಘಟನೆ ಆಗಿದ್ರು ಕೂಡ ಅವ್ರಿಗೆ ಅದೇ ಹೇಳಿದ್ದಾರೆ. ನನಗೆ
ಭೀಷ್ಮಾಚಾರ್ಯರ ವರ, ಇದು ವೇದವ್ಯಾಸರ ವರ ಏನು ಅಂದ್ರೆ, ಯಾವುದೇ ಘಟನೆಯ ಸೂಕ್ಷ್ಮ ಸ್ಥಿತಿಯಲ್ಲಿ ಏನಾಗಿದೆ ಅಂತ ಅನ್ನೋದು ಮನಸ್ಸಿನ ಒಳಗೆ ಹೊಕ್ಕು ನೋಡ್ಬೇಕು ಅಂತಂದ್ರೂ ನನಗೆ ನೋಡ್ಲಿಕ್ಕಾಗತ್ತೆ. ಕಾಲದ ದೃಷ್ಟಿಯಿಂದಲೂ ಮನಸ್ಸಿನ ದೃಷ್ಟಿಯಿಂದಲೂ ಸೂಕ್ಷ್ಮತೆಯನ್ನ ಗ್ರಹಿಸ್ಲಿಕ್ಕಾಗತ್ತೆ ಅಂತ ಹೇಳಿರುವುದರಿಂದ ಆ ಎಲ್ಲ ವಿವರಗಳನ್ನ ಇಲ್ಲಿ ಸಂಜಯ ಕೊಡ್ತಾ ಇದ್ದಾನೆ. ಅಂದ್ರೆ ನಾನ್ ಮಾತಾಡುವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡಿರ್ತೇನಲ್ಲ, ಅದನ್ನೇ ಅವನು ಹೇಳ್ತಾನಷ್ಟೇ. ಅವನು ಅದನ್ನ ಪ್ರೆಸೆಂಟ್ ಮಾಡಿ ಹೇಳುದಲ್ಲ, ವರ್ತಮಾನಕ್ಕೆ ತಂದು ಹೇಳುದಲ್ಲ. ನಾನು ನಿಮ್ಮ ಹತ್ರ ಮಾತಾಡುವಾಗ ನಾನು ಈಗ ಏನಾಯ್ತು ಅಂತ ಅನ್ನೋದನ್ನ ಹೇಗೆ ಹೇಳ್ತೇನೋ, ಅವನು ಮುಂದೆ ಧೃತರಾಷ್ಟ್ರನ ಹೇಳುವಾಗ ಹೀಗೆ ದುರ್ಯೋಧನ ದುಶಾಸನಾದಿಗಳ ಹತ್ರ ಮಾತಾಡಿದ ಅಂತ ಅದು ಮುಂದೆ ನಿಮ್ಗೆ ವಾಕ್ಯ ಆ ವಿಷಯ ಬಂದಾಗ ಗೊತ್ತಾಗುತ್ತೆ. ಏತಾನ್ಯನೀಕಾನಿ ಮಹಾನುಭಾವಂ ಗೂಹಂತಿ ಮೇಘ ಇವ ರಶ್ಮಿಮಂತಂ. ಹೇಗೆ ಸೂರ್ಯನನ್ನ ಎಲ್ಲ ಮೋಡಗಳು ಮುಚ್ಚಿ ಅವನ ಮೇಲೆ ನಾವ್ಯಾರೂ ಕೂಡ ಕಣ್ಣು ಹಾಯಿಸ್ಲಿಕ್ಕಾಗದಂತೆ ಹೇಗೆ ತಡೆಯುತ್ತೋ, ಹಾಗೆ ಅವನ ಇಡೀ ಸೇನೆ ನಾವು ಭೀಷ್ಮನ ಹತ್ತಿರಕ್ಕೆ ಹೋಗ್ಲಿಕ್ಕಾಗದಂತೆ ತಡೀತಾ ಇದೆ. ಕಾಂಕ್ಷಸ್ವ ಯುದ್ಧಂ ಭರತರ್ಷಭೇಣ. ಇವರನ್ನೆಲ್ಲ ನೀನು ದಾಟಿ ಕೊಂದು ಆನಂತರ ಭೀಷ್ಮಾಚಾರ್ಯ ಹತ್ರ ಯುದ್ಧಕ್ಕೆ ಹೋಗ್ಬೇಕು. ಭೀಷ್ಮಾಚಾರ್ಯರನ್ನ ಅಡ್ಡ ಬೀಳಿಸದೆ ಪಾಂಡವರಿಗೆ ಕೌರವರ ಮೇಲೆ ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ತಡೆಗೋಡೆ ಇದ್ದ ಹಾಗೆ, ದಿ ವಾಲ್. ಅವರನ್ನು ದಾಟಿದ್ಮೇಲೆನೆ ಉಳಿದದ್ದೆಲ್ಲ ಅಂತ ಹೀಗೆ ಕೃಷ್ಣ ಹೇಳ್ತಾನೆ. ಆಗ ಸಂಜಯ ಉವಾಚ 23ನೇ ಅಧ್ಯಾಯ. ಧಾರ್ತರಾಷ್ಟ್ರ ಬಲಂ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ಅರ್ಜುನಸ್ಯ ಹಿತಾರ್ಥಾಯ ಕೃಷ್ಣೋ ವಚನಮಬ್ರವೀತ್. ಕೃಷ್ಣನು ಮಾತನ್ನು ಹೇಳಿದನು. ಅಬ್ರವೀತ್, ಅವನು ಮಾತಾಡುವುದು ಏನಿದೆಯೋ ಅದು ಆಯ್ತು, ಅಲ್ಲೇನ್ ಮಾತಾಡ್ತಾರೋ ನಡೀತಾ ಇದೆ ಅನ್ನೋ ಹಾಗೆ ಬರುತ್ತೆ. ಅರ್ಜುನನಿಗೆ ಹಿತವಾಗಬೇಕು ಅನ್ನುವ ದೃಷ್ಟಿಯಿಂದ ಕೃಷ್ಣ ಧೃತರಾಷ್ಟ್ರನ ಮಕ್ಕಳ ಸೇನೆಯ ಬಲವನ್ನ ಕಂಡು ಯುದ್ಧಕ್ಕಾಗಿ ನಿಂತಿರುವುದನ್ನ ಗಮನಿಸಿ ಅರ್ಜುನನಿಗೆ ಹಿತವಾಗ್ಲಿ ಅನ್ನುವ ಕಾರಣಕ್ಕಾಗಿ ಕೃಷ್ಣ ಮಾತಾಡಿದ, ಹಿತವನ್ನ ಬಯಸಿ ಮಾತಾಡಿದ. ಶ್ರೀ ಭಗವಾನುವಾಚ ಶುಚಿರ್ಭೂತ್ವಾ ಮಹಾಬಾಹೋ ಸಂಗ್ರಾಮಾಭಿಮುಖೋ ಮುಖೇ ಸ್ಥಿತ ಪರಾಜಯಾಯ ಶತ್ರುಣಾಂ ದುರ್ಗಾ ಸ್ತೋತ್ರ ಮುದೀರಯ. ನನ್ನನ್ನು ಸ್ತೋತ್ರ ಮಾಡು ಅಂತ ಹೇಳ್ಬೋದಿತ್ತಲ್ಲ, ದುರ್ಗೇನ ಸ್ತೋತ್ರ ಮಾಡು ಅಂತ ಹೇಳ್ತಾನೆ. ಯಾಕೆಂದ್ರೆ ದುರ್ಗಾ ವರಪ್ರದಾಯಿನಿ. ದುರ್ಗಾ ಅಂತನೋ ಶಬ್ದಕ್ಕೆ ಅರ್ಥ ದುರ್ಗತಿ ನಾಶಿನಿ ಅಂತ. ಕಷ್ಟದ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಯಾಕೆಂದ್ರೆ 11 ಅಕ್ಷೋಹಿಣಿ ಸೈನ್ಯ ಇದೆ. ಭೀಷ್ಮಾಚಾರ್ಯರಂತಹ ಹಿರಿಯ ಅನುಭವಿಗಳ ನೇತೃತ್ವ ಆ ಸೇನೆಗಿದೆ. ಅದರ ಜೊತೆಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಕೌರವರಿಗೆ ಕೋಪ ಇದೆ, ಸೇನೆಯ ಬಾಹುಳ್ಯ ಇದೆ, ಹಿರಿಯರ ಅನುಭವದ ಆಸರೆ ಇದೆ. ಇದನ್ನ ಮೀರಿ ನಿಲ್ಬೇಕು ಅಂತಂದ್ರೆ ಇದನ್ನೂ ಮೀರಿದ ಒಂದು ಶಕ್ತಿ ನಮ್ಗೆ ಸಹಾಯಕ್ಕೆ ಬರಬೇಕು. ಅದಿಲ್ಲದೆ ನಾವಿದನ್ನ ಸುಲಭವಾಗಿ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಲೋಕದಲ್ಲಿ ಒಂದು ಸಾಮಾನ್ಯ ನಡೆಯಬಹುದಾದ ಘಟನೆಯನ್ನ ತಿಳಿ ಮಾಡುವುದು ಹೇಗೆ, ನಡೀತು ಅಂತ ನಮ್ಗೆ ಈಗ ಗೊತ್ತು, ಆಗ ಏನೆಲ್ಲ ಅವನಿಗೆ ಎಲಿಮೆಂಟ್ಗಳು ಸಹಾಯಕ್ಕೆ ಬಂದು ಅನ್ನೋದನ್ನ ಹೇಳ್ಬೇಕಲ್ವಾ. ಅದನ್ನು ಭಾರತ ಇಲ್ಲಿ ಹೇಳ್ತಾ ಇರುವುದು. ಕೃಷ್ಣನೇ ಸ್ವತಃ ಹೇಳ್ತಾನೆ, ದುರ್ಗಾ ಸ್ತೋತ್ರ ಮುದೀರಯ, ದುರ್ಗೆಯ ಸ್ತೋತ್ರವನ್ನ ಮಾಡು. ಅಂದ್ರೆ ಇದು ಕೃಷ್ಣನ ಉಪದೇಶದಿಂದ ಹೊರಟ ಸ್ತೋತ್ರ ಆದ್ರಿಂದಾಗಿ, ಇದು ಕೃಷ್ಣನ ಆದೇಶವನ್ನು ಹೊತ್ತು ಬಂದದ್ದಾದ್ರಿಂದಾಗಿ ಈ ಸ್ತೋತ್ರಕ್ಕಂಥ ಬಲ ಇದೆ ಅನ್ನೋದು ಮತ್ತೆ ಸಿದ್ಧ ಆಗುತ್ತೆ. ಶುಚಿರ್ಭೂತ್ವ, ಶುದ್ಧಿ ಆಗ್ಬೇಕು. ಹೋಗಿ ಬಾವಿಗಾರಿ ಸ್ನಾನ ಮಾಡಿ ಬಾ ಅಂತ ಅರ್ಥ ಅಲ್ಲ. ಶುಚಿ ಅಂತಂದ್ರೆ ಈಗ ಅವರು ಯುದ್ಧದ ವೇದಿಕೆಯಲ್ಲಿ ಕವಚ ಬಾಣ ಇತ್ಯಾದಿಗಳನ್ನು ತೊಟ್ಟಿದ್ದಾರೆ. ಆಗ ಅಂತಹ ನಮಗೆ ಕಠಿಣವಾದ ಸ್ಥಿತಿಯಲ್ಲಿ ಇದ್ದಾಗ ಪುಂಡರೀಕಾಕ್ಷನ ಸ್ಮರಣೆಯನ್ನ ಬಹಳ ನಿಶ್ಚಿಂತೆಯಿಂದ ಮಾಡಬೇಕು. ಯಾವುದೇ ಕೆಲಸ ಮಾಡುವಾಗ ನಾವು ಎಷ್ಟು ಕಾಮಾಗಿರ್ತೇವೋ ಅಷ್ಟು ಮಂತ್ರ ಫಲಿಸತ್ತೆ. ನಾವು ಆ ಕಡೆಯಿಂದ ದಡ ಬಡ, ಇನ್ನೊಂದು ಕಡೆಯಿಂದ ನಮ್ಮವರೇ ನಮ್ಮನ್ನ ಬಂದ್ರ ಆಯ್ತಾ, ಎಷ್ಟೊತ್ತು ಕೂತು ಒಳಗೆ ಮೂಗಿಡ್ಕೊಂಡು ಕೂತಿದ್ದೆ, ಎದ್ಬಾರೋ ಅಂತ ಅನ್ನೋ ಸ್ಥಿತಿಯ ಮಧ್ಯದಲ್ಲಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನಸ್ಥಿತಿ ಎಷ್ಟು ಶಾಂತವಾಗಿರ್ಬೇಕು, ನಮ್ಮ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡುವ ಪರಿಸ್ಥಿತಿ ಬರಬಾರ್ದು. ಅವನಿದ್ರೆ ಆಗ್ತಿತ್ತು, ಅವನ್ ಬರ್ಬೇಕಿತ್ತು, ಅವನ್ ಬಂದಿಲ್ಲ ಅಂತ ನಮ್ಮನ್ನ ಕಿರಿಕಿರಿ ಮಾಡುವ ಸ್ಥಿತಿ ಬರಬಾರ್ದು. ಅದನ್ನೇ ಶುಚಿ ಅಂತ ಹೇಳುದು. ಶುಚಿ ಅಂದ್ರೆ ಮನಸ್ಸಿನ ಸಮಾಧಾನ, ದೈಹಿಕ ಸಮಾಧಾನ ಮತ್ತು ವಸ್ತುಗಳ ಶುಚಿ, ಇದು ಸೇರುತ್ತೆ. ಆದ್ರೆ ಸಹಜವಾಗಿ ಮಾನಸಿಕವಾಗಿ ಶುಚಿಯಾಗಿ ಸಂಗ್ರಾಮಾಭಿಮುಖೇ ಸ್ಥಿತ, ಸಂಗ್ರಾಮಕ್ಕೆ ಅಭಿಮುಖವಾಗಿ ಕತ್ತಿಗಿತ್ತೆಲ್ಲ ಹಿಡ್ಕೊಂಡೇ ಮುಂದುವರಿತಾ ನಡೀತಾ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಮಾತು ಬಂದದ್ದು. ಪರಾಜಯಾಯ ಶತ್ರುಣಾಂ, ನಮಗೆ ಉಪದ್ರವ ಕೊಡ್ತಾ ಇರುವ ಶತ್ರುಗಳನ್ನ ಕತ್ತರಿಸಿ ಬಿಸುಡುವುದಕ್ಕಾಗಿ
ಈ ಸ್ತೋತ್ರವನ್ನ ಹೇಳು, ಇದು ನಿನ್ನ ಬದುಕಿಗೆ ಕ್ಷೇಮವನ್ನುಂಟು ಮಾಡುತ್ತೆ. ಅಂದ್ರೆ ಇದು ಯುದ್ಧ ವೇದಿಕೆಯಲ್ಲಿ ಬಂದ ಸ್ತೋತ್ರ. ಬರೀ ಆರಾಮವಾಗಿ ಕೂತ್ಕೊಂಡು ಹಿಂಗೊಂದು ಸ್ತೋತ್ರ ಹೇಳ್ಕೊಡ್ತೇನೆ ಕಲ್ತ್ಕೋ, ಯಾವಾಗಾದ್ರೂ ಬೇಕಾದ್ರೆ ಇದನ್ನ ಪಾರಾಯಣ ಮಾಡು ಅಂತ ಹೇಳ್ಕೊಟ್ಟಿದ್ದಲ್ಲ. ಬಂದ ಸಮಯದಲ್ಲಿ ದುಸ್ಥಿತಿ ಉಂಟಾದ್ರೆ ಪರಿಹಾರ ಹೇಗೆ ಅನ್ನೋದನ್ನ ನೆನಪಿಸಿಕೊಳ್ಳುವ ರೀತಿಯಲ್ಲಿ ಕೃಷ್ಣ ಈ ಉಪದೇಶ ಮಾಡ್ತಾನೆ. ತುಂಬಾ ಚಂದದ ಸ್ತೋತ್ರ. ಸಂಜಯ ಉವಾಚ ಏವ ಮುಕ್ತೋರ್ಜುನ ಸಂಖ್ಯೆ ವಾಸುದೇವೇನ ಧೀಮತ ಅವತೀರ್ಯ ರಥಾತ್ ಪಾರ್ಥ ಸ್ತೋತ್ರಮಾಹ ಕೃತಾಂಜಲಿ. ನಾವಾದ್ರೆ ಕಾರಲ್ಲೇ ಕುತ್ಕೊಂಡು ಹೇಳ್ತಿದ್ವಿ. ಅವನು ರಥದಿಂದ ಇಳಿದಂತೆ ತನ್ನ ಕಾಲಿಗೆ ಹಾಕಿಕೊಂಡ ಪಾದರಕ್ಷೆಯನ್ನ ಬಿಟ್ಟು ನೆಲದಲ್ಲಿ ಇಳಿದು ಯುದ್ಧಕ್ಕೆ, ಅಂದ್ರೆ ಯುದ್ಧ ಯಾವತ್ತೂ ಕೂಡ ಎದುರ್ನವರು ನಾವು ರೆಡಿ ಇದ್ದೇವೆ ಅಂತಂದ್ರೆ ಮಾತ್ರ ವಾಪಸ್ ಬಾಣ ಬಿಡ್ತಾರೆ ಹೊರತು, ನಾವು ಸ್ವಲ್ಪ ಟೈಮ್ ಪ್ಲೀಸ್ ಅಂತ ಹೇಳಿ ರಥದಿಂದ ಕೆಳಗಿಳಿದ್ರೆ ಆಗ ಅವ್ರು ಯುದ್ಧ ಮಾಡಲ್ಲ. ಕುದುರೆಗಳಿಗೆ ಏಟಾಯ್ತು ಅಥವಾ ಇನ್ನೇನೋ ರಥದ ಹಿಂದಿನ ಈ ಶಸ್ತ್ರ ತೆಗೆದುಕೊಂಡು ಬರುವ ವೀಲು ಕಟ್ಟಾಗಿ ಅದು ಅಲ್ಲೇ ಉಳಿದೋಯ್ತು, ಇವನು ಮಾತ್ರ ಮುಂದೆ ಇದ್ದಾನೆ, ಏನ್ ಮಾಡ್ಬೇಕು, ಮತ್ತೆ ಅದನ್ನ ತಂದು ಇದಕ್ಕೆ ಜೋಡಿಸ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕು. ಇಂತಹ ಶತ್ರು ಅಕಸ್ಮಾತ್ ತಾನು ಈಗ ಯುದ್ಧಕ್ಕೆ ಸಿದ್ಧನಿಲ್ಲ ಅಂದ್ರೆ ಇದು ಇನ್ನೂ ಶುರುವಾಗಿಲ್ಲ. ಆದ್ರಿಂದ ಹಾಗಾಗಿ ಆ ರಥಾತ್ ಪಾರ್ಥ ಅವತೀರ್ಯ, ರಥದಿಂದ ಇಳಿದು ಆ ಕೃತಾಂಜಲಿ ಎರಡು ಕೈಗಳನ್ನು ಮುಗಿದು ಪೂರ್ವಕ್ಕೆ ಮುಖ ಮಾಡಿ ಸ್ತೋತ್ರಂ ಆಹ, ಈ ಸ್ತೋತ್ರವನ್ನ ಹೇಳಿದ. ತುಂಬಾ ಚಂದದ ಸ್ತೋತ್ರ. ಅವನನ್ನ ಕೃಷ್ಣ ಎಲ್ಲ ಕಡೆ ಇಲ್ಲಿ ಅರ್ಜುನ ಅನ್ನುವ ಶಬ್ದವು ಕೂಡ ಅದಕ್ಕೋಸ್ಕರನೇ ಬಳಸಿದ್ದು. ಅರ್ಜುನ ಅಂದ್ರೆ ಶುಚಿ, ಬಿಳಿ, ಸ್ವಚ್ಛ, ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ಇರುವಂತಹ ಮಾನಸಿಕ ಸ್ಥಿತಿಯಿಂದ ಕೂಡಿದವನು. ಇಂಥ ಸ್ಥಿತಿಯಲ್ಲಿ ಅರ್ಜುನ ಸ್ತೋತ್ರ ಮಾಡಿದ ಅಂತ ಹೇಳುತ್ತೆ. ಅರ್ಜುನ ಉವಾಚ ನಮಸ್ತೆ ಸಿದ್ಧ ಸೇನಾನಿ ಆರ್ಯೇ ಮಂದರವಾಸಿನಿ ಕುಮಾರಿ ಕಾಲಿ ಕಾಪಾಲಿ ಕಪಿಲೆ ಕೃಷ್ಣ ಪಿಂಗಲೇ. ಸಿದ್ಧ ಸೇನಾನಿ, ಸಿದ್ಧವಾದ ಸೇನೆಯನ್ನ ಮುನ್ನಡೆಸುವುದಕ್ಕೆ ಬೇಕಿರುವ ಅಗ್ರಗಾಮಿನಿಯವಳು. ನಮಗೆ ದೇವಿ ಮಹಾತ್ಮ್ಯದ ಕಥೆಯನ್ನ ಕೇಳಿದ್ದಿದ್ರೆ ಆಗ ದೇವತೆಗಳ ಪರವಾಗಿ ತಾನೇ ಯುದ್ಧದ ಕವಚವನ್ನ ತೊಟ್ಟು ಬಾಣ, ಅದೇನು 8 ಕೈಗಳಲ್ಲಿ ಎಂತೆಂಥ ಆಯುಧಗಳನ್ನ ಹಿಡಿದಿದ್ದಾಳೆ ಅಂತ ಅನ್ನೋದು ನಮಗೆ ಊಹೆಗೂ ಸಿಗದೆ ಇರುವಂತಹ ಮಾತು. ಬರೀ 8 ಕೈ ಅನ್ನೋದು ಕಲ್ಪನೆ ಬರ್ಲಿಕ್ಕೋಸ್ಕರ ನಾನು ಹೇಳಿದೆ. ಲೆಕ್ಕ ಇಲ್ಲದಷ್ಟು ಕೈ, ಎಷ್ಟು ಕೈ ಬೇಕಾದ್ರೂ ಅವಳು ಅದನ್ನ ಧರಿಸುವ ಶಕ್ತಿ ಅವಳಿಗಿತ್ತು. ಆದ್ರಿಂದಾಗಿ ಅವಳು ಸೇನೆಗೆ ಬಹಳ ಮುಖ್ಯವಾದ ಆಶ್ರಯದಾತೆ. ಅವಳು ಯುದ್ಧಕ್ಕೆ ಬಂದಾಗ ಅವಳನ್ನ ಪ್ರಾರ್ಥನೆ ಮಾಡಿಯೇ ಮಾಡ್ತಾರೆ. ಹಾಗಾಗಿ ಮೊದಲ ಶಬ್ದ ನೋಡಿ, ನಮಸ್ತೆ ಸಿದ್ಧ ಸೇನಾನಿ, ಸೇನೆಯನ್ನ ಅಣಿಗೊಳಿಸುವ ಶಕ್ತಿಯನ್ನ ತುಂಬಿ ಅವರಲ್ಲಿ ಭರವಸೆಯ ಒಂದು ಹೋಗಬಲ್ಲೆ ಅನ್ನೋ ಧೈರ್ಯ ಬರಬೇಕು ಅಂದ್ರೆ ಯಾದೇವಿ ಸರ್ವಭೂತೇಶು ಧೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಪ್ರಾರ್ಥಿಸುವಂಥದ್ದು ಧೃತಿ ಬೇಕು. ಯುದ್ಧಕ್ಕೆಲ್ಲ ಸಿದ್ಧ ಆದ್ಮೇಲೆ ನಂಗಾಗಲ್ಲಪ್ಪ ಇದು ಅಂತ ಹೇಳಿ ಹಿಂದಕ್ಕೆ ಹೋಗಿಬಿಟ್ರೆ, ಎಲ್ಲ ಹೆದರಿಕೊಂಡು ಓಡೋಗ್ಬಿಟ್ರೆ, ಬೆನ್ನು ತೋರಿಸಿದ್ರೆ ಅದು ಅವಮರ್ಯಾದೆ. ಹಾಗಾಗಿ ಸಿದ್ಧ ಸೇನಾನಿ ಆರ್ಯೇ ಪೂಜ್ಯಳೇ, ಮಂದರವಾಸಿನಿ, ಮಂದರ ಪರ್ವತದಲ್ಲಿ ಈಗಲೂ ವಾಸವಾಗಿತ್ತುಕೊಂಡು ಭಕ್ತರನ್ನ ರಕ್ಷಿಸುವವಳೇ, ಕುಮಾರಿ, ಮಾರ ಅಂದ್ರೆ ಕಾಮ ಅಥವಾ ಬಯಕೆಗಳು, ಬಯಕೆಗಳನ್ನು ಗೆದ್ದವಳು. ಕುಮಾರಿ ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಹೇಳುವಾಗ ಇನ್ನೂ ದೈಹಿಕವಾದ ಬೆಳವಣಿಗೆಯಲ್ಲಿ ಕಾಮನ ಬಾಧೆಗೆ ಒಳಗಾಗದ ಮನಸ್ಥಿತಿಯಲ್ಲಿ ಇನ್ನೂ ಪಾವಿತ್ರ್ಯ ಶುದ್ಧಿಯನ್ನ ಕಾಪಾಡಿಕೊಂಡಂತಹ ಕುಮಾರ ಅಥವಾ ಕುಮಾರಿ ಯಾವುದೇ ಆದ್ರೂ ಕೂಡ ಕಾಮನ ಬಾಧೆ ಇಲ್ಲ ಅವರಿಗೆ, ಅದರ ಬಗ್ಗೆ ಗೊತ್ತೇ ಆಗುದಿಲ್ಲ. ಅದೇ ಘಟನೆ ಇನ್ನೊಂದು 8 ವರ್ಷ ಹೋದ್ಮೇಲೆ ಕಂಡ್ರೆ ಅವನ ದೃಷ್ಟಿ ಬೇರೆ ಆಗುತ್ತೆ. ಮಗು ಸಣ್ಣಂದಿನಲ್ಲಿರ್ಬೇಕಾದ್ರೆ ಅದರ ವಸ್ತುಗಳೇನು, ಆಟ ಆಡ್ಲಿಕ್ಕೆ ಏನ್ ಸಿಗುತ್ತೆ, ತಿನ್ಲಿಕ್ಕೆ ಏನ್ ಸಿಗುತ್ತೆ, ಇಷ್ಟರ ಬಗ್ಗೆ ಮಾತ್ರ ಗಮನ ಇರುತ್ತೆ. ಅದಾಗಿ ಸ್ವಲ್ಪ ದೊಡ್ಡದಾದ್ಮೇಲೆ ಮನುಷ್ಯನ ಯೋಚನೆಗಳು ಇನ್ನು ಮಟ್ಟ ಬೆಳೀತಾ ಹೋಗುತ್ತೆ. ಆ ಸ್ಥಿತಿಗೆ ಹೋಗುವ ಮುನ್ನದ ಕಾಲ ಇದೆಯಲ್ವಾ, ಅದನ್ನ ಕುಮಾರ ಅಂತ ಕರೀತಾರೆ. ಆ ಶಬ್ದ ಎಷ್ಟು ಚಂದ ಅಂದ್ರೆ ಮಾರಂ ಕುತ್ಸಯತಿ. ಮಾರ ಅಂದ್ರೆ ಕಾಮ, ಮಾರನನ್ನ ಯಾವುದು ಮಾರಯತಿ ಅದು ಮಾರ. ಬೇರೆಯವ್ರು ಕೊಲ್ಬೇಕಾಗಿಲ್ಲ, ಅವನ ಬಯಕೆಗಳಿಂದ ಅವನೇ ಸಾಯ್ತಾನೆ, ಅವನನ್ನೇ ಅವನು ಕೊಂದುಕೊಳ್ಳುವಂತಹ. ಈಗ ಕುಮಾರ ಎರಡೂ ರೀತಿಯ ಬಯಕೆಗಳಿಗೆ ಮಾರ್ಗದರ್ಶಕನೂ ಹೌದು, ಪ್ರೇರಕನೂ ಹೌದು.
ಕುತ್ಸಿತ ಕಾಮನೆಗಳನ್ನು ಉಂಟು ಮಾಡುವವನೇ. ಕುತ್ಸೇನ ಮಾರಯತಿ, ಕೆಟ್ಟ ಕಾಮನೆಗಳಿಂದ ಅವನೇ ಕೊಲ್ತಾನೆ. ಮಾರಂ ಕುತ್ಸೇತಿ, ಕೆಟ್ಟ ಕಾಮನೆಯನ್ನು ಅವನೇ ಕೊಲ್ತಾನೆ. ಎರಡೂ ರೀತಿಯ ಸಹಾಯ ಮಾಡುವುದು ಅವನೇ. ಕೆಟ್ಟ ಕಾಮನೆಗಳನ್ನ ಕೊಂದು ಉತ್ತಮ ದಾರಿಯನ್ನು ತೋರುವವನು ಅವನೇ. ಯಾಕೆಂದ್ರೆ ಅವನು ದೇವರ ಮಗನು ಕೂಡ. ಈಗ ನಮಗೆ ಮನಸ್ಸಿನಲ್ಲಿ ಭಗವಂತನಲ್ಲಿ ಪ್ರೀತಿ ಮಾಡಬೇಕು, ಭಕ್ತಿ ಮಾಡಬೇಕು ಅನ್ನುವ ಆಸೆ ಹುಟ್ಟಬೇಕು ಅಂದ್ರೆ ಅವನೇ ಹುಟ್ಟಿಸ್ಬೇಕು. ಇಲ್ಲ ಇದೆಲ್ಲ ಬೇಡ, ನನಗೆ ಭೋಗಗಳು, ಲೋಕದ ತಾತ್ಕಾಲಿಕ ಸೌಖ್ಯವೇ ನನಗೆ ಪ್ರಧಾನ ಅಂತ ಆಸೆ ಹುಟ್ಟುವಂತೆ ಮಾಡುವುದಿದ್ರು ಅವನೇ ಮಾಡ್ತಾನೆ. ಆದ್ರೆ ಹಾಗೆ ಮಾಡುವವನ ತಾಯಿ ಯಾರು? ಕುಮಾರಿ. ಅಂತಹ ಅವನು ಯಾಕೆ ಕುಮಾರನಾದ ಅಂದ್ರೆ ಇವಳು ಕುಮಾರಿ ಆದ್ರಿಂದಾಗಿ ಕುಮಾರ ಆದ. ಈ ವಯಸ್ಸು ದಾಟಿದ ಮೇಲೆ ಮತ್ತೆ ಕುಮಾರಿ ಅಲ್ಲ ಅಥವಾ ಕುಮಾರ ಅಲ್ಲ. ಈಗ ಕೆಲವರಿಗೆ 60 ವಯಸ್ಸಾದ್ರೂ ಅದರ ಹೆಸರಲ್ಲಿ ಕುಮಾರಿ ಅಂತಿರುತ್ತೆ. ಕುಮಾರಿ ಜಯಲಲಿತಾ, ಅದು ಹೆಸರಲ್ಲಿ ಮಾತ್ರ, ಅವರು ಕುಮಾರಿ ಏನಲ್ಲ. ಕುಮಾರಿ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಯಾವತ್ತೂ ಕೂಡ ಅಂದ್ರೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಕಾಮನ ಬಾಧೆ ಇಲ್ಲದೆ ಇರುವಂತಹ ಸ್ಥಿತಿ. ಇವಳು ಬ್ರಹ್ಮಚಾರಿಣಿ. ಇವಳು ಭಗವಂತನ 3 ರೂಪಗಳಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಿಯು 3 ರೂಪಗಳನ್ನ ತೊಡ್ತಾಳೆ. ಶ್ರೀ, ಭೂ, ದುರ್ಗಾ. ಲಕ್ಷ್ಮಿಗೆ ನಾರಾಯಣ, ಅವಳು ಶ್ರೀ. ಭೂಗೆ ವರಾಹ, ಅದು ವಿವಾಹವಾದ ರೂಪವೇ. ಆದ್ರೆ ದುರ್ಗಾ ನರಸಿಂಹ. ನರಸಿಂಹನಿಗೆ ಲಕ್ಷ್ಮಿ ಒಂದು ಮೂಲ ರೂಪದಿಂದ ಇದ್ದೇ ಇದೆ. ಆದ್ರೆ ಬ್ರಹ್ಮಚಾರಿಣಿಯಾಗಿ ಸೇವೆ ಮಾಡುವ ರೂಪ ಅಂದ್ರೆ ದುರ್ಗಾ. ಆ ದುರ್ಗಾ ಅನ್ನುವ ರೂಪ ಅದು ಯುದ್ಧಕ್ಕೆ ಸಹಾಯ ಮಾಡುವಂತಹ ರೂಪ. ಅವಳು ಬ್ರಹ್ಮಚಾರಿಣಿ ಆದ್ರಿಂದಾಗಿ ಅವಳನ್ನ ಕುಮಾರಿ ಅಂತ ಕರೆದ್ರು. ಅಂದ್ರೆ ಆ ಬ್ರಹ್ಮಚರ್ಯದ ಪಾಲನೆಯಿಂದ ಬರಬಹುದಾದ ತಾಕತ್ತಿನ ಮೇರೆಯನ್ನ ನಮಗೆ ತಲುಪಿಸುವಲ್ಲಿ ಆ ರೂಪ ಸಹಾಯ ಮಾಡುತ್ತೆ. ಹಾಗಾಗಿ ಅರ್ಜುನ ಕುಮಾರಿ ಅಂತ ದುರ್ಗೆಯನ್ನ ಸ್ತೋತ್ರ ಮಾಡ್ತಾನೆ. ಕುಮಾರಿ ಕಾಳಿ. ಅದನ್ನ ಕಾಳಿ ಅಂದ್ರೆ ಎಷ್ಟು ಕೆಟ್ಟದಾಗಿರುತ್ತೆ, ಎಲ್ಲ ಕಾಳಿ ಕಾಳಿ ಅಂತ. ಅದು ಕಾಳಿ ಅಲ್ಲ, ಕಾಳಿ. ಳ ಬಂದ್ರೆ ಬೇರೆನೇ ಅರ್ಥ ಬರುತ್ತೆ, ಲ ಬಂದ್ರೆ ಬೇರೆನೇ ಅರ್ಥ ಬರುತ್ತೆ. ಳ ಬಂದ್ರೆ ಆ ಶಬ್ದದಲ್ಲೇ ಒಂದು ಭಾರ ಬರುತ್ತೆ. ಕಾಳಿದಾಸ ಅಂತ ಹೇಳುದಕ್ಕೂ ಕಾಳಿದಾಸ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂದ್ರೆ ಅದು ತಪ್ಪು ಅಂತಲ್ಲ, ಆ ಪ್ರದೇಶದ ಜನರ ಮಿತಿ ಅದು. ನಾವು ಅದರ ಬಗ್ಗೆ ಅವರ ಭಾಷೆಯ ಸ್ಥಿತಿಗತಿಯನ್ನು ನಾವೇನು ಈಗ ಮಾತಾಡಿ ಉಪಯೋಗ ಇಲ್ಲ. ಆದ್ರೆ ಅದನ್ನು ಅನುಸರಿಸಿ ನಮ್ಮವರು ಕೂಡ ಕಾಳಿದಾಸ ಅಂತ ಹೇಳ್ತಾರಲ್ಲ, ಈ ದಡ್ಡತನಕ್ಕೆ ಏನ್ ಪರಿಹಾರ? ಅಲ್ಲಿ ಲಾ ಇದೆ, ಇಲ್ಲೆಲ್ಲ ಲಾ ಇದೆ. ಳ ಕರೆಕ್ಟು. ಹಾ, ಲ ಇದ್ರೆ ತಪ್ಪು, ಳಾನೇ ಆಗ್ಬೇಕು. ಯಾಕೆಂದ್ರೆ ಸಂಸ್ಕೃತದಲ್ಲಿ ಳ ಇದೆ, ನಮ್ ಸಂಸ್ಕೃತದಲ್ಲಿ ಳ ಇದೆ. ಅಲ್ಲಿ ಅವರಿಗೆ ಳ ಬಳಕೆ ಇಲ್ಲ. ಆದ್ರಿಂದ ನಮ್ಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ತುಳು, ಕೊಂಕಣಿ, ಈ ದಾಕ್ಷಿಣಾತ್ಯ ಎಲ್ಲಾ ಭಾಷೆಗಳಲ್ಲೂ ಳ ಇದೆ. ಆದ್ರೆ ವ್ಯಾಕರಣದ ವಿವರಣೆಯನ್ನ ಹೆಚ್ಚು ಕೊಟ್ಟವರು ಆ ಕಡೆಯವರಾದ್ರಿಂದ ಅವರಿಗೆ ಳ ಮರ್ತೋಯ್ತು, ಅವರಿಗೆ ಲ ಮಾತ್ರ ಇರುದು. ಅದೇ ಹೇಳಿದ್ದು ಇಲ್ಲ. ಆದ್ರಿಂದಾಗಿ ಅವರಿಗೆ ಆ ವ್ಯಾಕರಣದ ವಿವರಣೆಯಲ್ಲೂ ಆ ಳ ಅನ್ನ ಬಳಸಲ್ಲ ಅವರು. ಹಾಗಂತ ಹೇಳಿ ಲಿಪಿ ಇದೆ, ಅದು ಹೆಂಗ್ ಬಂತು ಅಂತ ಆಶ್ಚರ್ಯ. ಲ ಅದರ ಕೆಳಗೆ ಇನ್ನೊಂದು ಗೆರೆ ಹಾಕಿ 8 ಮಲಗಿಸಿದ್ರೆ ಅದು ಳ. ಲಿಪಿ ಇದೆ, ಆದ್ರೆ ಬಳಕೆಯಲ್ಲಿಲ್ಲ. ಯಾಕೆ? ಅವರಿಗೆ ಭಾಷೆಯಲ್ಲಿ ಇಲ್ಲ ಅಂದ್ರೆ ಆ ಲಿಪಿ ಎಲ್ಲಿಂದ ಬಂತು ಗೊತ್ತಿಲ್ಲ. ಆದ್ರೆ ಇರದೇ ಹೋದ್ರೆ ಎಷ್ಟು ಅಪಾರ್ಥ ಆಗುತ್ತೆ ನೋಡಿ. ಕಾಲ ಅಂದ್ರೆ ಟೈಮ್, ಕಾಳ ಅಂದ್ರೆ ಕಪ್ಪು. ಈ ದುರ್ಗೆ ರೂಪ ಕಾಳ, ಅದು ತಮೋಭಿಮಾನಿನಿ ಆದ್ರಿಂದಾಗಿ ಅವಳ ಮೈ ಕಪ್ಪು. ಆ ಕಪ್ಪು ಅಂದ್ರೆ ಮೋಡದ ಹಾಗೆ, ಮೋಡದ ಒಟ್ಟೈಸಿದ ರೂಪ ಹೇಗಿರುತ್ತೋ ಹಾಗಿರುವಂತಹ ಶಕ್ತಿಯಾಗಿ ಆಕೆ ದುಷ್ಟಶಕ್ತಿಗಳನ್ನು ಕೊಲ್ಲಬೇಕು ಅಂತ ಆದ್ರೆ ಕಾಳ ರೂಪದಿಂದಲೇ ಬರ್ತಾಳವಳು. ಎಲ್ಲಾ ಕಡೆಯಲ್ಲೂ ಒಂದೇ ತರದ ವಸ್ತುಗಳ ಉಪಯೋಗ ಅಲ್ಲ ಅಲ್ವಾ. ಒಂದೊಂದು ಕಡೆಗೆ ಹೇಗ್ ಬೇಕೋ ಹಾಗೆ ಅದನ್ನ ವ್ಯತ್ಯಾಸ ಮಾಡಿಕೊಳ್ಳುವುದಾದ್ರಿಂದಾಗಿ ಅವಳಲ್ಲಿ ಕಾಳಿ ರೂಪದಿಂದ ಬರುವವಳಾದ್ರಿಂದಾಗಿ ಅರ್ಜುನ ಯುದ್ಧದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂತ ದುರ್ಗೆಯನ್ನ ಕಾಳಿ ಅಂತ ಸಂಬೋಧನೆ ಮಾಡುತ್ತಾನೆ. ತುಂಬಾ ಕಾಳಿ ಶಬ್ದವನ್ನೇ ಬಿಡಿಸ್ತಾ ಹೋದ್ರೆ ತುಂಬಾ. ಲಕ್ಷ್ಮೀ ಪಾರ್ವತಿಯಲ್ಲಿ ಸೇರಿ ಅವಳು ಹೊರಗೆ ಬಂದಾಗ ಪಾರ್ವತಿಗೂ ಆ ಹೆಸರು ಬರುತ್ತೆ. ಈಗ ನಾನು ಅಕಸ್ಮಾತ್ ಯಾವುದೋ ಒಂದು ಪಾತ್ರ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ನಾಟಕದಲ್ಲಿ ವಿಶೇಷ ಪಾತ್ರ ಮಾಡಿದೆ. ಆ ಪಾತ್ರ ಮಾಡಿದಾಗ ಜನರಿಗೆ ಇಷ್ಟ ಆಯ್ತು. ಆಗ ನನ್ನನ್ನು ಆ ಪಾತ್ರದ ಹೆಸರಿನಿಂದ ಗುರುತಿಸ್ತಾರೆ. ಅದು ನಾನಲ್ಲ, ವಸ್ತುತಃ ನಾನು ಮಾಡಿದ ಆ ಪಾತ್ರವನ್ನೇ. ಹಾಗೇನೆ ಲಕ್ಷ್ಮಿಯ ವಿಶೇಷ ಸನ್ನಿಧಾನವನ್ನು ಹೊತ್ತು ಪಾರ್ವತಿಯ ಶರೀರದಿಂದಲೇ ಆ ದುರ್ಗಾ ರೂಪ ಬಂದದ್ದಾದ್ರಿಂದ, ಅಂದ್ರೆ ಹೀಗಿಟ್ಕೊಳ್ಬೇಕು, ಪಾರ್ವತಿಗೂ ಒಂದು ದುರ್ಗಾ ರೂಪ ಇದೆ, ಲಕ್ಷ್ಮಿಗೂ ಒಂದು ದುರ್ಗಾ ರೂಪ ಇದೆ.
ಪಾರ್ವತಿಗೆ ದುರ್ಗಾ ರೂಪ ಬರ್ಲಿಕ್ಕೆ ಕಾರಣ ಲಕ್ಷ್ಮಿಯ ದುರ್ಗಾ ರೂಪ. ಹೇಗೆ ಬ್ರಹ್ಮಣಿ ಬ್ರಹ್ಮ ರೂಪೌಸೌ ಶಿವರೂಪಿ ಶಿವೇ ಸ್ಥಿತ ಅಂತ ಶಿವನಲ್ಲಿ ಒಂದು ವಿಶೇಷವಾದ ಭಗವಂತನ ಶಿವ ಅನ್ನುವ ರೂಪ ಇದೆ ಅಂತ ಭಾಗವತ ಹೇಳುತ್ತೋ, ಹಾಗೇನೆ ಇಲ್ಲೂ ಕೂಡ ಪಾರ್ವತಿಗೆ ಲಕ್ಷ್ಮಿಯ ಒಂದು ರೂಪ ಇದೆ. ಅಲ್ಲಿ ಏನು ಸೇಮ್ ಅವನು ಏನೇನ್ ಮಾಡ್ತಾನೋ ಸೇಮ್ ಅದನ್ನೇ ಅವಳು ಮಾಡ್ತಾಳೆ. ಲಕ್ಷ್ಮಿಯ ವಿಶೇಷ ರೂಪ ಅದು ಅಸಾಧಾರಣವಾದದ್ದು. ಅದು ಎಷ್ಟು ಯೋಚನೆ ಮಾಡಿದ್ರು ನಮ್ಗೆ ಅರ್ಥ ಆಗದೆ ಇರುವಂತದ್ದು. ಇಲ್ಲಿ ಮುಂದೆ ಅದರ ವಿವರಣೆ ನೋಡುವಾಗ ಗೊತ್ತಾಗುತ್ತೆ. ಲಕ್ಷ್ಮಿಯ ಪಾರ್ವತಿಯ ರೂಪ ಇದೆ, ದುರ್ಗಾ ಅನ್ನೋ ರೂಪ ಇದೆ, ಆದ್ರೆ ಅದು ಲಕ್ಷ್ಮಿಯಿಂದಾಗಿ ಬಂದದ್ದು. ಲಕ್ಷ್ಮಿ ಅವಳಲ್ಲಿ ನೆಲೆಸಿ ಆ ರೂಪದಿಂದ ಶತ್ರು ಸಂಹಾರ ಮಾಡಿದ್ಲಾದ್ರಿಂದಾಗಿ ಅವಳನ್ನು ದುರ್ಗಾ ಅಂತ ಕರೀತಾರೆ. ಆದ್ರೆ ನಿಜವಾಗಿ ಅದು ರೂಪ ಲಕ್ಷ್ಮಿಯದ್ದೇ ದುರ್ಗಾ ಅನ್ನೋ ರೂಪ. ಇಲ್ಲಿ ಸ್ತೋತ್ರ ಮಾಡ್ತಾ ಇರೋದು ಲಕ್ಷ್ಮಿಯ ರೂಪವನ್ನೇ ಪಾರ್ವತಿ ಅಂತ ಅನ್ಕೊಳ್ತಾರೆ. ಯಾಕೆಂದ್ರೆ ಲೋಕದಲ್ಲಿ ಯಾರು ಅಂತಹ ದೃಶ್ಯವನ್ನ ಕಾಣ್ತಾರೋ ಅವರಿಗೆಲ್ರಿಗೂ ಅರ್ಥ ಆಗುದು ಆ ಮೇಲಿನ ರೂಪದಿಂದಲೇನೆ. ಒಳಗೆ ಯಾರಿದ್ದಾರೆ ಅಂತ ಗಮನಿಸುವಷ್ಟು ತಾಳ್ಮೆ ಇಲ್ಲ. ಎಲ್ಲಿಂದ ಫಲ ಸಿಗುತ್ತೋ ಅದೇ ಪ್ರಧಾನ ಅವರಿಗೆ. ಆದ್ರಿಂದ ಇಲ್ಲಿ ಕಾಲ ಅಂದ್ರೆ ಎಲ್ಲವನ್ನು ಕಲಯತಿ, ತನ್ನೊಳಗೆ ಸೇರಿಸಿಕೊಳ್ಳುವವಳು ಅಂತ ಅರ್ಥ. ಅವಳೇ ಅಲ್ವಾ ಸಂಹಾರ ಕರ್ತ್ರಿಯಾಗಿ ಕೆಲಸ ಮಾಡುದು ಭಗವಂತನ ಜೊತೆಗೆ ನರಸಿಂಹ ರೂಪದಲ್ಲಿ. ಹಾಗಾಗಿ ಅವಳು ಕಾಳಿ. ಕಾಳಿ ಅಂದ್ರೆ ಎಲ್ಲವನ್ನು ತನ್ನೊಳಗೆ ಎಳೆದುಕೊಳ್ಳುವವಳು ಅಂತ ಅರ್ಥ. ಇನ್ನು ಸೃಷ್ಟಿಯ ಆರಂಭದಲ್ಲೂ ಅವಳು ಕಾಳಿ. ಯಾಕೆಂದ್ರೆ ಎಲ್ಲವನ್ನು ಈಗ ಕಲಾ ಶಬ್ದ ನಮಗೆ ಕನ್ನಡದಲ್ಲಿ ಶಬ್ದ ಬಳಕೆ ಗೊತ್ತಿದ್ರೆ ಸಂಕಲನ, ವ್ಯವಕಲನ. ಸಂಕಲನ ಅಂತಂದ್ರೆ ಎಲ್ಲ ಕೂಡಿಸಿ ಹೊರಗೆ ತರುವುದು, ವ್ಯವಕಲನ ಅಂದ್ರೆ ಎಲ್ಲ ಕಳಿಯುವುದು. ಕಾಲ ಶಬ್ದದ ಅರ್ಥ ಕಲನ ಅಂತಂದ್ರೆ ಸೇರಿಸುವುದು ಹೌದು. ನಾವು ಕನ್ನಡದಲ್ಲಿ ಕಲೆತು ಮಾತಾಡ್ತೇವೆ, ನಾವೆಲ್ಲರೂ ಆಫೀಸಿನಲ್ಲಿ ಕಲೆತು ಇವತ್ತು ತೀರ್ಮಾನ ತೆಗೆದುಕೊಂಡೆವು ಅಂತ ಹೇಳ್ತೇವಲ್ಲ, ಆ ಕಲೆತು ಅನ್ನೋದು ಕಲ ಶಬ್ದದ ರೂಪ, ಅದು ಕಾಲ ಶಬ್ದದ ಅರ್ಥ. ಕಾಲ ಅಂದ್ರೆ ಸೇರಿಸುವುದು ಅವಳೆ, ಕೊನೆಗೆ ಪ್ರಕೃತಿಯ ರೂಪದಿಂದ ಎಲ್ಲವನ್ನು ವಿಘಟಗೊಳಿಸಿ ಸೂಕ್ಷ್ಮ ರೂಪಕ್ಕೆ ತಂದು ನಾಶ ಮಾಡುವಳು ಅವಳೆ. ಹಾಗಾಗಿ ಅವಳನ್ನ ಕಾಳಿ. ಇನ್ನು ಕರಾಳಿ. ಕರಾಳಿ ಅಂತಂದ್ರೆ ಇನ್ನು ಆ ದುಷ್ಟರನ್ನ ಸಂಹಾರ ಮಾಡುವಾಗ ಅವಳ ರೂಪ ಅತ್ಯಂತ ಭಯಾನಕವಾದದ್ದು. ದುಷ್ಟರಿಗೆ ನೀವು ಸಮಾಧಾನದ ಬುದ್ಧಿವಾದ ಹೇಳಿ ಹಾಗೆ ಮಾಡಬಾರ್ದು, ಅದೆಲ್ಲ ಒಳ್ಳೇದಲ್ಲ ಅಂತ ಅವ್ನು ಹೇಳ್ತಾ ಇರ್ಬೇಕಂದ್ರೆ ಅವನನ್ನೇ ಹೊಡೆದು ಬಿಡ್ತಾನೆ. ಅವರಿಗೆ ಅದೆಲ್ಲ ಆ ಭಾಷೆ ಅರ್ಥನೇ ಆಗುದಿಲ್ಲ. ಅವ್ರು ಏನ್ ಅನ್ಕೋತಾರೆ, ಸಮಾಧಾನ ಅಂತ ಹೇಳಿದ್ರೆ ದುರ್ಬಲರು ಅಂತ ಅನ್ಕೊಳ್ತಾರೆ. ಅವ್ರಿಗೆ ಶಕ್ತಿ ಇಲ್ಲ, ಅದಕ್ಕೆ ನಮಗೆ ನಿಧಾನಕ್ಕೆ ಹೇಳಲಿಕ್ಕೆ ಬರ್ತಿದ್ದಾರೆ ಅಂತ. ಹಾಗಾಗಿ ಅವಳಿಗೆ ಗೊತ್ತು ರಾಕ್ಷಸರಿಗೆ ಎಂಥ ಭಾಷೆಯಲ್ಲಿ ಬುದ್ಧಿ ಹೇಳಬೇಕು ಅಂತ ಗೊತ್ತು. ಆ ಜಡಭರತನ ಕಥೆಯಲ್ಲಿ ಬರುತ್ತಲ್ಲ, ಆ ಜಡಭರತನನ್ನ ಒಂದಿಷ್ಟು ಮಂತ್ರವಾದಿಗಳು, ಅವನು ಯೋಗಿ ಅಂದ್ರೆ ಪರಮಯೋಗಿ, ಯಾರೇನ್ ಕೆಲಸ ಹೇಳ್ತಾರೋ ಹಾಗೆ ಮಾಡ್ತಾ ಇದ್ದವ. ಸೀದಾ ಅವನನ್ನ ನಮ್ಮ ಒಂದು ಆಶ್ರಮಕ್ಕೆ ಬಾ ಅಂತ ಹೇಳಿದ್ರು. ಇವನು ಹಿಂದೆ ಮುಂದೆ ಮಾತಾಡದೆ ಹೋದ, ಮೀಸಿದ್ರು, ಅಲಂಕಾರ ಮಾಡಿದ್ರು, ಕುರಿಗೆ ಬಲಿಗೆ ರೆಡಿ ಮಾಡುವ ಹಾಗೆ ಎಲ್ಲ ರೆಡಿ ಮಾಡಿದ್ರು. ವಧ್ಯಶಿಲೆ ಮೇಲೆ ತಲೆ ಇಡು ಅಂತ ಹೇಳಿದ್ರು, ತಲೆ ಇಟ್ಟ. ಅವಳಿಗೆ ತಡಿಲಿಕ್ಕಾಗ್ಲಿಲ್ಲ. ಈ ದುಷ್ಟರು ಎಂಥ ಅನ್ಯಾಯ ಮಾಡ್ತಾ ಇದ್ರಿ, ಎಷ್ಟು ಯೋಗೇಶ್ವರನಾದಂತಹ ಈ ಜಡಭರತನನ್ನ ಕೊಲ್ಲಿಕ್ ಹೊರಟಿದ್ದಾರ ಅಂತ ಅವಳೇ ಸ್ವತಃ ಮೂರ್ತಿಯಿಂದ ಎದ್ದು ಬಂದು ಆ ಮಂತ್ರವಾದಿಗಳ ಜೊತೆಗಿನ ಎಲ್ಲ ಪರಿವಾರದವರನ್ನ ಸೇರಿಸಿ ಕೊಂದು ಆ ಜಡಭರತನನ್ನು ಉಳಿಸ್ತಾಳೆ. ಹಾಗಾಗಿ ದುಷ್ಟರಿಗೆ ಅಂತ ರೂಪದಿಂದಲೇ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಅವಳು ಕರಾಳಿ. ಆಮೇಲೆ ಕಪಿಲೆ. ಇದು ಕಪಿಲನ ಮುಂದೆ ಕಾಪಾಲಿ ಒಂದು ಶಬ್ದ ಬಿಟ್ಟೋಯ್ತು. ಕಾಪಾಲಿ ಅಂತಂದ್ರೆ ಕಪಾಲಕ್ಕೆ ಸಂಬಂಧಪಟ್ಟವನ ಮಡದಿ. ಕಪಾಲ ನಮಗೆ ಒಂದು ಕಥೆ ಗೊತ್ತಿರುವುದು ಲೋಕದಲ್ಲಿ, ಬ್ರಹ್ಮ ಕಪಾಲದ ಒಂದು ಕಥೆ ಇದೆ. ಚತುರ್ಮುಖನ ತಲೆ 5 ಇತ್ತು. ಅದು ನನ್ಗೆ 5 ಇದ್ದ ಮೇಲೆ ಇನ್ನೊಬ್ಬನಿಗೆ ಹೇಗೆ 5 ಇರುವುದು, ನಮ್ಗೆ ಇಬ್ಬರಿಗೂ ಕನ್ಫ್ಯೂಸ್ ಆಗುತ್ತೆ. ಎಲ್ಲರೂ ಪಂಚಾನನ ಪಂಚಾನನ ಅಂತ ಸ್ತೋತ್ರ ಮಾಡುವಾಗ ಅವನ್ ಬರ್ಬೇಕೋ ನಾನ್ ಬರ್ಬೇಕೋ ಅನ್ನುವ ಒಂದು ಜಿಜ್ಞಾಸೆಯಿಂದ ಅವನಿಗೆ 4 ಸಾಕು ಅಂತ ರುದ್ರದೇವ ತಲೆ ಮೇಲಿನ ತಲೆ ಒಂದನ್ನ ಚತುರ್ಮುಖನಂದು ಕಿತ್ತು ಬಿಟ್ಟ ಅಂತೆ. ಅದು ಕಿತ್ತು ಬಿಟ್ಟದ್ದು ಕೈಯಲ್ಲೇ ಉಳಿದೋಯ್ತು. ಕೈಯಲ್ಲೇ ಉಳಿದು ಹೋಯ್ತು ಅಂತಂದಾಗ ಅವನು ಕಾಪಾಲಿಕನಾದ. ಅವನು ಕೊನೆಗೆ ಬ್ರಹ್ಮ ಕಪಾಲದಲ್ಲಿ ಹೋಗಿ ಬೇಡಿ ದೇವರನ್ನ ಪ್ರಾರ್ಥನೆ ಮಾಡಿ ಗಂಗೆಯ ಸ್ನಾನ ಮಾಡಿ ಅದರಲ್ಲಿ ತೀರ್ಥ ಬಿಟ್ಟ ಮೇಲೆ ಆ ಕಪಾಲ ಬಿಟ್ಟು ಹೋಯ್ತು. ಅದರಿಂದಾಗಿ ಕಪಾಲ ಮೋಕ್ಷ ಆಯ್ತು. ಕಪಾಲ ಮೋಕ್ಷ ಬೇರೆ, ಆ ಕಪಾಲ ಬಿಟ್ಟು ಹೋಯ್ತು ಅಂತ. ಹೌದು, ಅದೇ ಅದೆಲ್ಲ ಒಂದು ಲೋಕಕ್ಕೆ ಒಂದು ಕಥೆಯ ದೃಷ್ಟಿ ಅಷ್ಟೇ. ಅದಕ್ಕೆ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಆ 5ನೇ ತಲೆಯನ್ನ ತೆಗೆದ ಕೋಪಕ್ಕೆ ಬ್ರಹ್ಮದ್ವಿಶೇಷರವೇ ಹಂತವ ಊ ಅಂತ ಅಂಬ್ರಿಣಿ ಸೂಕ್ತ. ಆ ರುದ್ರದೇವನಿಗೆ ಬ್ರಹ್ಮದೇವರ ತಲೆ ಮೇಲೆ ಕೈ ಹಾಕ್ಲಿಕ್ಕೆ ಶಕ್ತಿ ಯಾರು ಹೇಳಿದ್ದು, ನಿನಗೆ ಯಾರು ಕೈ ಹಾಕ್ಲಿಕ್ಕೆ ಹೇಳಿದ್ದು ಅಂತ ಕೋಪದಿಂದ ದುರ್ಗೆನೆ ತ್ರಿಶೂಲ ಹಿಡಿದು ಶಿವನನ್ನ ಅಟ್ಟಿಸ್ಕೊಂಡು ಬರ್ತಾಳಂತೆ. ನನ್ನ ಮಗನ ತಲೆಗೆ ನೀ ಯಾಕೆ ಕೈ ಹಾಕಿದಿ ಅಂತ. ಲಕ್ಷ್ಮಿ, ನನ್ನ ಮಗನ ತಲೆಗೆ ನೀನ್ ಯಾಕೆ ಕೈ ಹಾಕಿದಿ ಅಂತ. ಆದ್ರೆ ಅದು ಒಂದು ಲೋಕದಲ್ಲಿ 4 ತಲೆ ಇರುವುದು ಅಂತ ಪ್ರಸಿದ್ಧ, ಅವನ್ ಚತುರ್ಮುಖ ಅಂತ. ಹಾಗಾಗಿ ಒಂದ್ ತಲೆಗೆ ಸುಮ್ನಾದ. ಅವನೇನು ವಾಪಸ್ಸು ಸಿಟ್ಟು ಮಾಡ್ಕೊಂಡಿದ್ದ ಅಂದ್ರೆ ಬ್ರಹ್ಮ ಅವನಿಗೆ ಏನು ಮಾಡ್ಲಿಕ್ಕೆ, ಯಾಕಂದ್ರೆ ಅವನ ಮಗನೇ ಇವನು.
ಕೋಪ ಅದ್ ಕೋಪ ಯಾರಿಗಿರುತ್ತೆ ಯಾರಿಗಿಲ್ಲ ಅನ್ನೋದು ತೋರಿಸುವುದು ಮುಖ್ಯ. ಯಾರು ಲೋ ಲೆವೆಲ್ ಅಂದ್ರೆ ಕೋಪ ಯಾರಿಗ್ ಬರುತ್ತೋ ಅವ್ರ ಕೆಳಗೆ, ಕೋಪ ಯಾರಿಗ್ ಬರಲ್ವೋ ಅವ್ರ ಮೇಲೆ. ಚತುರ್ಮುಖನ ಕೋಪ ಇಲ್ಲ ಆದ್ರಿಂದಾಗಿ ಅವನು ಸಹಿಸ್ಕೊಂಡ. ಶಿವನಿಗೆ ಕೋಪ, ರುದ್ರದೇವನಿಗೆ, ಚತುರ್ಮುಖನಿಗೆ ಕೋಪ ಬರಲಿಲ್ಲ, ಅವನಿಗೆ 5 ತಲೆ ಇದೆ ಅಂತ. ಯಾಕೆಂದ್ರೆ ಅವನು ಆಯ್ತು ಅದು ಅವನಿಗೆ ಇರೋ 5 ತಲೆ ಅದು ಅವಂದು ಅಂತ ಸುಮ್ನಿದ್ದ. ಇವನಿಗೆ ಹಾಗಾಗ್ಲಿಲ್ಲ. ನಮ್ಮ ಲೆವೆಲ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ರಿಯಾಕ್ಟ್ ಆಗುದು ಹೇಗೆ ಅನ್ನೋದ್ರ ಮೇಲೆ ನಮ್ಮ ಲೆವೆಲ್ ಗೊತ್ತಾಗುತ್ತೆ. ಯಾರು ಸಮಾಧಾನದಿರ್ತಾನೋ ಅವನ ಲೆವೆಲ್ ಯಾವತ್ತೂ ದೊಡ್ಡದೆ. ಅದೇ ಅವರಿಗೆ ಏನು ಈ ಮನಃಶಾಸ್ತ್ರದ ಬಗ್ಗೆ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಕೇವಲ ಘಟನೆಯಿಂದ ಹೇಳುದಾದ್ರೆ ಇನ್ನು ಏನೇನೋ ಹೇಳ್ಬೋದು. ಶಿವನನ್ನೇ ವೃಕಾಸುರ ಅಟ್ಟಿಸ್ಕೊಂಡು ಬಂದ, ಅವನಿಗಿಂತ ಕಮ್ಮಿ ಅಂತ ಹೇಳುದ ಅಲ್ಲ, ಅವನಿಗೊಂದು ಭ್ರಮೆ ಬರೆಸ್ಬೇಕಿತ್ತು ಮಾಡದ. ಹಾಗೆ ಇವನು ಕೂಡ ಲೋಕದಲ್ಲಿ ಒಂದು ಭ್ರಮೆ ಬರಬೇಕಾದ್ರೂ ಭ್ರಮೆ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮನ್ವಯ ಅನ್ನೋದು ಕೇವಲ ಒಂದು ನಮಗೆ ಎಲ್ಲಾ ಸಭೆಯಲ್ಲೂ ಕರೆದು ಟೊಪ್ಪಿಗೆ ಹಾಕಬೇಕು ಅಂತ ಆಸೆ ಪಡೋರಿಗೆ ಮಾತ್ರ ಆ ನಿಯಮ ಒಪ್ಪುತ್ತೆ. ಎಲ್ಲಾ ಕಡೆಯಲ್ಲೂ ಸಮನ್ವಯವಾದ ಒಪ್ಲಿಕ್ಕಾಗಲ್ಲ. ನಿಜ ಏನಿದೆ ಅದನ್ನೇ ಒಪ್ಕೊಳ್ಬೇಕು ಹೊರತು ಅವನಿಗೆ ಇಷ್ಟ ಆಗಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಸಿದ್ಧಾಂತ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇವನಿಗೆ ಇಷ್ಟ ಆಗ್ಲಿ ಅಂತ ನಾನು ನನ್ನ ಇಷ್ಟ ಬಂದ ಒಂದು ಹೊಸ ವಿಷಯವನ್ನು ಸೇರಿಸ್ಲಿಕ್ಕೂ ಆಗಲ್ಲ. ಅದರಿಂದ ವಸ್ತುಸ್ಥಿತಿ ದೊಡ್ಡದಾಗುದಿಲ್ಲ ಅಥವಾ ವಸ್ತುಸ್ಥಿತಿ ಚಿಕ್ಕದೂ ಆಗುದಿಲ್ಲ. ಅದು ಹೇಗಿರುತ್ತೆ? ನೀವೇನು ಹೇಳ್ತಿದ್ರಿ? ಹೇಳಿ ಹೇಳಿ ಹೇಳಿ. ಅಯ್ಯೋ, ಪ್ರಶ್ನೆ ಕೇಳಿದ್ರೆ ತಪ್ಪಲ್ಲಪ್ಪ, ಜಿಜ್ಞಾಸೆ ಮಾಡಿ. ನಾನು ಅದನ್ನ ಏನು ತಪ್ಪು ಅಂತ ಹೇಳಿಲ್ಲ. ಹಾ 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 ಅಂದ್ರೆ ಯಾವ ಸಂದರ್ಭದಲ್ಲಿ ಯಾರಿಂದ ಅವರಿಗೆ ಜಯ ಸಿಗಬೇಕು ಅಂತಿರುತ್ತೋ ಆ ವಿಷಯವನ್ನ ಎತ್ತಿಕೊಡ್ತಾರೆ. ಇವನಿಗೆ, ರಾಮನಿಗೆ, ಅವನು ಆದಿತ್ಯ ವಂಶೋದ್ಭವ. ಹಾಗಾಗಿ ಅವನಿಗೆ ಆದಿತ್ಯನ ಮೂಲ ರೂಪ, ಅದು ವಸ್ತುತಃ ಆದಿತ್ಯನಲ್ಲಿ ಅವನೇ. ಆ ಮಂತ್ರದ ನಿಜವಾದ ಅರ್ಥ ನೀವು ವೇದ ಮಂತ್ರ ತೆಗೆದು ನೋಡಿದ್ರೆ ಅದು ಆದಿತ್ಯ ಸೂಕ್ತ ರಾಮನನ್ನೇ ಹೇಳ್ತಾ ಇರುದು. ಆದ್ರೆ ಲೋಕಕ್ಕೆ ನಮ್ಗೆ ಬೇಕಲ್ವಾ, ಅದು ರಾಮ ಹೇಳಿದ ಮೇಲೆ ನಾವು ಹೇಳಿದ್ರೆ ನಮ್ಗೆ ಅದರ ಪ್ರವಾಹ ಶಕ್ತಿ ಜಾಸ್ತಿ. ಅಂದ್ರೆ ನೀನು ಅಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಂಡ್ ಬಾ ಅಂತ, ನಾನೇ ನಿನ್ನನ್ನು ರಕ್ಷಣೆ ಮಾಡುದು, ಆದ್ರೆ ಆ ಮೂಲಕನೇ ಬರ್ಬೇಕು. ಅವಳನ್ನು ಬಿಟ್ಟು ಯುಗದ ವ್ಯತ್ಯಾಸ, ಮತ್ತೆ ಕೆಲವೊಮ್ಮೆ ಕೆಲವರಿಂದ ಇವರಿಂದನೇ ಇವನಿಗೆ ಪರಿಹಾರ ಆಗ್ಬೇಕು ಅಂತಿದ್ದಾಗ ನೀವು ಅದನ್ನ ಪ್ಯಾಟರ್ನ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ಕೃಷ್ಣ ಮಾಯೆಯಿಂದಲೇ ನೇರವಾಗಿ ಅವಳ ಮೂಲಕವೇ ಪರಿಹಾರ ಆಗ್ಬೇಕು. ಜಯದ ಸೂತ್ರ ಅವಳ ಕೈಯಲ್ಲಿದೆ. ಈಗ ಇದು ಯುದ್ಧ, ಅದರಿಂದಾಗಿ ಈ ಯುದ್ಧದ ಸ್ಥಿತಿಯಲ್ಲಿ ದುರ್ಗೆ ಅತ್ಯಂತ ಮುಖ್ಯವಾದದ್ದು. ಅಲ್ಲಿ ಯುದ್ಧ ಎಲ್ಲ ಮುಗಿದು ಆ ರಾವಣನನ್ನು ಸಂಹಾರ ಮಾಡುವ ಪ್ರಸಂಗದಲ್ಲಿ ಪ್ರತ್ಯೇಕವಾಗಿ ಒಂದು ವಿಶೇಷ ಮಂತ್ರ ಲೋಕದಲ್ಲಿ ಪ್ರಚಾರ ಆಗ್ಬೇಕು ಅನ್ನೋದಕ್ಕೋಸ್ಕರ ಅಗಸ್ತ್ಯರು ರಾಮನಿಗೆ ಉಪದೇಶ ಮಾಡಿದ್ರು. ವಸ್ತುತದ್ದು ತನ್ನದೇ ಮಂತ್ರ. ಆದ್ರೆ ಲೋಕಕ್ಕೆ ನಾವು ಮುಂದೆ ಉಪಯೋಗ ಮಾಡ್ಬೇಕಾದ್ರೆ ಇದನ್ನು ರಾಮನೂ ಕೂಡ ಉಪಯೋಗಿಸಿ ಜಯ ಪಡೆದಿದ್ದಾನೆ ಅನ್ನೋ ಒಂದು ಭರವಸೆ ಬಂದಾಗ ನಂಬಿಕೆ ಬರುತ್ತೆ. ಯಾವಾಗ ನಂಬಿಕೆ ಬಿಲ್ಡ್ ಮಾಡಬೇಕು ಅಂತ ಒಂದೇ ಪ್ರಸಂಗ ಬಂತು ಅಂದ್ರೆ ಅದನ್ನ ದೇವ್ರು ಯಾವತ್ತೂ ಬಿಟ್ಕೊಡಲ್ಲ. ನನ್ನನ್ನು ಚಿಕ್ಕವನು ಅಂತ ಅನ್ಕೊಂಡ್ರು ಅವನಿಗೆ ತಲೆ ಬಿಸಿಲ್ಲ. ನೀವು ಉದ್ಧಾರ ಆಗ್ಯಪ್ಪ, ನಾನು ಉದ್ಧಾರ ಆಗುದ್ರು ನನ್ ತಲೆ ಬಿಸಿ ನಿಮ್ಗೆ ಬೇಡ. ನಿಮ್ಗೆ ಬೇಕಾ? ನಾನ್ ಮಾಡ್ತೇನೆ. ಯಾಕೆಂದ್ರೆ ನಿಮ್ಗೆ ಯಾಕೆಂದ್ರೆ ದೊಡ್ಡವ್ರು ಏನ್ ಮಾಡ್ತಾರೋ ಅದನ್ನೇ ನಾವು ಅನುಸರಿಸುವುದು. ಹಾಗಾಗಿ ದೊಡ್ಡವನಾಗಿ ನಾನು ಇದನ್ನ ಮಾಡಿ ತೋರಿಸ್ಬೇಕು. ರಾಜನಾಗಿ ಹೇಗಿರ್ಬೇಕು ಅಥವಾ ಒಬ್ಬ ವ್ಯಕ್ತಿಯಾಗಿ ಲೋಕದಲ್ಲಿ ಹೇಗೆ ಬಾಳ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ರಾಮ ಅದನ್ನು ಅನುಸರಿಸಿದ. ಕೃಷ್ಣ ಇಲ್ಲಿ ಅರ್ಜುನನಿಗೆ ದುರ್ಗಾ ರೂಪದ ಮೂಲಕವಾಗಿ ಜಯ ಸಿಗುವುದರ ದಾರಿಯನ್ನ ತೋರಿಸಿದ. ಹಾಗಾಗಿ ಕಾಪಾಲಿ ಅಂತ ಅವಳನ್ನ ಕರೆದದ್ರ ಮುಖ್ಯ ಉದ್ದೇಶ ಇಷ್ಟೂ ಕಪಾಲಗಳನ್ನ ಲೆಕ್ಕ ಹಾಕೊಳ್ಳೋ ಅವಳೆ ಮುಂದೆ. ಸಂಹಾರ ರೂಪ ಆದ್ರಿಂದಾಗಿ ಲಕ್ಷ್ಮಿಯ ದುರ್ಗಾ ರೂಪ, ಆ ಸಂಹಾರ ರೂಪಗಳಾಗಿ ಕಪಾಲಗಳನ್ನ ಧರಿಸಿ ಲೋಕದ ಎಲ್ಲಾ ಸಂಹಾರ ಶಕ್ತಿ ನಾನೇ ಅಂತ ತೋರಿಸ್ಲಿಕ್ಕೋಸ್ಕರ ಕಾಪಾಲಿ, ಕಪಿಲೆ, ಇದು ಒಂದು ರೀತಿಯಲ್ಲಿ ಭಗವಂತನ ಹೆಸರನ್ನೇ ಅವಳ ಹೆಸರಾಗಿ ಹೇಳಿದ್ದು. ಇದು ಒಂಥರ ಅಬ್ರಿವಿಯೇಷನ್. ಕರೋತೀತಿ ಕಹ. ಅದೇ ಹೇಳಿದ್ದು ನಾನು ಆಗದಿಂದ. ಲಕ್ಷ್ಮಿಯ ಒಂದು ರೂಪ ಇದೆ. ಆ ಲಕ್ಷ್ಮಿಯ ರೂಪಕ್ಕೆ ಕಾರಣವಾದ ರೂಪ ಲಕ್ಷ್ಮಿಯ ರೂಪ, ಅದು ಪಾರ್ವತಿಯ ರೂಪ ಇದೆಯೇನೋ ಅದಕ್ಕೆ ಕಾರಣವಾದ ರೂಪ ಲಕ್ಷ್ಮಿಯ ರೂಪ ಇದೆ. ಭದ್ರಕಾಳಿ ಅಂತ ಪಾರ್ವತಿಯ ರೂಪ ಇದ್ರೂ ಕೂಡ ಅದರಲ್ಲಿ ಕೆಲಸ ಮಾಡುದು ಭಗವಂತನ ದುರ್ಗಾ ರೂಪವೇ. ಲಕ್ಷ್ಮಿಗೆ. ಆದ್ರೆ ಲಕ್ಷ್ಮಿ ದುರ್ಗೆಯಲ್ಲಿ ನಿಂತು ಸಹಾಯ ಮಾಡಿದ್, ಅಂದ್ರೆ ಪಾರ್ವತಿಯಲ್ಲಿ ನಿಂತು ಸಹಾಯ ಮಾಡಿದ್ಲಲ್ವಾ, ಅಧಿಷ್ಠಾನವನ್ನು ಕೂಡ ನೆನೆಸ್ಕೊಳ್ಳುತ್ತದು. ಹೌದು,
ನಿಮ್ ಲಕ್ಷ್ಮೀ ತಂತ್ರ ಅಂತ ತೆಗೆದು ನೋಡಿದ್ರೆ ಎಲ್ಲ ಪ್ರಶ್ನೆಗಳಿಗೆ ಕ್ಲಿಯರ್ ಆದ ಉತ್ತರ ಇದೆ. ಹೌದು. ಇನ್ನೂ ಒಂದು ಸೂಕ್ಷ್ಮ ಇದೆ, ತುಂಬಾ ಕನ್ಫ್ಯೂಷನ್ ವಿಷಯ ಇದು. ಏನು ಅಂದ್ರೆ ಪಾರ್ವತಿಯ ಮತ್ತಷ್ಟು ಪರಿವಾರ ಇದೆ, ಪಾರ್ಷದರು ಅಂತ ಕರೀತಾರೆ, ಯೋಗಿನಿಯರವರೆಲ್ಲ. ಅವರಿಗೂ ದುರ್ಗೆಯ ರೂಪದ ಹೆಸರುಗಳೇ ಇವೆ. ಈಗ ಚಾಮುಂಡಿ ಅಂತ ಪಾರ್ವತಿಯೂ ಅಲ್ಲ ಲಕ್ಷ್ಮಿಯೂ ಅಲ್ಲ, ಪಾರ್ವತಿಯ ಸೇವೆ ಮಾಡೋಳು ಒಬ್ಳಿದ್ದಾಳೆ. ಈ ಕಾಂತಾರದಲ್ಲಿ ಅವಳು ಕೊನೆಗೊಬ್ಳು ಬರ್ತಾಳಲ್ಲ, ಅದು ಪಾರ್ವತಿಯ ಸಹಾಯಕಿ ಒಬ್ಳು. ಹೌದು. ಅದು ಶಿವನಿಗೆ ಹೇಗೆ ಪ್ರಮಥಗಣಗಳು ಅಂತ ಭೂತ ಇದೆಯೋ, ರಾಶಿ ಇದೆಯೋ, ಹಾಗೆ ಪಾರ್ವತಿಗೂ ಭೂತಗಣಗಳಿವೆ. ಅವಳ ಸೇವೆ ಮಾಡುವಂತ ಯೋಗಿನಿಯರಿದ್ದಾರೆ. ಅವಳಿಗೆ ಪಾರ್ವತಿಯದ್ದೇ ಹೆಸರು ಬರುತ್ತೆ. ಚೌಡೇಶ್ವರಿ, ರಕ್ತೇಶ್ವರಿ, ಚಾಮುಂಡಿ, ಚೌಡಿ, ಹೀಗೆ ನೂರಾರು ತರದ ಹೆಸರುಗಳಿಂದ ಪಾರ್ವತಿಯ ಸಹಾಯವನ್ನು ಪಡ್ಕೊಂಡೇ ಲೋಕದ ಜನರಿಗೆ ತತ್ಕಾಲದ ಗ್ರಾಮ ದೇವತೆಗಳಾಗಿ ಕೆಲಸ ಮಾಡುವಂಥದ್ದನ್ನ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ಅದೇನು ಅಂದ್ರೆ ನೀವು ಒಂದು ಶಬ್ದ ನೋಡಿ ಒಬ್ಬ ವ್ಯಕ್ತಿ ಯಾರು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಏನು ಇಲ್ಲ ಇಲ್ಲ, ಅಲ್ಲಿ ಯಾರು ಭೂತ ಅಲ್ಲ, ಅದೆಲ್ಲ ಲಕ್ಷ್ಮಿಯದ್ದೇ ರೂಪಗಳು. ಕೆಲವು ತಾನೇ ನೇರವಾಗಿ ಬಂದ ರೂಪ, ಕೆಲವು ಸರಸ್ವತಿಯಲ್ಲಿ ನಿಂತು ಮಾಡಿದ ರೂಪ, ಕೆಲವು 3 ದುರ್ಗೆ ಅಂದ್ರೆ ಪಾರ್ವತಿಯಲ್ಲಿ ಬಂದು ಮಾಡಿದ ರೂಪ. ಆದ್ರೆ ಎಲ್ಲ ಮೂಲದಲ್ಲಿ ಲಕ್ಷ್ಮಿ. ಆದ್ರೆ ಯಾರ್ಯಾರಲ್ಲಿ ನಿಂತು ಏನೇನು ಮಾಡಿದ್ಲು ಆಯಾ ಹೆಸರುಗಳು ಬರ್ತಾವಲ್ಲಿ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ. ಅಲ್ಲಿಲ್ಲ, ಲೋಕದಲ್ಲಿ ನಾನು ಹೇಳಿದ್ದು. ಲೋಕದಲ್ಲಿ ಆ ಹೆಸರಿನ ಭೂತಗಳೇ ಇವೆ. ಅದು ಪಾರ್ವತಿಯೂ ಅಲ್ಲ, ಪಾರ್ವತಿಯ ಸೇವಕರು. ಅವೆಲ್ಲ ಗ್ರಾಮ ದೇವತೆಗಳು ಅಂತ ಅನ್ಸಿದ್ದವಲ್ಲ, ಪಾರ್ವತಿಯ ಸೇವಕರು. ನೀವು ಹಳೇ ಕಾಲದ ಪ್ರತಿಷ್ಠಾ ದೇವತೆಗಳು ಯಾರಿರ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಗರ್ಭಗುಡಿ ಅಂತ ಇದ್ದು, ಹೊರಗಡೆ ಬಲಿಕಲ್ಲಿದ್ದು, ಅದಕ್ಕೆ ಬೇಕಿರುವಂತಹ ಧ್ವಜಸ್ತಂಭ ಇತ್ಯಾದಿಗಳು, ಅದು ನೀವು ಒಳಗಿನ ಪರಿವಾರ ದೇವರು ಯಾರು ಅಂತ ಕೇಳಿದ ಮೇಲೆ ಗೊತ್ತಾಗುತ್ತೆ ಅದೇನು ಅಂತ. ಅದಕ್ಕೆ ಸುತ್ತ ಹೊರಗಿಂದ ಪರಿವಾರ ಇರ್ತಾರಲ್ಲ, ಆ ಪರಿವಾರ ನೋಡಿದಾಗ ಒಳಗೆ ಇರುವುದು ಅದು ಪಾರ್ವತಿಯೋ ಲಕ್ಷ್ಮಿಯೋ ಅಂತ ಗೊತ್ತಾಗುತ್ತೆ. ಅದೆಲ್ಲ ಈ ಯೋಗಿನಿಯರು ಅಂದ್ರೆ ಪಾರ್ವತಿಯ ಸೇವೆ ಪಡೆಯುವಂತ, ಪಾರ್ವತಿಯ ಸೇವೆ ಮಾಡುವಂತಹ ಕ್ಷುಲ್ಲಕ ಯೋಗಿನಿಯರು ಒಳ್ಳೇದೇ ಮಾಡ್ತಾರೆ. ಆದ್ರೆ ಅದರಲ್ಲೂ ಡಿವೈಡ್ ಇದೆ, ಅದರಲ್ಲೂ 3 ತರ ಇದ್ದಾರೆ. ಒಳ್ಳೆ ಕೆಲಸ ಮಾಡುವವರು ಅಂದ್ರೆ ಭಕ್ತರಿಗೆ ತತ್ಕಾಲದ ಫಲಗಳನ್ನು ಕೊಟ್ಕೊಂಡು ಬದುಕುವವರು ಇದ್ದಾರೆ. ಇನ್ನು ಕೆಲವರು ಕೀಟ್ಲೆ ಮಾಡುವಂಥವ್ರು, ಈ ಯಕ್ಷಿಣಿಯರೆಲ್ಲ ಈ ಜಾದು ಮಾಡುವಾಗ ಮ್ಯಾಜಿಕ್ ತೋರಿಸುದು, ಮಂಗಮಾಯ ಮಾಡುದು ಇತ್ಯಾದಿಗಳ ರೀತಿಯಲ್ಲಿ ಉಪದ್ರವೂ ಅಲ್ಲ, ಸೇವೆನೂ ಸಹಾಯವೂ ಅಲ್ಲ. ಒಂದ್ ರೀತಿ ಅವರ ಚೇಷ್ಟೆಯೇ ಹಾಗೆ, ಭೂತ ಚೇಷ್ಟೆ ಅಂತ ಹೇಳ್ತೇವಲ್ಲ ನಾವು ಕೆಲವೊಮ್ಮೆ, ಅಂತ ರಾಜಸ ಸ್ವಭಾವದ ಭೂತಗಳು ಇದ್ದಾವೆ. ಇನ್ನು ತಾಮಸ ಸ್ವಭಾವದ್ದು ಅಂದ್ರೆ ಅದೇ ಇನ್ನೊಂದು ಕತ್ತಲೆಯನ್ನು ಬಯಸುವಂತಹ ಭೂತಗಳಿತ್ತಲ್ಲ, ಅದರಲ್ಲಿ ಕಾಂತಾರದಲ್ಲೇ ಶಕ್ತಿಗಳನ್ನು ವಶಪಡಿಸಿಕೊಂಡು ದುರ್ಬುದ್ಧಿಯಿಂದ ಲೋಕಕ್ಕೆ ಹಾನಿ ಮಾಡುವ ಬಯಕೆ ಇದ್ದವಲ್ಲ, ಅಂತ ಭೂತಗಳು ಇದೆ. ಅದು 3ನೇದು ತಾಮಸ ಭೂತಗಳು. ಅಂದ್ರೆ ನಂಬುವವರಿಗೆ ಏನು ಅಂತ ಗೊತ್ತಿಲ್ಲದೆ ಇದ್ರೆ ತಾಮಸ ಭೂತದಿಂದಲೇ ತಾತ್ಕಾಲಿಕವಾಗಿ ಒಳ್ಳೆಯದನ್ನೇ ಪಡಿತಾರೆ, ಆಮೇಲೆ ಕೊನೆಗೆ ಹಾಳಾಗ್ತಾರೆ. ಆಗುತ್ತೆ. ಅಲ್ಲಿ ಯಾವಾಗ್ಲೂ ಕೂಡ ಇನ್ನೊಬ್ಬರನ್ನ ನಾಶ ಮಾಡುವ ಇಂಥ ತಂತ್ರಗಳಿಗೋಸ್ಕರನೇ ಹೋಗ್ತಾರೆ, ಅಸೂಯೆ ಪಟ್ಟು ಮಾಡುವಂತ ಕೆಲಸಗಳೇ ಮಾಡ್ತಾರೆ. ಆದ್ರೆ ಈ ಭೂತಗಳಿದ್ದಾವಲ್ಲ, ಅಂದ್ರೆ ಯಾರು ರುದ್ರದೇವನ ಪ್ರಮಥಗಣದಲ್ಲಿ ಬಂದವುಗಳು, ಅಲ್ಲಿ ಏನಾದ್ರೂ ನೀವು ಅವನಿಗೆ ಹಾಳಾಗ್ಬೇಕು ಅಂತ ಬಯಸಿದ್ರೆ ಅದು ನಿಮ್ಮನ್ನು ವಾಪಸ್ ಕಳಿಸುತ್ತೆ, ನಿಮ್ಮನ್ನ ಅಲ್ಲಿ ಇರ್ಲಿಕ್ಕೆ ಬಿಡುದಿಲ್ಲ. ಅದು ನಿಮ್ದೇನು ಅಂದ್ರೆ ನನ್ಗೆ ರಕ್ಷಣೆ ಬೇಕು ಅಂತ ಕೇಳಿದ್ರೆ ಕೊಡ್ತಾವೆ, ಅವನು ಹಾಳಾಗ್ಬೇಕು ಅಂತ ಕೇಳಿದ್ರೆ ನಿಮ್ಗೆ 2 ಬಾರಿಸ್ತಾವೆ. ಭೂತಗಳನ್ನ ನಂಬಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಅದಕ್ಕಿಂತ ಮೇಲಿನದ್ದು ಚಿಂತನೆ ಮಾಡ್ಲಿಕ್ಕಿದ್ದಾಗ ಅದನ್ನ ಬಿಟ್ರು ಏನು ತೊಂದರೆ ಇಲ್ಲ. ಅದು ಕೇವಲ ಇದ್ದಾವೆ ಅಂತ ನೀವು ಒಪ್ಪಿದ್ರೆ ಸಾಕು, ಅವುಗಳನ್ನು ಉಪಾಸನೆ ಮಾಡಬೇಕು ಅಂತ ಏನಿಲ್ಲ. ಸೇವೆ ಮಾಡ್ತಾರೆ. ಅದೇ ನಂಬಿಕೆ ಎಲ್ಲಿ ಜಾಸ್ತಿ ಆಗುತ್ತೋ ಅವುಗಳ ಶಕ್ತಿ ಅಲ್ಲಿ ಜಾಸ್ತಿ ಆಗುತ್ತೆ. ನಂಬದೇ ಇದ್ದಾಗ ಅವುಗಳಿಗೆ ಏನು ಮಾಡಲ್ಲ, ಸಂಪಡಿತಾವಿರ್ತವೆ. ಆದ್ರೆ ಇವನು ಉಪಕಾರ ಪಡೆದಾದ್ಮೇಲೆ ಅದನ್ನು ತಿರಸ್ಕಾರ ಮಾಡಿದ್ರೆ ಆಗ ಅದು ಸ್ವಲ್ಪ ಇವನನ್ನ ಆಟ ಆಡಿಸುತ್ತೆ, ಅಥವಾ ಇವನಿಗೆ ಉಪದ್ರ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಪ್ರಾರ್ಥನೆ ಮಾಡ್ಬೇಕು, ನಾನು ನಿನ್ಗೆ ಏನ್ ತೊಂದರೆ ಮಾಡಿದ್ದೇನೆ ಅಂತ. ಮೇಲಿನ ದೇವತೆಗಳದ್ದು ಶಿವನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು. ಆಯ್ತು. ಅಪಸರ್ಪಂತು ಯೇ ಭೂತಾಹ ಭುವಿ ಸಂಸ್ಥಿತಾಹ ಯೇ ಭೂತಾಹ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಶಿವನ ಆಜ್ಞೆಯಿಂದ
ಈ ಭೂತಗಳೆಲ್ಲವೂ ಅಪಸರ್ಪಂತು, ಹೊರಟು ಹೋಗ್ಲಿ, ನಾನು ಅವುಗಳಿಗೆ ಏನೂ ಸಂಬಂಧ ಇಲ್ಲ, ನನಗೆ ಅವುಗಳಿಂದ ಯಾವುದೇ ರೀತಿಯ ಉಪಕಾರದ ಅಪೇಕ್ಷೆ ಇಲ್ಲ, ನಾನು ನಂಬಿರುವುದು ಭಗವಂತನನ್ನ. ಹಾಗಾಗಿ ಶಿವನೇ, ನೀನು ನಿನ್ನ ಆದೇಶದಿಂದ ಈ ಭೂತಗಳನ್ನ ಪಕ್ಕಕ್ಕೆ ಸರಿಸು ಅಂತಾನೆ ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕಿದೆ ಭೂತೋಚ್ಚಾಟನೆ ಅಂತ. ಪಂಚಭೂತಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಆ ದುಷ್ಟಶಕ್ತಿಗಳು ಸೇರಿಕೊಂಡಿರ್ತವೆ. ಅದರಲ್ಲಿ ತನ್ನ ಮಡದಿಯಾದ ದುರ್ಗೆಗೆ ಅಥವಾ ಪಾರ್ವತಿಗೆ ಸಂಬಂಧಪಟ್ಟ ಭೂತಗಳ ರಾಶಿಯೂ ಇರ್ತವೆ. ಅವೆರಡು ಸ್ತ್ರೀಭೂತ, ಈ ಕಡೆ ಪುಂಭೂತಗಳಾಗಿ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಹಬ್ಬಿಕೊಂಡಿರ್ತವೆ. ಅವುಗಳೆಲ್ಲ ನಿಯಾಮಕಳಾದ ಶಕ್ತಿ ಯಾರು ಅಂದ್ರೆ ಈ ಕಾಪಾಲಿ. ಅವುಗಳ ನಿಯಾಮಕ ಶಕ್ತಿ ಕಾಳಿ. ಆ ದುಷ್ಟಶಕ್ತಿಗಳು ಏನಿದ್ದಾವು ಅಥವಾ ಭೂತಗಳಿದ್ದಾವೆ, ದುಷ್ಟಶಕ್ತಿ ಅಂತಂದ್ರೆ ಅವರ ಸೇವಕರಾದಾಗ ಅವರ ಪರವಾಗಿ ಮಾಡ್ತಾರೆ. ಅವರ ಸೇವಕರಲ್ಲದೆ ಇನ್ನಷ್ಟು ಜನ ಅವರ ಅಡಿಯಾಳೆ ಅವರು, ಆದ್ರ ತಮ್ಮ ಸ್ವಂತಿಕೆಯನ್ನು ಬಯಸ್ತಾರೆ ಇನ್ನೊಂದು ಕಡೆಯಿಂದ, ಇವರಿಂದನೇ ಶಕ್ತಿ ಪಡೀತಾರೆ. ಹೇಗೆ ಹಿರಣ್ಯಕಶಿಪು ತಾನು ಸಹಾಯ ಪಡೆದು ಕೊನೆಗೆ ನಾನೇ ಚತುರ್ಮುಖ ಆಗ್ಬೇಕು ಅಂತ ಆಸೆ ಪಟ್ಟನಲ್ವೋ ಹಾಗೆ, ಶಂಭೂಕ ನಾನು ಪಾರ್ವತಿಯ ಪತಿ ಆಗ್ಬೇಕು ಅಂತ ಆಸೆ ಪಟ್ಟ ಹಾಗೆ, ಕೊನೆಗೆ ಕೇಳುದವರನ್ನೇ ಕೊನೆಗೆ ನೀನೇ ನಾನಾಗ್ಬೇಕು ಅಂದ್ರೆ ನಿನ್ ಸ್ಥಾನದಲ್ಲಿ ನಾನು ಬರ್ಬೇಕು ಅಂತ ಕೇಳ್ತಾರೆ. ಇದು ಅವರ ದುಷ್ಟತನ. ಆದ್ರೆ ಅವರೆಲ್ಲರೂ ಗಣಗಳೇ, ಪ್ರಮಥ ಗಣದಲ್ಲೇ ವಿಭಾಗ. ಈಗ ಕುಬೇರನ ಗಣದಲ್ಲಿ ಹೋಗಿ ಸೇರಿಕೊಂಡಿದ್ದ ಒಂದಿಷ್ಟು ಜನರನ್ನ ಭೀಮಸೇನ ಸಂಹಾರ ಮಾಡ್ತಾನೆ. ಆಗ ಅವನು ಹೇಳ್ತಾನೆ ತಪ್ಪಾಯ್ತು ಅಂದ್ರೆ, ಧರ್ಮರಾಜ ಹೇಳ್ತಾನೆ ನನ್ನಿಂದ ನನ್ನ ಭೀಮಸೇನ ನಿಂಗೆ ತುಂಬಾ ಉಪದ್ರ ಆಯ್ತು. ಇಲ್ಲ ಅವ್ರು ಸ್ವಲ್ಪ ಕಂಟ್ರೋಲ್ ತಪ್ಪಿಯೇ ಹೋಗ್ತಾ ಇದ್ರು, ಅಂತ ಕುಬೇರರ ಅನುಚರರನ್ನ ನೀನು ಕೊಂದದ್ದಕ್ಕೇನು ಬೇಜಾರಿಲ್ಲ, ನಾನೇ ಒಪ್ಪಿಗೆ ಕೊಟ್ಟಿದ್ದೇನೆ, ಕರ್ಕೊಂಡು ಹೋಗಿ ಭೀಮಸೇನ, ನಿಂಗೆ ಏನ್ ಬೇಕೋ ಸಹಾಯ ಆಗುತ್ತೆ, ನನ್ಗೇನು ಬೇಜಾರಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಅಂದ್ರೆ ಅವರಿಗೂ ಕೂಡ ಅವರ ಗಣಗಳಲ್ಲೇ ಇರುವವರು ಕೆಲವರು ಅವ್ರು ಹೇಳಿದ ಮಾತು ಕೇಳಿಕೊಂಡಿರೋದವ್ರು ಇರ್ತಾರೆ. ಅಂಥವರನ್ನ ಸಂಹಾರ ಮಾಡ್ಲಿಕ್ಕೆ ಇನ್ನೊಂದು ರೀತಿಯಿಂದ ಯಾವುದೋ ಒಂದು ಶಕ್ತಿ ಅಲ್ಲಿ ಬಂದು ನಿರ್ನಾಮ ಮಾಡುತ್ತೆ. ಅಂತಹ ಶಕ್ತಿಗಳಿಗೆ ಮೂಲ ಶಕ್ತಿ ಯಾರು ಅಂತಂದ್ರೆ ಇವಳೆ ಕರಾಳಿ. ಕಪಿಲ ಅಂತ ಭಗವಂತನ ರೂಪಕ್ಕೆ ಮತ್ತೊಂದು ಹೆಸರು. ಅದರ ಮಡದಿಯಾದ ರೂಪ ಕಪಿಲಾ, ಅದು ಕಪಿಲೆ ಅಂತ ಸಂಬೋಧನೆ. ಮಾಡುವವಳು, ಇಡುವವಳು ಮತ್ತು ಮುಗಿಸುವವಳು. ಕ ಅಂದ್ರೆ ಕರೋತಿ, ಪ ಅಂದ್ರೆ ಪಾತಿ, ಲ ಅಂದ್ರೆ ಲುನಾತಿ, ನಾಶ ಮಾಡುತ್ತಾಳೆ. ಗಾಡ್ ಅನ್ನೋ ಶಬ್ದದ ಅರ್ಥವೇ ಭಗವಂತ ಸೃಷ್ಟಿಯ ಪ್ರಕ್ರಿಯೆಗೆ ಬಂದಾಗ ಇವಳು ಸೃಷ್ಟಿ ಪ್ರಕ್ರಿಯೆ ಮಾಡುವ ಸ್ತ್ರೀ ರೂಪದಿಂದ ಇರುತ್ತಾಳಲ್ಲಿ. ಭಗವಂತ ಸ್ಥಿತಿಯ ಪಾಲನಾ ಕೆಲಸವನ್ನ ಮಾಡುವಾಗ ಇವಳು ಸ್ತ್ರೀ ರೂಪದಿಂದ ಪಾಲನೆ ಮಾಡುವ ಶಕ್ತಿಯಾಗಿ ಭಗವಂತನ ಜೊತೆಗೇ ಇರ್ತಾಳೆ. ಭಗವಂತ ಸಂಹಾರ ಮಾಡುವಾಗ ಇವಳು ಕೂಡ ಭಗವಂತನ ಜೊತೆಗೆ ಸಂಹಾರ ಶಕ್ತಿಯಾಗಿ ಭಗವಂತನ ಸೇವೆಯ ದೃಷ್ಟಿಯಿಂದ ನಿರಂತರ ಆ ಕೆಲಸವನ್ನು ಮಾಡ್ತಾನೆ ಇರ್ತಾಳೆ. ಅದರಿಂದಾಗಿ ಅವಳಿಗೂ ಕಪಿಲಾ ಅಂತ ಹೆಸರು. ಹಾಗಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತ್ರಿಯೇ ಕಪಿಲೆ ಅಂತ ಸಂಬೋಧನೆ. ಹೇ ಕಪಿಲೆ, ಕೃಷ್ಣ ಪಿಂಗಲೆ. ಕೃಷ್ಣ ಪಿಂಗಲ ಅಂತಂದ್ರೆ ಮೈ ಬಣ್ಣ ಕಪ್ಪಾಗಿರುವಂಥದ್ದು ಮತ್ತು ಒಂದು ರೀತಿ ಚೂರು ಬೂದು ಬಣ್ಣ ಮಿಕ್ಸ್. ಪಿಂಗಲ ಅಂತಂದ್ರೆ ಒಂಥರ ಬೂದಲ್ಲ, ಸಾರಿ, ಜೇನು, ಬ್ರೌನಿಶ್ ಆದ ಕಪ್ಪಿನ ಶರೀರದಿಂದ, ಅಂದ್ರೆ ಅದು ತಾಮಸದ ಗುಣದ ಪ್ರತಿಪಾದನೆ ಮಾಡುವಂತ ಶಕ್ತಿ, ಅದರ ಅಭಿಮಾನಿ ದೇವತೆ. ಆದ್ರಿಂದಾಗಿ ಅವಳು ಕೃಷ್ಣ ಪಿಂಗಲೆ ಅಂದ್ರೆ ದುಷ್ಟಶಕ್ತಿಗಳನ್ನ ನಾಶ ಮಾಡುವ ಸಹಾಯಕಳಾಗಿ ನಿಂತವಳೆ. ಭದ್ರಕಾಳಿ, ಅವಳದ್ದೇ ಸಂಬೋಧನೆ. ಅಂದ್ರೆ ಕಾಳಿಯಾದ್ರೂ ಕೂಡ ಭದ್ರೆ. ಇವುಗಳೆಲ್ಲ ಕಾಳಿ ಆದ್ರೆ ನಮ್ಮನ್ನು ಖಾಲಿ ಮಾಡಿಬಿಡ್ತವೆ. ಅವಳು ಹಾಗಲ್ಲ, ಅವಳು ಕಾಳಿಯಾದ್ರೂ ಭದ್ರ ಅಂದ್ರೆ ಮಂಗಳ. ನಮಗೆ ಉಪದ್ರವದಿಂದ ಪಾರು ಮಾಡಿ, ನಮ್ಮನ್ನ ಸಮಸ್ಯೆಯಿಂದ ಪಾರು ಮಾಡಿ ಭದ್ರವನ್ನು ಉಂಟು ಮಾಡ್ತಾಳೆ. ಅದರಿಂದಾಗಿ ಅವಳನ್ನ ಭದ್ರಕಾಳಿ. ಈ ರೂಪವನ್ನ ದುರ್ಗಾ ರೂಪ ಅಂತ ಹೇಳುದು. ಸ್ತ್ರೀ ಸಮಾಧಾನ ಇದ್ರೆ ಅದು ಉಗ್ರತೆಯ ಪ್ರತೀಕ. ಆ ರೂಪದಿಂದ ಅವಳು ಬರ್ತಾಳೆ. ಅವಳು ಸಾತ್ವಿಕಳೆ. ದುಷ್ಟರನ್ ಕೊಲ್ಲುವಾಗ ಅವ್ರಿಗೆ ಭಯ ಆಗ್ಬೇಕಲ್ಲ. ಅವ್ರಿಗೆ ಭಯ ಆಗದೆ ಇದ್ರೆ ಉಳಿದವರನ್ನ ಭಯಪಡಿಸಿದಕ್ಕೇನು ಫಲ? ಅಷ್ಟು ಬದುಕಿದ್ದ ಕಾಲದಲ್ಲಿ ಎಲ್ಲರನ್ನು ಎದೆಯಲ್ಲಿ ಡಬಡವ ಅಂತ ಅವರ ಧ್ವನಿ ಅವರ ಕೇಳುವ ಹಾಗೆ ಬದುಕಿಸಿ, ಅಂದ್ರೆ ಜೀವನಕ್ಕೆ ಸವಸಿರ್ತಾರಲ್ಲ, ಅವ್ರಿಗೆ ಶಿಕ್ಷೆ ಹೇಗಾಗ್ಬೇಕು? ಅವರೇ ಎದೆ ಡಬಡವ ಅನ್ಬೇಕು. ಡಬಡವ ಅನ್ಬೇಕು ಅಂದ್ರೆ ಅದು ಅವಳನ್ನ ಆ ರೂಪದಲ್ಲಿಯೇ ಚಿಂತಿಸ್ಬೇಕು. ಹಾಗೆ ಚಿಂತಿಸಿದಾಗ ಅವರ ಏನು ಪೀಕ್ ಸ್ಟೇಜ್ ಇದೆ ಅದು ನಾಶ ಆಗಿ ಹೋಗುತ್ತೆ. ಅವರು ಮೆರೆಯುವ ಸ್ಥಿತಿಯನ್ನ ಕಳೀತಾಳೆ ಅವಳು. ಕೊಂದು ನಮಗೆ ಭದ್ರವನ್ನು ಉಂಟು ಮಾಡ್ತಾಳೆ. ಅವರನ್ನ ಖಾಲಿ ಮಾಡಿ ನಮಗೆ ಭದ್ರ ಕೊಡ್ತಾಳೆ. ಹಾಗಾಗಿ ಭದ್ರಕಾಳಿ. ಹೌದು, ಅಂದ್ರೆ ದುಷ್ಟರ ಸಂಹಾರಕ್ಕಾಗಿ ಅವಳು ಭಯಾನಕವಾದ ರೂಪವನ್ನು ತೊಟ್ಟು ಬರ್ತಾಳೆ ಅಂತ ಆ ಶಬ್ದದ ಅರ್ಥ. ನಮಸ್ತುಭ್ಯಂ, ನಿನಗೆ ನಮಸ್ಕಾರ. ಮಹಾಕಾಳಿ, ಇದು ಕಾಳಿಯಲ್ಲಿ ಮಹತ್ವ ಉಳ್ಳವಳು ಅಂತ. ಮಹತ್ ಅಂತಂದ್ರೆ ಶ್ರೇಷ್ಠತೆ.
ಉಳಿದ ಕಾಳಿಯರಲ್ಲಿ ಕೇವಲ ಖಾಲಿ ಮಾಡುವ ಕೆಲಸ ಅಷ್ಟೇ. ಇಲ್ಲಿ ಹಾಗಲ್ಲ, ಅವಳಿಗೆ ವಾಪಸ್ ತರುವ ಶಕ್ತಿಯೂ ಗೊತ್ತಿದೆ, ಅದರಿಂದ ಅವಳು ಮಹಾಕಾಳಿ. ಉಳಿದವರೆಲ್ಲ ಬರೀ ಕಾಳಿ. ಈಗ ಪಾರ್ವತಿಯ ರೂಪ ಕಾಳಿ ಇದೆ, ಆದ್ರೆ ಅವಳು ಬರೀ ಕಾಳಿ, ಇವಳು ಮಹಾಕಾಳಿ, ಮಹತ್ವದಿಂದ ಕೂಡಿದ ಕಾಳಿ, ಅಥವಾ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖನನ್ನ ತಂದ ಕಾಳಿ ಅವಳು. ಮಹತ್ತತ್ವದ ಅಭಿಮಾನಿ ಚತುರ್ಮುಖ. ಚತುರ್ಮುಖನ ತಾಯಿ ಯಾರು ಅಂತಂದ್ರೆ ಸ್ವತಃ ಇವಳೆ, ಲಕ್ಷ್ಮಿಯೇ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಅವಳಲ್ಲಿ ತನ್ನ ಗರ್ಭವಾದಂತಹ ಹಿರಣ್ಯ ಗರ್ಭನನ್ನ ಇರಿಸಿ ಆ ಮೂಲಕ ಲೋಕಕ್ಕೆ ತಂದು ಕೊಟ್ಟವಳಾದ್ರಿಂದ ಅವಳನ್ನು ಮಹಾಕಾಳಿ. ನಮೋಸ್ತುತೆ. ಅದನ್ನು ಮತ್ತೊಂದು ಸರ್ತಿ ಹೇಳ್ತೇನೆ, ಅದು ಒಂದು ವಿಶಿಷ್ಟವಾದ ಪ್ರಸಂಗ ಇದೆ, ಆಮೇಲೆ ಹೇಳ್ತೇನೆ. ಚಂಡಿ ಚಂಡೇ ತಮಸ್ತುಭ್ಯಂ. ಚಂಡಿ ಕ್ರೂರಿ ಅಂತ ಅರ್ಥ. ಚಂಡ ಅನ್ನುವ ಶಬ್ದಕ್ಕೆ ಕ್ರೂರ ಅಂತ ಅರ್ಥ. ಚಂಡಿ ಅಂದ್ರೆ ಶತ್ರುಗಳನ್ನು ಸಂಹಾರ ಮಾಡುವಾಗ ಅಯ್ಯೋ ಪಾಪ. ಸಾಮಾನ್ಯ ತಾಯಿ ಅಂದ್ರೆ ಕರುಣೆ. ಎಂತ ಉಪದ್ರವ ಕೊಡುವ ಮಗುವಾದ್ರೂ ಅವಳಿಗೆ ಆ ಮಗುವಿನ ಮೇಲೆ ಕರುಣೆ ಬರುತ್ತೆ. ಆದ್ರೆ ಈ ರಾಕ್ಷಸನ ಮೇಲೆ ಆ ಕರುಣೆ ತೋರಿಸಲ್ಲ ಅವಳು. ಚಂಡಿ. ಚಂಡಿ ಅಂತಂದ್ರೆ ನೀವೇನಾದ್ರೂ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ರೆ ಆ ರೂಪದಿಂದ ಅವಳು ನಿಗ್ರಹ ಮಾಡ್ಲಿಕ್ಕೆ ನಿಂತಾಗ ಮತ್ತೆ ಕ್ಷಮೆ ಇಲ್ಲ. ಚಂಡಿ ಅಂದ್ರೆ ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟೆ ನಾಶ ಮಾಡುತ್ತಾಳೆ. ಚಂಡಿ ಮಾತ್ರ ಅಲ್ಲ, ಚಂಡಾ, ಚಂಡೆ, ಅದು ಎರಡು ರೀತಿಯಲ್ಲಿ. ಸ್ವತಂತ್ರವಾದ ಅವಳದೊಂದು ರೂಪ ಇದೆ. ಸ್ವತಂತ್ರ ರೂಪ ಅಂತಂದ್ರೆ ಬ್ರಹ್ಮಚಾರಿಣಿಯಾಗಿದ್ದಾಗ ಒಂದು ರೂಪ, ಅದು ಚಂಡಾ. ಭಗವಂತನ ಮಡದಿ ಆದ್ಮೇಲೂ ಕೂಡ ಶಿಕ್ಷೆ ಕೊಡುವಾಗ ಅವಳು ಚಂಡ, ಅಂದ್ರೆ ಆ ಕ್ರೌರ್ಯ ಹಾಗೆ ಇರುತ್ತೆ ಎರಡು ರೂಪದಿಂದ. ಈ ಸಂಸ್ಕೃತದಲ್ಲಿ ಯಾರದ್ದಾದ್ರೂ ಮಡದಿ ಅಂತ ಹೇಳುವಾಗ ನೀಶ್ ಬರುತ್ತೆ ಅಂತ ನಿಯಮ. ನೀಶ್ ಅಂತಂದ್ರೆ ಚಂಡೀ ಅಂತ ರೂಪ ಆಗುತ್ತೆ. ಚಂಡಸ್ಯ ಅಪತ್ಯಂ ಸ್ತ್ರೀ ಚಂಡೀ. ಸ್ವತಃ ಅವಳೇ, ಅವನನ್ನ ಮದುವೆ ಆದದ್ರಿಂದ ಚಂಡಿ ಹೆಸರು ಬಂದದ್ದಲ್ಲ. ಚಂಡನನ್ನ ಮದುವೆ ಆದ್ರೆ ಚಂಡಿ ಅಂತ ಹೆಸರು ಬರುತ್ತಲ್ವಾ, ಅದು ಒಂದು. ಅಂದ್ರೆ ನರಸಿಂಹನಿಗೆ ಸಹಾಯಕಳಾಗಿ ಕೆಲಸ ಮಾಡುವಾಗ ಚಂಡಿ. ಆದ್ರೆ ಅವಳೇ ಒಂದು ಸ್ವತಂತ್ರವಾಗಿ ಬ್ರಹ್ಮಚಾರಿಣಿಯಾಗಿದ್ದಾಗಲೂ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಅವಳು ತೆಗೆದುಕೊಂಡ ರೂಪವೂ ಕೂಡ ಅತ್ಯಂತ ಭಯಂಕರ ಆದ್ರಿಂದಾಗಿ ಅವಳನ್ನ ಚಂಡಾ ಅಂತಾನೂ ಕರೀತಾರೆ. ಅಂದ್ರೆ ಸ್ತ್ರೀ ರೂಪವೇ. ಒಂದು ಸ್ತ್ರೀ ರೂಪ ನರಸಿಂಹನ ಜೊತೆಗೆ ಇದ್ದು ಮಾಡುವ ರೂಪ ಸಂಹಾರದ ಕೊನೆಯ ಸಂದರ್ಭದಲ್ಲಿ. ಈಗ ಹೇಳುವ ರೂಪ ಮಧ್ಯ ಮಧ್ಯದಲ್ಲೇ ರಾಕ್ಷಸರು ಮಧ್ಯ ಮಧ್ಯದ ಒಂದು ಮನ್ವಂತರದ ಅಂತರ ಅಥವಾ ಚತುರ್ಯುಗದ ಅಂತರದಲ್ಲಿ ಬರುವಂತಹ ದೊಡ್ಡ ಅಪಾಯದ ಸ್ಥಿತಿಯಲ್ಲಿ, ಕಲಿಯುಗದ ಕೊನೆಯಲ್ಲಿ ಸಂಹಾರ ಮಾಡ್ಲಿಕ್ಕೆ ಬರುವಾಗ ಅವಳೇ, ಭಗವಂತನ ಆದೇಶ ಇದ್ದೇ ಇರುತ್ತೆ, ಆದ್ರೆ ಅವಳೇ ಬಂದು ಸಂಹಾರ ಮಾಡುವಂತ ರೂಪ ಚಂಡ. ಹೌದು, ಅದು ಚಾಮುಂಡಿ ಅಂದ್ರೆ ಏನು ಅಂದ್ರೆ ಚಂಡ ಮತ್ತೆ ಮುಂಡ ಅಂತ ಇಬ್ಬರು ರಕ್ಕಸರನ್ನ ಕೊಂದವಳು. ಚಂಡ ಮುಂಡರನ್ನ ಸಂಹಾರ ಮಾಡಿದ್ರಿಂದ ಅವಳನ್ನ ಚಾಮುಂಡಿ ಅಂತ ಕರೆದ್ರು. ನಮಸ್ತುಭ್ಯಂ ತಾರಿಣಿ ವರವರ್ಣಿನಿ. ತಾರಿಣಿ ಅಂದ್ರೆ ದಾಟಿಸುವವಳು, ಸಂಸಾರದ ಸಮಸ್ಯೆಯಿಂದ ದಾಟಿಸುವವಳು. ವರವರ್ಣಿನಿ, ನೀವು ಎಷ್ಟು ವರ್ಣಿಸಿದ್ರು ಅವಳ ಬಗ್ಗೆ ವರ್ಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಳ ದೇವರನ್ನ ಹೇಗೆ ಕೆಲವು ವಿಷಯದಲ್ಲಿ ನಾವು, ಕೆಲವು ವಿಷಯ ಅಲ್ಲ, ಯಾವ ವಿಷಯದಲ್ಲೂ ನಾವು ಅವರನ್ನ ಈ ಭಗವಂತನ ಮಹಿಮೆ ಇಷ್ಟೇ, ಭಗವಂತನ ಗುಣ ಇಷ್ಟೇ, ಭಗವಂತನ ಸಾಮರ್ಥ್ಯ ಇಷ್ಟೇ ಅಂತ ಹೇಗೆ ಹೇಳಲಿಕ್ಕೆ ಆಗುದಿಲ್ವೋ ಹಾಗೆಯೇ ಲಕ್ಷ್ಮಿಯ ವಿಷಯದಲ್ಲೂ ಕೂಡ ಯಾವ ರೀತಿಯಲ್ಲೂ ಕೂಡ ಅವಳನ್ನ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವರವರ್ಣಿನಿ, ವರ್ಣನೆ ಮಾಡುವ ವಿಷಯದಲ್ಲಿ ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಎಷ್ಟು ವರ್ಣಿಸಿದ್ರು ಅವಳ ಬಗ್ಗೆ, ಅವಳ ಶ್ರೇಷ್ಠತೆಯನ್ನು ವರ್ಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಳನ್ನು ಏನು ವರ್ಣಿಸಿದ್ರು ಅದು ಶ್ರೇಷ್ಠವೇ ಆಗಿರುತ್ತೆ. ಈಗ ನಮ್ಮಲ್ಲಿ ಕೆಲವು ಗುಣಗಳು ಬೈಕೊಳ್ಳುವಂಥದ್ದಿರುತ್ತೆ, ಅದೆಲ್ಲ ಸರಿ. ಆದ್ರೆ ಅವರೊಂದಿಗೆ ಲಾಟ್ರಿ ನೋಡಿದ ತಕ್ಷಣ ಸೀದಲ್ಲೂ ಒಂದು ಟಿಕೆಟ್ ತಗೊಂಡು ಕಳೆದೋದ್ರು ತೊಂದ್ರೆ ಇಲ್ಲ, ಅಲ್ಲೇ ಇರ್ತಾರೆ. ಅವ್ರಿಗೆ ಅದನ್ನು ಹುಚ್ಚಿದೆ, ಮತ್ತೆಲ್ಲ ಭಾರಿ ಮನುಷ್ಯ ಒಳ್ಳೆವ, ಇದೊಂದು ವಿಷಯದಲ್ಲಿ ಸಮಸ್ಯೆ ಇದೆ ಅಂತ. ಆದ್ರೆ ಲಕ್ಷ್ಮಿಯನ್ನು ವರ್ಣಿಸುವಾಗ ಇದೊಂದು ವರ್ಣಿಸ್ಲಿಕ್ಕೆ ಉಪಯೋಗ ಇಲ್ಲ ಅನ್ನುವ ತರದ ಯಾವ ಗುಣಗಳು ಆಕೆಯಲ್ಲಿ ಇಲ್ಲ. ಅದ್ರನಾಗ ಅವಳನ್ನು ವರವರ್ಣಿನಿ ಅಂತ ಕರೆದ್ರು. ಕಾತ್ಯಾಯಿನಿ, ಅದು ಕಾರ್ತ್ಯಾಯಿನಿ ಅಂತ ಶಬ್ದ. ಕೃತ್ಯ ಅಂತಂದ್ರೆ ನಮ್ಮಲ್ಲಿ ಅದೇ ಕಾಪಾಲಿಕರು ಕಡಬದವರು ಬಂದು ಒಂದಿಷ್ಟು ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ಅದು ಕೃತ್ಯ. ಆ ಕೃತ್ಯವನ್ನ ಮಾಡಿದಾಗ ಪ್ರತಿಕೃತ್ಯವನ್ನ ಮಾಡಿ ಅದನ್ನು ತೆಗಿಲಿಕ್ಕೆ ಒಂದು ಶಕ್ತಿ ಬೇಕಲ್ವಾ, ಅದು ಅವಳ ರೂಪ ಕಾತ್ಯಾಯಿನಿ. ಕೃತ್ಯ ಅನ್ನುವ ರೀತಿಯ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡ್ಲಿಕ್ಕಿರುವಂತಹ ಲಕ್ಷ್ಮಿಯ ದುರ್ಗಾ ರೂಪವನ್ನ ಕಾತ್ಯಾಯಿನಿ ಅಂತ ಕರೀತಾರೆ. ಕೃತ್ಯಕ್ಕೆ ಸಂಬಂಧಪಟ್ಟ ದೋಷಗಳನ್ನ ಕಳೆಯುವ ರೂಪ ಕಾತ್ಯಾಯಿನಿ. ಅದು ಕತ್ಯಯನ ಅಂತ ಒಂದು ಋಷಿಯ ಹೆಂಡತಿ ಅಂತ ಹೇಳ್ತಾರೆ. ಆದ್ರೆ ಅದು ಕಾತ್ಯಾಯಿನಿ ಶಬ್ದ ಆದಾಗ ಕತ್ಯಯನ ಶಬ್ದಕ್ಕೆ ಸಂಬಂಧ ಇಲ್ಲ, ಅದು ಕಾತ್ಯಾಯಿನಿ ಆಗುತ್ತೆ. ಇಲ್ಲಿ ಏಕೆಂದ್ರೆ ದುರ್ಗಾ ರೂಪ ಕಾತ್ಯಾಯಿನಿ ಅಲ್ಲ, ಕಾತ್ಯಾಯಿನಿ. ಗೋಪಿಕಾ ಸ್ತ್ರೀಯರು
ಕೃಷ್ಣನನ್ನೇ ನಾವು ಪತಿಯನ್ನಾಗಿ ಪಡೆಯಬೇಕು ಅಂತ ಬಯಸಿದಾಗ ಕಾತ್ಯಾಯಿನಿ ಮಹಾದೇವಿ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂದೇಹಿ ಪತಿಮ್ಮೆ ಕುರುತೆ ನಮಃ ಅಂತ ಸ್ತೋತ್ರ ಮಾಡುವಾಗ ಅವಳು ಈ ಭದ್ರಕಾಳಿಯ ರೂಪವನ್ನೇ ಸ್ತುತಿ ಮಾಡಿದ್ರು ಅಂತಿದೆ. ನಮಗೆ ಕಂಸನ ಭಯ, ಕಂಸನ ಆಡಳಿತದಿಂದ ನಮಗೆ ಯಾವಾಗ ಯಾರಿಗೇನ್ ತೊಂದರೆ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಅವರ ಮಕ್ಕಳನ್ನೆಲ್ಲ ಗೊತ್ತಿರುವ ಹಾಗೆ ಅಂದ್ರೆ ಸಣ್ಣ ಮಕ್ಕಳನ್ನೆಲ್ಲ ಕೊಂದು ಬಿಟ್ಟಿದ್ದವನು. ಕೃಷ್ಣನನ್ನ ಯಾರು ಅಂತ ಗುರುತಿಸ್ಲಿಕ್ಕೆ ಆಗದೆ ಇದ್ದಾಗ ಕೃಷ್ಣನ ವಯಸ್ಸಿನ ಎಲ್ಲಾ ಮಕ್ಕಳನ್ನು ಕೊಂದು ಬಿಟ್ಟಿದ್ದಾನೆ. ಅದು ಅವರಿಗೆ ತುಂಬಾ ಭಯ. ನಮ್ಮ ಮನೆಯಲ್ಲಿ ಯಾವಾಗ ಯಾರ ಮೇಲೆ ಹೇಗೆ ಅಪಾಯ ರಾಜಕೀಯ ತಂತ್ರಗಳು ಫಲಿಸುತ್ತವೋ ಗೊತ್ತಿಲ್ಲ. ಹಾಗಾಗಿ ಅವರು ಸ್ತೋತ್ರ ಮಾಡ್ತಾರೆ, ನಮ್ಗೆ ಧೈರ್ಯ ಬರುವುದು ಕೃಷ್ಣನಿಂದ ಮಾತ್ರ. ಹಾಗಾಗಿ ಕೃಷ್ಣನಂತಹ ನಮಗೆ ಗಂಡ ಬೇಕು ಅಂತ ಅಲ್ಲಿ ಸ್ತೋತ್ರ ಮಾಡುವಾಗ ಕಾತ್ಯಾಯಿನಿಯನ್ನ ಸ್ತೋತ್ರ ಮಾಡ್ತಾರೆ. ಅವಳನ್ನ ಇಲ್ಲಿ ಅರ್ಜುನ ನೆನಪಿಸಿಕೊಳ್ತಾನೆ, ಕಾತ್ಯಾಯಿನಿ. ಅಕಸ್ಮಾತ್, ಯಾಕೆಂದ್ರೆ ಈ ದುರ್ಯೋಧನ ಸಾಮಾನ್ಯದವನಲ್ಲ, ಅವನು ಎಲ್ಲಾ ತರದ ಪ್ರಯೋಗಗಳನ್ನು ತಿಳ್ಕೊಂಡು ಅದನ್ನ ಪ್ರಯೋಗಿಸ್ಲಿಕ್ಕೆ ಗೊತ್ತಿದ್ದವ. ಹಾಗಾಗಿ ಅವನು ಏನಾದ್ರೂ ಸೇನೆಯಲ್ಲಿ ನಮ್ಮವರೇ ನಮಗೆ ಪರಸ್ಪರ ಶತ್ರುಗಳಾಗುವಂತೆ ಮಾಡಿ ಏನಾದ್ರೂ ಪ್ರಯೋಗ ಮಾಡಿ ನಾಶ ಮಾಡುವ ಪ್ರಯತ್ನ ಮಾಡಿದ್ರೆ ಅದರಿಂದ ರಕ್ಷಣೆ ಕೊಡ್ಲಿ. ಯಾಕೆಂದ್ರೆ ಅವನಿಗೆ 3 ಕೋಟಿ ಮಂತ್ರಗಳ ಸಿದ್ಧಿ ಇತ್ತು, ಒಂದೆರಡಲ್ಲ. ಅಷ್ಟೂ ಮಂತ್ರಗಳ ಪ್ರಯೋಗವನ್ನು ಹೊಸತ ಅವನು ಕಾಪಾಡಿಕೊಂಡದ್ದು ಯಾಕೆಂದ್ರೆ ಭೀಮನ ಮೇಲೆ ಪ್ರಯೋಗಿಸ್ಬೇಕು ಅಂತ. ಯಾಕೆಂದ್ರೆ ಉಳಿದವರೆಲ್ಲ ಹೇಗಾದ್ರೂ ಮಾಡಿ ಅವರನ್ನ ಅಡಿಗೆ ಹಾಕ್ಬೋದು, ಆದ್ರೆ ಭೀಮನನ್ನು ಅಷ್ಟು ಸುಲಭದಲ್ಲಿ ಹಾಕ್ಲಿಕ್ಕೆ ಆಗುದು. ಯಾಕೆಂದ್ರೆ ಉಳಿದವರದ್ದೆಲ್ಲ ಪಡೆದ ಬಲ. ಈಗ ಅರ್ಜುನನಿಗೆ ಪಾಶುಪತಾಸ್ತ್ರ ಬಂತು, ಅದರಿಂದಾಗ ಬಲ. ಧರ್ಮರಾಜನಿಗೆ ಏನು ಸ್ಮೃತಿ ಏನದು ಆರಂಭದಲ್ಲಿ ವೇದವ್ಯಾಸರು ಕೊಡ್ತಾರಲ್ಲ, ಒಂದು ಯಾವುದೋ ಸ್ಮೃತಿ ಅಂತ ಒಂದು ವಿದ್ಯೆಯನ್ನ ಸಿಗುತ್ತೆ ಅವನಿಗೆ, ಅಂತದ್ದೇನೋ ಒಂದು ಮಂತ್ರದ ಬಲ ಅವನಿಗೆ ಸಿಕ್ಕಿರುತ್ತೆ. ಎಲ್ಲರಲ್ಲೂ ಒಂದು ರೀತಿಯ ಹೊರಗಿನಿಂದ ಬಂದ ಬಲ ಇದೆ. ಆದ್ರೆ ಈ ಭೀಮನಿಗೆ ಯಾವ ತಪಸ್ಸು ಮಾಡಿಲ್ಲ, ಅವನು ಯಾವ ಮಂತ್ರವನ್ನು ಸಿದ್ಧಿಸಿಕೊಳ್ಳಿಲ್ಲ, ಯಾವ ವಿಶೇಷವಾದ ಆಯುಧವನ್ನು ಪಡ್ಕೊಳ್ಳಿಲ್ಲ. ಅವನು ಹೇಳುದೇ ಅಯಮ್ಮೇ ದಕ್ಷಿಣೋ ಬಾಹು, ಇದೊಂದು ತೋಳಿದ್ರೆ ಸಾಕು ನಾನು ಎಲ್ಲರನ್ನು ಮುರಿದು ಬಿಡ್ತೇನೆ ಅಂತ. ಅಂತಹ ಸ್ಥಿತಿಯಲ್ಲಿ ಆ ಶತ್ರುಗಳಿಂದ ನಮಗೆ ತೊಂದರೆ ಆದ್ರೆ ರಕ್ಷಣೆ ಕೊಡ್ಲಿಕ್ಕೋಸ್ಕರ ನಿನ್ನ ಕಾತ್ಯಾಯಿನಿ ರೂಪ ನನ್ನ ಜೊತೆಗಿರಬೇಕು. ಮಹಾಭಾಗೆ, ಭಾಗ ಅಂದ್ರೆ ಭಾಗ್ಯವಂತಿಕೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವೇನ್ ಹೇಳ್ತೇವೆ ಅದು ಮಹಾಭಾಗ ಶಬ್ದದ ಅರ್ಥ. ಮಹತ್ವವನ್ನು ಕೊಡುವ ಭಾಗ್ಯದವಳು ನೀನು, ನಮಗೂ ಕೂಡ ಜಯದ ಭಾಗ್ಯವನ್ನ ಕೊಡು. ಮಹಾಭಾಗೆ ಕರಾಳಿ, ಶತ್ರುಗಳಿಗೆ ಅವರ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವವಳು. ಕರಾಳಿ ಅಂದ್ರೆ ತಪ್ಪು ಅಂತ ಬಂದಾಗ ಅಲ್ಲಿ ಕ್ಷಮಿಸುವ ಸ್ವಭಾವ ಇಲ್ಲ ಅವಳದ್ದು, ಆ ನಿಶ್ಚಯವಾಗಿ ಅವರನ್ನ ಸಂಹಾರ ಮಾಡುವವಳು. ವಿಜಯೇ, ಜಯವನ್ನ ಕೊಡುವವಳು. ಜಯ, ವಿಜಯ ಮತ್ತು ಜಯಕ್ಕೇನು ವ್ಯತ್ಯಾಸ? ನಿಮ್ಗೆ ಸುಮ್ನೆ 2 ಪದ, ನಿಮ್ಗೆ ಮತ್ತೆ ಏನ್ ಶಬ್ದ ಸೇರಿಸ್ಲಿಕ್ಕೆ ಬರ್ಲಿಲ್ಲ, ಅದಕ್ಕೆ ಇನ್ನೊಂದು ವಿಶೇಷವಾದ ಜಯ ಅಂತ. ಆದ್ರೆ ಸ್ವಾರಸ್ಯ ಇದೆ. ಜಯ ಅಂದ್ರೆ ಸಾಮಾನ್ಯ ಗೆಲುವು, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸೋಲ್ಬಹುದು. ಏನಾಗುತ್ತೆ ಕೆಲವೊಂದ್ಸರ್ತಿ ಯುದ್ಧದಲ್ಲಿ ಈ ವೋಟಿಂಗ್ ಬಂದಾಗ ಇವ್ರು ಗೆಲ್ಲುವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೋಗಿರುತ್ತೆ. ಇವರೆಲ್ಲ ಪಟಾಕಿ ಹೊಡೆದಾದ್ಮೇಲೆ 3 ಮತಗಳಲ್ಲಿ ಸೋತ್ರು ಅಂತ ಬರುತ್ತೆ. 3 ಪಟಾಕಿ ಬಾಕಿ ಇರುತ್ತೆ ಹೊಡಿಲಿಕ್ಕೆ, ಅದು ಹೊಡಿಯುವುದೇ ಇಲ್ಲ. ಆಮೇಲೆ ಗೊತ್ತಾಗುತ್ತೆ ಅದು 3 ನಮ್ಮವರೇ ಯಾರೋ ಎಡವಟ್ಟು ಮಾಡಿದ್ದಾರೆ ಒಳಗಿನಿಂದ ಅಂತ. ಅಂದ್ರೆ ಜಯ ಅಂದ್ರೆ ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ. ಈಗ ಜಯ ಆಯ್ತು, ನಾಳೆ ಇನ್ನೇನಾದ್ರೂ ತಿರುಗಿಸಿ ಎದುರಾಳಿ ಮತ್ತೊಂದು ಪ್ರಯೋಗ ಮಾಡಿದ್ರೆ ಸೋಲುವ ಸಾಧ್ಯತೆಗಳು ಹೆಚ್ಚು. ವಿಜಯ ಅಂದ್ರೆ ವಿವಿಧ ರೀತಿಯ ಜಯ, ಅಂದ್ರೆ ಆರ್ಥಿಕವಾಗಿ ಜಯ, ಸಾಮಾಜಿಕವಾಗಿ ಜಯ, ಸಾಂಸ್ಕೃತಿಕವಾಗಿ ಜಯ. ಯಾಕೆಂದ್ರೆ ಸೋಲು ಎಲ್ಲಾ ರೀತಿಯಿಂದ ಆಗುತ್ತೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದ್ರೆ ಸೋಲಾಗುವುದು ಕೇವಲ ಆರ್ಥಿಕವಾಗಿ ಅಲ್ಲ, ಆ ದೇಶದ ಸಂಸ್ಕೃತಿ ಹಾಳಾಗುತ್ತೆ, ಆ ದೇಶದಲ್ಲಿರುವ ಆರ್ಥಿಕ ಸ್ಥಿತಿ ನೆಲಕಚ್ಚುತ್ತೆ, ಆ ಸಾಮಾಜಿಕ ವ್ಯವಸ್ಥೆಗಳು ಹೊಸ ರಾಜ ಬಂದಾಗ ಹಿಂದಿನ ಆಳ್ವಿಕೆಯ ಎಲ್ಲಾ ನಿಯಮಗಳು ಬದಲಾಗ್ಬಿಡುತ್ತೆ. ಆಗ ಅವನು ಗರ್ಭಿಣಿಯರಿಗೆ ಟ್ಯಾಕ್ಸ್ ಇಲ್ಲ, ಅಂಗವಿಹೀನರಾದವರಿಗೆ ಅವ್ರ ಹತ್ರ ಆಸ್ತಿ ಇದ್ರೆ ಅದನ್ನ ಕೇಳಲಿಕ್ಕಿಲ್ಲ ಅಂತೆಲ್ಲ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಹೊಸ ರಾಜ ಬಂದವ ಅಂಗವಿಕಲರು ನಾವು ನೋಡ್ಕೊಳ್ತೀವಿ, ಅವ್ರ ಆಸ್ತಿ ನಮ್ಮ ಹತ್ರ ಇರ್ಲಿ ಅಂತ ಒಂದು ಜಾತಿ ಗಣನೆ ಹೆಸರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ, ನಿಮ್ಮಲ್ಲಿ ಎಷ್ಟು ಗಾಡಿ ಇದೆ, ನಿಮ್ಮಲ್ಲಿ ಎಷ್ಟು ಭೂಮಿ ಇದೆ, ಎಷ್ಟು ಬಂಗಾರ ಇದೆ ಅಂತ ಕೇಳ್ಕೊಂಡು ನಾಳೆ ನಿಮ್ಮ ಎಲ್ಲ ವಿವರ ಕೈಗೆ ಸಿಕ್ಕಿದ್ಮೇಲೆ ನೀವೇನಾದ್ರೂ ಒಂದು ಸರ್ಕಾರದಿಂದ ನಮ್ಗೆ ಇಂಥ ಸಮಸ್ಯೆ ಇದೆ ಇದಕ್ಕೆ ಕೊಡಿ ಅಂದ್ರೆ ನಿಮ್ಮ ಹತ್ರ ಆಸ್ತಿ ಇದೆಯಲ್ಲ ಅದನ್ನ ಇಲ್ಲಿ ಅಡೆಯಿಡಿ, ನಿಮ್ಗೆ ಸರ್ಕಾರದಿಂದ ಲೋನ್ ಕೊಡ್ತೀವಿ ಅಂತ ನಾಳೆ ಅಂದ್ರೆ ಅವಾಗ ನಾವು ಮಾತಾಡ್ಲಿಕ್ಕಿಲ್ಲ. ಹಳೆ ಸರ್ಕಾರದ ನಿಯಮ ಬೇರೆ ಇತ್ತು, ಹೊಸ ಸರ್ಕಾರದ ನಿಯಮ ಏನೂ ಆಗ್ಬೋದು. ಅದನ್ನೇ ಹೇಳಿದ್ ನಾನು, ಸಾಕು ವಿವರ ಬೇಡ. ವಿಜಯ ವಿವಿಧ ರೀತಿಯ ಜಯ, ವಿಶೇಷವಾದ ಜಯ ಅಂದ್ರೆ ಸರ್ವ ಸಮಗ್ರ ಜಯ. ಕೇವಲ ಅಷ್ಟೇ ಅಲ್ಲ, ಇದು ವಿಷ್ಣುವಿಗೆ ಒಪ್ಪಿಗೆ ಆಗುವ ಜಯ ಬೇಕು ನನಗೆ. ವಿ ಅಂದ್ರೆ ವಿಷ್ಣು, ವಿಷ್ಣುವಿನ ಮನಸ್ಸಿಗೆ ಬಂದ ಜಯ ಆಗ್ಬೇಕು.
ಅವನ ಮನಸ್ಸಿಗೆ ಜಯ ಆಗದೆ, ಇಷ್ಟ ಆಗದೆ ನಮ್ಗೆ ಜಯ ಬಂದ್ರು ಕೂಡ ಅದು ಮತ್ತೆ ಕಾಡು ಪಾಲಾಗ್ಬೋದು. ಇನ್ನೊಬ್ರು ಮತ್ತೊಂದ್ ಸರ್ತಿ ಅವನು ಬೇರೆ ಪ್ರಯೋಗ ಮಾಡ್ಬೋದು. ಹಾಗೆ ಶಿಖಿ ಪಿಚ್ಛ ಧ್ವಜಧರೆ ನಾನಾಭರಣ ಭೂಷಿತೆ. ಶಿಖಿ ಅಂತಂದ್ರೆ ನವಿಲು, ಪಿಚ್ಛ ಅಂದ್ರೆ ಅದರ ಗರಿ. ಶಿಖಿ ಪಿಚ್ಛ ಧ್ವಜಧರೆ, ಕಮಲದ ನವಿಲಿನ ಗರಿಗಳನ್ನೇ ಧ್ವಜವಾಗಿಸಿ ನಿಂತಿರುವವಳೆ. ನಾನಾಭರಣ ಭೂಷಿತೆ, ಹಲವು ರೀತಿಯ ಆಭರಣಗಳನ್ನ ತೊಟ್ಟಂತಹ ಓ ದುರ್ಗಾದೇವಿಯೇ. ಅಟ್ಟಶೂಲ ಗ್ರಹರಣೆ ಖಡ್ಗ ಕೇಟಕಧಾರಿಣಿ, ಅತ್ಯಂತ ತೀಕ್ಷ್ಣವಾದ ಶೂಲವನ್ನ ಧರಿಸಿ ಯುದ್ಧಕ್ಕಾಗಿ ಅಭಿಮುಖಳಾಗಿ ನಿಂತವಳೆ. ರಣದಲ್ಲಿ ಹೊಡೆಯುವವಳು. ಪ್ರಹರಣ ಅಂದ್ರೆ ಹೊಡೆಯುವುದು ಅಂತ ಅರ್ಥ. ಶತ್ರುಗಳನ್ನ ಚೆನ್ನಾಗಿ ಸೆದೆಬಡಿಯುವ ಸಾಮರ್ಥ್ಯ ಉಳ್ಳವಳೆ. ಖಡ್ಗ, ಕೇಟಕ, ಇದೆಲ್ಲ ಆಯುಧಗಳಲ್ಲಿ ಇರುವ ಬೇರೆ ಬೇರೆ ಮುಖ. ಖಡ್ಗ ಅಂದ್ರೆ ಗೊತ್ತಿದೆ, ಕೇಟಕ ಅಂದ್ರೆ ಬಹಳ ಉದ್ದನೆಯ ಈಟಿಯ ಹಾಗೆ ಬಳಸುವಂತಹ ಒಂದು ಆಯುಧ. ಗೋಪೇಂದ್ರ ಸ್ಯಾನುಜೆ ಜ್ಯೇಷ್ಠೆ, ಕೃಷ್ಣನ ಅನುಜೆ. ಗೋಪೇಂದ್ರ ಅಂದ್ರೆ ಯಾರು? ಗೋಪರಿಗೆ ರಕ್ಷಣೆಯನ್ನು ಕೊಟ್ಟವ ಕೃಷ್ಣ. ಆ ಗೋವರ್ಧನ ಪರ್ವತವನ್ನು ಎತ್ತಿದಾಗ ಅವನನ್ನು ಗೋಪೇಂದ್ರ ಅಂತ ಕರೆದ್ರು. ಗೋಪೇಂದ್ರಸ್ಯ ಅನುಜೆ, ಕೃಷ್ಣ ಹುಟ್ಟಿದ ಮೇಲೆ ಕೃಷ್ಣನಿಗೆ ತಂಗಿಯಾಗಿ ಯಶೋದೆಯ ಮಗಳಾಗಿ ಹುಟ್ಟಿದವಳು ಇವಳೆ. ಹಾಗಾಗಿ ಗೋಪೇಂದ್ರಸ್ಯ ಅನುಜೆ ಜ್ಯೇಷ್ಠೆ, ನೀನು ಅತ್ಯಂತ ಶ್ರೇಷ್ಠಳು. ನಂದಗೋಪ ಕುಲೋದ್ಭವೆ, ಡೈರೆಕ್ಟ್ ಶಬ್ದವೇ ಹೇಳಿದ್ರು. ನಂದಗೋಪನ ಕುಲದಲ್ಲಿ ಹುಟ್ಟಿದವಳು. ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಹಿರಿಯಳಾದ್ರಿಂದಾಗಿ ನಿನ್ನನ್ನು ಜ್ಯೇಷ್ಠ ಅಂತ ಕರೀತಾರೆ. ಅಂದ್ರೆ ಇದು ಪಾರ್ವತಿ ಅಲ್ಲ ಅಂತ. ಯಾಕೆಂದ್ರೆ ಅವಳಿಗಿಂತ ಜ್ಯೇಷ್ಠಳಾದ ರೂಪಲಕ್ಷ್ಮಿ ಅದು ದುರ್ಗಾ ರೂಪ. ದುರ್ಗಾ ರೂಪದಲ್ಲಿ ಜ್ಯೇಷ್ಠವಾದದ್ದು ಅಂತಂದ್ರೆ ಅಂದ್ರೆ ಜ್ಯೇಷ್ಠಾಲಕ್ಷ್ಮಿ ಅಂತ ಒಂದಿದೆ, ಅದು ಬೇರೆ. ಅವಳಿಗೂ ಈ ಹೆಸರುಗಳೆಲ್ಲ ಕೆಲವೊಮ್ಮೆ ಕನ್ಫ್ಯೂಸ್. ಅವಳು ಲಕ್ಷ್ಮಿಗಿಂತ ಮೊದಲು ಹುಟ್ಟಿ ಜ್ಯೇಷ್ಠ ಅಂತ ಅನಿಸಿದವಳು. ಗುಣದಿಂದ ಜ್ಯೇಷ್ಠ ಅಲ್ಲ, ಅವಳು ವಯಸ್ಸಿನಿಂದ ಜ್ಯೇಷ್ಠಳು. ಆದ್ರೆ ಜ್ಯೇಷ್ಠಾಲಕ್ಷ್ಮಿ ಅಂತ ಅಲಕ್ಷ್ಮಿಯನ್ನ ಮನೆಗೆ ತಂದಿಡುವಂತಹ ಸ್ಥಿತಿಯಲ್ಲಿ ಬಂದಾಗ ಕೆಲವೊಮ್ಮೆ ಅವಳು ಬರಬಾರದು ಅಂತ ಕೇಳಲಿಕ್ಕೋಸ್ಕರ ಅವಳ ಪೂಜೆ ಮಾಡುವುದಿದೆ. ಅಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ನಮ್ಮನೆಗೆ ಬರಬೇಡ ಪ್ಲೀಸ್, ನಾಳೆ ಬಾ. ಅವಳು ಬರಬಾರ್ದು ಅಂತ ಪ್ರಾರ್ಥಿಸುವುದಿದೆ. ಮಂಥರ, ಹೌದು ಹೌದು. ಆಮೇಲೆ ಅಲ್ಲಿ ಮಹಾಭಾರತದಲ್ಲಿ ಎಲ್ಲೂ ಇಲ್ಲ, ಆ ಹೆಸರೇ ಇಲ್ಲ ಅಲ್ಲಿ. ಅವಳ ಹೆಸರು ಕಾಳಿಯ ಮಗಳು ಅಂತ ಅಷ್ಟೇ ಇದೆ. ಇದೆಲ್ಲ ಆಮೇಲೆ ಹೇಗೋ ಸಾಹಿತ್ಯದಲ್ಲಿ ಬಂತು, ನೇರವಾಗಿ ಉಲ್ಲೇಖ ಇದ್ರೆ ಅವಳೇ ಆಗಿರ್ತಾಳೆ. ಆದ್ರೆ ಅವಳೇ ಅಂತ ನಮ್ಗೆ ನಿಶ್ಚಯ ಇಲ್ಲ. ಇರ್ಬೇಕಪ್ಪ, ಭಾನುಮತಿ ಅಂತ ಹೆಸರು ಹೇಳಿದ್ರು, ಆ ಹೆಸರು ಭಾರತದಲ್ಲಿ ಇಲ್ಲ ಅಂತ ಹೇಳಿದ್ರು. ಹೌದು ಹೌದು, ಅದು ಸರಿ. ಮಹಿಷಾಸುರಕ್ ಪ್ರಿಯೇ ನಿತ್ಯಂ, ಮಹಿಷಾಸುರನ ಅಸೃಕ್ ಅಂದ್ರೆ ರಕ್ತವನ್ನ ಪಾನ ಮಾಡಿ ಅಥವಾ ಅದನ್ನ ಸೀಳಿ ನೀನು ಲೋಕಕ್ಕೆ ಪ್ರಿಯವನ್ನ ಉಂಟು ಮಾಡಿದವಳು. ಇದು ಒಂದು ಸರ್ತಿ ಅಲ್ಲ, ಈ ಮಹಿಷಾಸುರು ನಿರಂತರ ಬರ್ತಾನೆ ಇರ್ತಾರೆ. ಪ್ರತಿ ಸರ್ತಿ ದಸರಾ ಬಂದಾಗ್ಲೂ ಬರ್ತಾ ಇರ್ತಾರೆ. ನಮ್ಮ ಮೂಲ ಮಣ್ಣಿನ ಸಂಸ್ಕೃತಿ, ಅವ್ನು ನಮ್ಮ ನಾಯಕ ಅಂತ ಬಡ್ಕೊಳ್ಳುವಂತಹ ಮತ್ತೊಂದಿಷ್ಟು ತಲೆಹರಟೆ ಬುದ್ಧಿಜೀವಿಗಳು ಮಹಿಷಾಸುರರೇ. ಅವರಿಗೆ ಕೋಡ್ ಮಾತ್ರ ಇದು, ಒಳಗೆ ಬುದ್ಧಿ ಇರಲ್ಲ ಅಷ್ಟೇ. ದುಷ್ಟರಿಗೆ ಹಾಯುವುದೊಂದೇ ಕೆಲಸ ಅವರದ್ದು. ಅಂತಹ ಅಸುರರು ಬಂದಾಗ ನಿತ್ಯ ಮತ್ತೆ ಮತ್ತೆ ರಕ್ಷೆ ಕೊಡುವವಳು ನೀನೆ. ಕೌಶಿಕಿ, ಕುಶಿಕನ ವಂಶದಲ್ಲಿ ಬಂದವಳು ಅಂತ ಒಂದು ಹೆಸರು. ಇನ್ನು ಒಂದು ಮುಖ್ಯವಾಗಿ ದರ್ಭೆಯಲ್ಲಿ ಅವಳ ಸನ್ನಿಧಾನ ವಿಶೇಷವಾಗಿ ಇದೆ. ದರ್ಭೆಯಿಂದ ಮಾಡುವ ಈ ಪವಿತ್ರದ ಉಂಗುರ ಅಥವಾ ಆಸನಗಳು ಇಂಥದ್ರಲ್ಲಿ ಅವಳ ಸನ್ನಿಧಾನ ಹೆಚ್ಚು. ಪೀತವಾಸಿನಿ, ಪೀತ ಅಂತಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನ, ಅಂಬರವನ್ನ ತೊಟ್ಟವಳು. ವಾಸಸ್ ಅಂದ್ರೆ ಬಟ್ಟೆಯನ್ನ ತೊಟ್ಟವಳು. ಅಟ್ಟಹಾಸೆ, ಅದು ತುಂಬಾ ಚೆನ್ನಾಗಿದೆ. ದೇವಿ ಮಹಾತ್ಮ್ಯದಲ್ಲಿ ಅವಳು ಗಹಗಹಿಸಿ ನಕ್ಕಳು ಅಂತ ಬಂದಾಗ ಎದುರಾಳಿಯ ಎದೆ ನಡುಕಿ ಬಿಡುತ್ತಂತೆ. ಇವಳು ಈ ತರ ವೀರಾವೇಶದ ನಗುವನ್ನ ಆಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಟ್ಟಹಾಸ, ಅವಳ ಎತ್ತರದ ನಗುವನ್ನ ಕಂಡು ಅಲ್ಲೇ ಎದೆ ಹೊಡೆದೋಯ್ತಂತೆ ಅಸುರನದ್ದು. ಅವಳು ಹೇಳ್ತಾಳೆ, ಅವನು ಬಂದು ಹೇಳ್ತಾನೆ, ನಮ್ಮ ಯಜಮಾನ ಕರೆದಿದ್ದಾನೆ, ಬರ್ಬೇಕು ನೀನು ಅಂತ. ಆಗ ಅವಳು ಹೇಳ್ತಾಳೆ, ಬರ್ತೇನೆ, ಆದ್ರೆ ನಾನೊಂದು ನಿಯಮ ಮಾಡ್ಕೊಂಡ್ಬಿಟ್ಟಿದ್ದೇನೆ. ನನ್ನನ್ನು ಯಾರಾದ್ರೂ ಬಲಾತ್ಕಾರನ ಎಳ್ಕೊಂಡು ಹೋದ್ರೆ ಮಾತ್ರ ಬರುದು, ನಾನಾಗಿ ಯಾರ ಹತ್ರನೂ ಹೋಗುವ ಅಭ್ಯಾಸ ಇಲ್ಲ. ಬಹುಶಃ ನಿಮ್ಗೆ ಆದ್ರೆ ನಿಮ್ಮ ಯಜಮಾನನನ್ನ ಕೇಳಿ ನನ್ನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಹೇಳು ಅಂತ. ಆಗ ಅವನು ಬಂದು ಯುದ್ಧ ಮಾಡುವಾಗ ಅವನ
ಸೇನೆ ಎಲ್ಲ ದಿಕ್ಕಾಪಾಲಾಗಿ ಹೋಗುತ್ತೆ. ಆಗ ಅವಳೊಂದು ನಗ್ತಾಳೆ, ಪಾನ ಪಾತ್ರೆಯಲ್ಲಿ ಪಾನವನ್ನ ಮಾಡಿ ನಗುವಾಗ ಅವನ ಜೀವ ಬಾಯಿಗೆ ಬರುತ್ತೆ. ಹಾಗೆ ಅಟ್ಟಹಾಸೆ ಕೋಕ ಮುಖೆ. ಕೋಕ ಅಂದ್ರೆ ಕಮಲ, ಕಮಲದಂತಹ ಅತ್ಯಂತ ಸುಂದರವಾದ ಮುಖ. ಕೆಲವರು ನಕ್ಕರೆ ಆ ಮುಖ ನೋಡ್ಲಿಕ್ಕಾಗಲ್ಲ. ಅದು ನಗು ಅವರ ಸೌಂದರ್ಯ ಹಾಳು ಮಾಡಬಾರ್ದು. ನಗುವಿನಲ್ಲೂ ಒಂದು ಸೌಂದರ್ಯ ಇದೆ. ನಮ್ದು ಅಟ್ಟಹಾಸ ಮಾಡಿದ್ರೆ ಹಲ್ಲಿನ ಜೊತೆಗೆ ಒಳಗೆ ಇದ್ದದ್ದೆಲ್ಲ ಹೊರಗೆ ಬರುತ್ತೆ. ಅಥವಾ ಎದುರಾಳಿಗೆ ಒಂದ್ ಸರ್ತಿ ಅಭಿಷೇಕವೂ ಆಗ್ಬೋದು. ಆ ತರ ಇಲ್ಲದೆ ಚಂದದ ಸೌಂದರ್ಯದ ಜೊತೆಗಿನ ನಗುವನ್ನ ಹೊಂದಿದವಳೆ. ನಮಸ್ತೇಸ್ತು ರಣಪ್ರಿಯೆ. ಆದ್ರೆ ಯುದ್ಧ ಅಂದ್ರೆ ಬಹಳ ಇಷ್ಟಪಡುವವಳು. ಶತ್ರುಗಳ ಜೊತೆಗೆ ಧರ್ಮ ಯುದ್ಧ ಬಂದಾಗ ಅದನ್ನ ಬಹಳ ಇಷ್ಟಪಟ್ಟು ಮುನ್ನಡೆಯುವವಳು. ಆ ಛಾತಿಯನ್ನ ಅವಳನ್ನ ನಂಬಿದವರಿಗೂ ಕೊಡುವವಳು. ಉಮೇ ಶಾಕಂಬರಿ ಶ್ವೇತೆ ಕೃಷ್ಣೇ ಕೈಠವನಾಶಿನಿ. ನೀನು ಉತ್ಕೃಷ್ಟವಾದ ಮಾ, ತಿಳುವಳಿಕೆ ಉಳ್ಳವಳು. ಉಮಾ ಅಂತ ಉಮೆಗೂ ಹೆಸರಿದೆ, ಅಂದ್ರೆ ಪಾರ್ವತಿಗೂ ಹೆಸರಿದೆ, ಲಕ್ಷ್ಮಿಗೂ ಉಮಾ ಅಂತ ಹೆಸರಿದೆ. ಉಮಾ ಅಂದ್ರೆ ಉತ್ಕೃಷ್ಟವಾದ ಮಾ, ಉತ್ತಮವಾದ ಅರಿವುಳ್ಳವಳು ಅಂತ ಅರ್ಥ. ಶಾಕಂಬರಿ ತರಕಾರಿಯನ್ನ ಹೊತ್ತು ನಿಂತವಳು ಅಂತ, ಅದು ಒಂದು ತರಕಾರಿಯ ಅಭಿಮಾನಿ ದೇವತೆ. ಶಾಕಂಬರಿ ಶ್ವೇತೆ ಬೆಳ್ಳಗಿನವಳು, ಕೃಷ್ಣೆ ಕಪ್ಪಿನವಳು, ಒಟ್ಟೊಟ್ಟಿಗೆ. ಅಂದ್ರೆ ಅವಳು ಸಜ್ಜನರಿಗಾಗುವಾಗ ಬೆಳ್ಳಗೆ ಕಾಣ್ತಾಳೆ, ದುಷ್ಟರಿಗಾಗುವಾಗ ಕಪ್ಪು ಕಾಣ್ತಾಳೆ. ಅವರ ಒಳಗೆ ಕಪ್ಪಿದ್ರೆ ಅಲ್ಲಿ ಕಪ್ಪು ಕಾಣುತ್ತೆ, ಅವರ ಒಳಗೆ ಬಿಳಿ ಇದ್ರೆ ಅದು ಬಿಳಿಯಾಗಿ ಕಾಣುತ್ತೆ. ಅದು ಅವರವರ ಸ್ಥಿತಿ. ನೀವು ಕಪ್ಪು ನೋಡಿ ಇಲ್ಲ ಇಲ್ಲ ನನ್ನ ಪ್ರಕಾರ ಕಪ್ಪೆ ಅಂತ ನೀವು ವಾದಿಸುವಂಗಿಲ್ಲ. ನೀವು ಯಾವ ರೀತಿ ಒಳಗೆ ನಿಂದು ಉಪಾಸನೆ ಮಾಡಿರ್ತೀರಿ ಹಾಗೆ ಕಾಣುತ್ತೆ. ಅವಳು ಯಾವಾಗ್ಲೂ ಹಾನಿ ಮಾಡುವವಳು, ನಾಶ ಮಾಡುವವಳು, ಅವಳು ಉಪದ್ರ ಕೊಡ್ಲಿಕ್ಕೆ ಇರುವವಳು. ಈ ದೇವರನ್ನ ಕೆಲವರು ಯಾವಾಗ್ಲೂ ಬೈತಿರ್ತಾರೆ. ಅವ್ರು ಯಾವಾಗ ನೋಡಿದ್ರು ಉಪದ್ರದಲ್ಲೇ ಇರ್ತಾರೆ. ಯಾರಾದ್ರೂ ಒಂದು ಉಪದ್ರ ಮಾಡಿದಾನೆ ಯಾಕೆ ಅಂತ ಕೇಳಿದ್ರೆ ಅವ್ರು ದೇವರನ್ನ ಯಾವಾಗ್ಲೂ ಉಪಾಸನೆ ಮಾಡಿದ ಹಾಗೇನೆ. ಈ ದೇವರೊಂದು ಎಂತ ಉಪದ್ರ, ಎಷ್ಟು ಕಿರಿಕಿರಿ ಮಾಡ್ತಾನೆ ಅಂತ ಯಾವಾಗ್ಲೂ ಒಂದ್ಸರ್ತಿನ ಉಪಕಾರ ಮಾಡಿದ್ದನ್ನ ಸ್ಮರಿಸಿ, ದೇವ್ರು ಎಷ್ಟು ಕರುಣಾಳು, ಎಷ್ಟು ನಮ್ಗೆ ಉಪಕಾರ ಮಾಡ್ತಾನೆ, ನಮ್ಗೆ ಅವನ್ ಇಲ್ದೇ ಇದ್ರೆ ಬದುಕ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅವನಿಂದ ನಾವು ತುಂಬಾ ಕೃತಜ್ಞರಾಗಿರ್ಬೇಕು. ಅವನಿಗೆ ಋಣಿಗಳು ಅಂತ ಹೇಳುವುದೇ ಇಲ್ಲ. ಬೈದದ್ದು ಮಾತ್ರ 100 ಸರ್ತಿ ಹೇಳ್ತಿರ್ತಾರ. ಯಾವ್ದು ಜಾಸ್ತಿ ಸರ್ತಿ ಹೇಳ್ತೇವೋ ಅದು ಫಲಿಸತ್ತೆ. ಹಾಗಾಗಿ ಈ ನಮ್ಮಲ್ಲಿ ಪುರುಸೊತ್ತಿಲ್ಲ ಅಂತ ನಾವು ಯಾವಾಗ್ಲೂ ಹೇಳುದ್ರಿಂದ ನಮ್ಗೆ ಪುರುಸೊತ್ತೇ ಇರಲ್ಲ. ಯಾಕಂದ್ರೆ ಅದೇ ಜಪ ಹಾಗೆ 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 ಆಗಿ ಪುರುಸೊತ್ತೇ ಇರಲ್ಲ. ಸೇಮ್ ಟು ಸೇಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಶಾಸ್ತ್ರ. ನಾವು ಹೇಗೆ ಉಪಾಸನೆ ಮಾಡ್ತೇವೆ ನಮಗೆ ಹಾಗೆ ಫಲ ಸಿಗುತ್ತೆ ಅಂತ. ಹಾಗಾಗಿ ಅವಳು ಕಪ್ಪೂ ಹೌದು, ಬಿಳಿಯೂ ಹೌದು. ಈ ಕೃಷ್ಣ ಅನ್ನೋದು ಒಂದೇ ಶಬ್ದಕ್ಕೆ 2 ಅರ್ಥ ಹೇಗ್ ಮಾಡುದು? 2 ರೂಪ ತೊಟ್ಟು ಬರ್ತಾಳ ಅಂದ್ರೆ ಹಾಗಲ್ಲ. ಅವಳು ಬೆಳ್ಳಗೆ ಇರುವ ಕಾಲಕ್ಕೆನೆ ಕಪ್ಪು ಇದ್ದಾಳೆ ಅಂದ್ರೆ ಕಪ್ಪು ಮಾತ್ರ ಅಲ್ಲ, ಅದು ಆಕರ್ಷಕ ರೂಪ. ಕೃಷ್ಣ ಅಂದ್ರೆ ತುಂಬಾ ಸೆಳೆತದ ರೂಪ. ಅದು ಕಪ್ಪು ಅಂತ ಹೇಳಿ ಮೂಗು ಮುರಿಯುವ ರೂಪ ಅಲ್ಲ. ತುಂಬಾ ಕೆಲವರನ್ನ ಗಮನಿಸಿ, ಎಷ್ಟು ಕಪ್ಪಿದ್ರು ಕೂಡ ಲಕ್ಷಣ ಇರುತ್ತೆ. ಅಂತವ್ರು ತುಂಬಾ ಜನ ನೀವು ನೋಡ್ಲಿಕ್ಕೆ ಸಿಗುತ್ತೆ. ನಾವ್ ಅನ್ಕೋತೀವಿ ಅಯ್ಯೋ ಎಷ್ಟು ಕಪ್ಪಿಗಿದ್ದಾರೆ ಅಂತ. ಆದ್ರೆ ಅವರು ನಕ್ರೆ ಅಥವಾ ಸಹಜವಾಗಿ ಅವರ ಮುಖದಲ್ಲಿರುವ ಸೌಮ್ಯ ಭಾವ ಮತ್ತು ಅವರಿಗೆ ಒಳಗಿನಿಂದ ಆ ಅರಿವಿನ ಗಾಢತೆ ಇದ್ರೆ ಅವರ ಮುಖದಲ್ಲಿ ಒಂದು ಶಾಂತವಾದ ಪರಿಸ್ಥಿತಿ ಇರುತ್ತೆ. ಅದು ಅತ್ಯಂತ ಲಕ್ಷಣ. ನಾವು ಚರ್ಮದಿಂದ ಏನ್ ಕಳೀತೇವೆ ಅದು ಶಾಸ್ತ್ರಕ್ಕೆ ಲೆಕ್ಕ ಇಲ್ಲ. ನೀವು ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಳ್ಳುವಾಗ ಹೇಳ್ಬಹುದು, ಅಥವಾ ಫೋಟೋಜೆನಿಕ್ ಫೇಸ್ ಅಂತ ನಿಮ್ಗೆ ಯಾವ್ದಾದ್ರು ಆಡಿಗೆ ಬೇಕಾದ್ರೆ ಅದನ್ನೆಲ್ಲ ಗುರುತಿಸಬಹುದು. ವಸ್ತುತಃ ಫೋಟೋಜೆನಿಕ್ ಫೇಸ್ ಅಂತ ಗಮನಿಸುವಾಗ್ಲೂ ಅವ್ರು ಕಪ್ಪು ಗಮನಿಸುವುದಿಲ್ಲ. ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ರೆ ನೀವು ಎಷ್ಟೇ ಕಪ್ಪಿದ್ರು ತಗೊಳ್ತಾರೆ. ಹಾಗೆ ಎಷ್ಟೋ ಜನ ನಟಿಯರು ನಟರು ಬಂದು ಹೋದವರು ಇದ್ದಾರೆ. ನಮ್ಗೆ ಈಗ ಭ್ರಮೆ ಏನು ಅಂದ್ರೆ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಇಂಥದ್ದೇ ಆಗಿರ್ಬೇಕು, ಹೀಗೆ ಒಂದಿಷ್ಟು ಡ್ಯಾನ್ಸೇ ಬರ್ಬೇಕು ಅವರಿಗೆ. ಈ ನಟನೆ ಬರದೇ ಇದ್ರು, 1 ಪೈಸೆ ಗೊತ್ತಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಅವರಿಗೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತಾ, ಅವರು ನಾಯಕರಾಗಬಹುದು ಅಂತ. ಅಂದ್ರೆ ಜನ ಟೇಸ್ಟ್ ಹೇಗ್ ಬದಲಿಸ್ತಾರೋ ಹಾಗೆ ಅದನ್ನ ತಯಾರಿಸುವವರ ಪ್ರೊಡಕ್ಷನ್ ನಲ್ಲಿ ಆಯ್ಕೆಗಳು ಬದಲಾಗ್ತಾ ಹೋಗ್ತವೆ. ಕೈಟಭನಾಶಿನಿ, ಕಟು ಸ್ವಭಾವದಿಂದ ಕೂಡಿದ್ದ ಕೈಟಭನನ್ನ ಕೊಂದವಳು. ನಮ್ಗೆ ಕಥೆ ಗೊತ್ತಿರುವುದೇನು? ಮಧುಕೈಟಭರನ್ನ ಕೊಂದದ್ದು ಸ್ವತಃ ಭಗವಂತನೇ. ಆದ್ರೆ ಆ ಭಗವಂತನನ್ನ ಅವರು ಕೇಳ್ತಾರೆ, ನಮ್ಮ ಜೊತೆಗೆ ನೀನು ಇಷ್ಟು ದಿವಸಗಳ ಕಾಲ ಯುದ್ಧ ಮಾಡಿ ತುಂಬಾ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟಿದ್ದಿ, ಹಾಗಾಗಿ ನಿನಗೇನಾದ್ರೂ ವರ ಬೇಕಾ ಅಂತ ಹೀಗೆ ಕೇಳುವ ಬುದ್ಧಿಯನ್ನ ಕೊಟ್ಟವಳು ಇವಳೆ, ಒಳಗಿನಿಂದ ಮಾಯೆಯಿಂದ. ಹಾಗಾಗಿ ಅವರು ಪೆದ್ದರ ತರ ಹೋಗಿ ಕೇಳ್ತಾರೆ, ನಿಂಗೆ ಏನ್ ಬೇಕು ಅಂತ. ಅವ್ನು ಹೇಳ್ತಾನೆ ನಿಂಗೆ ಪ್ರಾಣ ಬೇಕು ಅಂತ. ನಾನು ಸಿಕ್ಬಿದ್ವಲ್ಲ ಅಂತ ಟೆನ್ಷನ್ ಆಗುತ್ತೆ. ಆದ್ರೆ ಕೇಳಿ ಆಗಿದೆ. ಮಾತು ಕೊಟ್ಟ ಮೇಲೆ ತಪ್ಪಿಸೋ ಬುದ್ಧಿ ದುಷ್ಟ್ರಿಗೂ ಇರ್ಲಿಲ್ಲ. ನಮ್ಮಲ್ಲಿ ದುಷ್ಟ್ರಿಗಿಂತ ಕಡೆ ನಾವು. ದುಷ್ಟ್ರಾದ್ರೆ ಕನಿಷ್ಠ ಪಕ್ಷ
ಒಂದು ಮಾತು ಕೊಟ್ಟ ಮೇಲೆ ಅದನ್ನೇ ಯಾವತ್ತು ತಪ್ಪಲ್ಲ, ಅದಕ್ಕೆ ಅಡ್ಡ ಬಿದ್ದು ಸಾಯ್ತಾರೆ. ನಮ್ಮಲ್ಲಿ ಇವುಗಳಿಗೆ ಅದು ಅವನು ತಿರುಚಿ ಬಿಟ್ಟಿದ್ದಾನೆ, ನನ್ನ ಅಭಿಪ್ರಾಯ ಹಾಗಿರ್ಲಿಲ್ಲ ಅಂತ ರೆಕಾರ್ಡ್ ಇದ್ರು ಕೂಡ ಅದನ್ನೇ ವಿರೋಧಿಸಿ ಮಾತಾಡ್ತಾರೆ, ನನ್ನ ಧ್ವನಿಯನ್ನ ಬದಲಾಯಿಸಲಾಗಿದೆ ಅಂತ. ಆದ್ರೆ ಆ ವಿಲನ್ಗಳಿಗೆ ಕನಿಷ್ಠ ಪಕ್ಷ ಕೆಲವೊಂದು ಬೇಸಿಕ್ ನಿಯಮಗಳಾದ್ರೂ ಚೆನ್ನಾಗಿ ಇತ್ತು. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಒಂದು ಕ್ಲಾಸಲ್ಲಿ ಒಂದ್ಸಲ ಯಾರೋ ಒಬ್ಬ ಹುಡುಗ ಕತೆ ಹೇಳ್ತಾ ಇದ್ದಾಗ, ಕೃಷ್ಣ ಯಾರು 8ನೇ ಗರ್ಭದಿಂದ ವಸುದೇವ ದೇವಕಿಯರಿಗೆ ಮರಣ ಅಂತ ಹೇಳಿದ, ಅಂದ್ರೆ ವಸುದೇವ ದೇವಕಿಯರ 8ನೇ ಗರ್ಭದಿಂದ ಮರಣ ಅಂತ ಹೇಳಿದಾಗ ಕತೆ ಎಲ್ಲ ಮುಗೀತು. ಅವನ ಪ್ರಶ್ನೆ, ಅಲ್ಲ ಅವರಿಬ್ಬರನ್ನು ಒಟ್ಟಿಗೆ ಹಾಕಿ ಮಲಗಿಸಿದ್ದು, ಅದಕ್ಕೆ ಹೇಳಿದೆ ನೀನ್ ಕಂಸ ಆದಾಗ ಹಾಗೆ ಮಾಡು. ಅವನಿಗೊಂದು ಕಾಮನ್ ಸೆನ್ಸ್ ಇತ್ತು, ಒಂದು ಹೆಣ್ಣು ಗಂಡು ಒಂದ್ ಮದುವೆ ಆದ್ಮೇಲೆ ಅವರನ್ನ ಯಾವತ್ತೂ ಕೂಡ ಬೇರ್ಪಡಿಸಬಾರ್ದು ಅಂತ ಒಂದು ಸಾಮಾಜಿಕ ನಿಯಮ, ಅದು ಲೋಕೋತ್ತರವಾದ ನಿಯಮ, ಅದನ್ನ ಯಾರು ಕೂಡ ಮೀರ್ತಿರ್ಲಿಲ್ಲ. ನಿನಗೆ ಅದಕ್ಕಿಂತಲೂ ಹೆಚ್ಚು ದುರ್ಬುದ್ಧಿ ಬಂದಿದೆ ಅಂದ್ರೆ ನೀನ್ ಒಂದ್ಸರ್ತಿ ಕಂಸ ಆದಾಗ ಈ ಕೆಲಸ ಮಾಡು ಅಂತ ಹೇಳಿದ್ದೆ. ಅಂದ್ರೆ ಆ ಕಾಲದ ಒಂದು ನಿಯತ್ತನು ನಮ್ಗೆ ಇವತ್ತು ತಪ್ಪು ಅಂತ ಕಾಣಿಸುತ್ತೆ. ಅವ್ನು ಯಾಕೆ ಹಾಗೆ ಮಾಡ್ದ, ಹೀಗ್ ಮಾಡ್ಬೋದಿತ್ತಲ್ಲ, ಆದ್ರೆ ನಿಮ್ಮೊಳಗೂ ಕಂಸ ಸೇರಿದ್ದಾನೆ ಅನ್ನೋದೇ ತಾತ್ಪರ್ಯ ಅಂತ. ಆತರ ಕಾಲಕ್ಕೆ ಶತ್ರುಗಳಲ್ಲೂ ಕೂಡ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಗುಣಗಳು. ಆ ಶತ್ರುವಿನಲ್ಲೂ ಒಂದಿಷ್ಟು ಗುಣ ಕಾಣುವುದನ್ನ ನೆಕ್ಸ್ಟ್ ಜನರೇಷನ್ ನಾವು ಅದು ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ಒಂದು ದುಸ್ಥಿತಿ. ಅದು ಕಲಿಯುಗದ ಪ್ರಭಾವ. ಅಂದ್ರೆ ಹಾಗೆ ನಾವು ರಾಜ್ಕುಮಾರ್ ಸಿನಿಮಾಗಳಲ್ಲಿ ಅವನೇ ಅಕಸ್ಮಾತ್ ಒಂದು ದುಷ್ಟ ಪಾತ್ರ ಮಾಡಿದ್ರು ಕೂಡ ಅದರಲ್ಲಿ ಎಷ್ಟು ಒಳ್ಳೆ ಗುಣಗಳನ್ನು ಜೊತೆಗೆ ಇಟ್ಟಿರ್ತಾನೆ ಅಂದ್ರೆ ಯಾವತ್ತೂ ಕೂಡ ಆ ಪಾತ್ರದಿಂದ ನಾನು ಹೀಗಾದೆ ಅಂತ ನಾಳೆ ಯಾರೂ ಕೂಡ ಅವನನ್ನ ಆಕ್ಷೇಪ ಮಾಡಬಾರದು ಅನ್ನುವಂತ ಒಂದು ಎಚ್ಚರ ಇತ್ತು. ಅವನೇ ಕಳ್ಳನ್ ಪಾತ್ರ ಮಾಡಿದ್ರು, ನಂಗೆ ಯಾವ ಸಿನಿಮಾ ನೆನಪಿಲ್ಲ, ನಾಯಕನಿಗಿಂತ ಕಳ್ಳನೇ ಇಷ್ಟ ಆಗ್ಬಿಡ್ತಾನೆ. ಅಂದ್ರೆ ಅಷ್ಟು ಸಾತ್ವಿಕ ಗುಣ, ಅಷ್ಟು ಸಜ್ಜನಿಕೆ, ಕಳ್ಳತನ ಮಾಡ್ತಿರ್ತಾನೆ. ಆದ್ರೆ ಅದ್ರ ಜೊತೆಗೆ ಇದ್ದಂತ ಉಳಿದ ನಮ್ಮಲ್ಲಿ ಈಗ ಏನು ಅಂದ್ರೆ ಗುಣ ತೋರಿಸುದಿಲ್ಲ, ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಿ ಅವನಿಗೆ ಹೀಗೆ ಅನ್ಯಾಯ ಆಗಿತ್ತು, ಅವನು ಅದಕ್ಕೋಸ್ಕರ ಹೀಗೆ ಅನ್ಯಾಯ ಮಾಡ್ತಿದ್ದಾನೆ. ದುಶ್ಚಟಗಳು ಇರ್ತವೆ, ದುಶ್ಚಟಗಳ ಪರಮಾವಧಿ ಆದ್ರೇನೆ ಅವನು ಹೀರೋ. ಅವನು ಕೆಟ್ಟದಾಗಿ ಸುರುಳಿ ಗಾಳಿ ಬಿಟ್ರೆ ಮಾತ್ರ ಅವನು ಹೀರೋ. ಅದೇ ಕಾಲ ಟೇಸ್ಟ್ ಬದಲಾಗುತ್ತೆ ಹಾಗೆ. ಹೀಗೆ ಕೈಟಭನ ಮನಸ್ಸಿನಲ್ಲಿ ಅವನ ಸಾವನ್ನು ಅವನೇ ತಂದುಕೊಳ್ಳುವ ಹಾಗೆ ಪ್ರೇರೇಪಿಸುವ ಶಕ್ತಿಯಾಗಿ ಕೆಲಸ ಮಾಡಿದ್ದಾಳೆ. ಆದ್ರಿಂದಾಗೆ ಅವಳು ಕೈಟಭ ನಾಶಿನಿ. ಕಠಿಣತೆ ಅನ್ನೋದು ಅವನ ಸ್ವಭಾವ. ಮಧು ಮತ್ತೆ ಕೈಟಭ ಅಂತ ಯಾಕೆ ಹೆಸರು ಬಂತು ಅಂತ ಅಲ್ಲೇ ಹೇಳುವಾಗ ಅವನು ಮಧುರವಾಗಿ ಮಾತಾಡಿ ಮದಭರಿತನಾಗಿದ್ದ, ಹಾಗಾಗಿ ಅವನಿಗೆ ಮಧು ಅಂತ ಹೆಸರು. ಇವನು ಕಠಿಣವಾದ ಸ್ಥಿತಿಯಲ್ಲಿ ಜಗತ್ತನ್ನ ಕಠೋರವಾಗಿ ನಡೆಸ್ಕೊಳ್ತಿದ್ದಾದ್ರಿಂದ ಅವನಿಗೆ ಕೈಟಭ ಅಂತ ಹೆಸರು ಅಂತ. ಅಂಥವರಲ್ಲಿ ಒಬ್ಬನನ್ನ ಸಂಹಾರ ಮಾಡಿದ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು, ಹಿರಣ್ಯಾಕ್ಷಿ. ಬಂಗಾರದಂತಹ ಕಣ್ಣುಗಳುಳ್ಳವಳು, ಅಂದ್ರೆ ಅಷ್ಟು ಪುಟಕ್ಕಿಟ್ಟ ಶುದ್ಧತೆ ಅಂತ. ಬಂಗಾರ ಅಂದ್ರೆ ಶುದ್ಧತೆಯ ಪ್ರತೀಕ, ಹಾಗಾಗಿ ಅಂತಹ ಸುಂದರವಾದ ಕಣ್ಣುಗಳಿಂದ ಕೂಡಿದವಳು. ವಿರೂಪಾಕ್ಷಿ. ಎಟ್ ಎ ಟೈಮ್ ದುಷ್ಟರಿಗೆ ಅವಳೇ ವಿರೂಪಾಕ್ಷಿಯಾಗಿ ಕಾಣ್ತದೆ. ವಿರೂಪ ಅಂದ್ರೆ ಕ್ರೂರ, ಭಯಾನಕ. ರುದ್ರದೇವನಿಗೂ ವಿರೂಪಾಕ್ಷ ಅಂತ ಹೆಸರಿದೆ. ಅವನು ಹಾಗೇನೆ ಧ್ಯಾನ ಮಾಡುವ ಸ್ಥಿತಿಯಲ್ಲಿ ಹೋದವನಿಗೆ ಆ 3ನೇ ಕಣ್ಣು ಆಜ್ಞಾಪ್ರದವಾಗಿ ಕಾಣುತ್ತೆ. ಅದೇ ಒಬ್ಬ ದುಷ್ಟ ಆಗಿದ್ರೆ ಅವನಿಗೆ ಅದು ಭಯ ಹುಟ್ಟಿಸಿ ಜೀವ ತೆಗೆಯುತ್ತೆ. ಹಾಗಾಗಿ ಸಂಹಾರ ಶಕ್ತಿಯಾಗಿ ಅವನ್ ಕೆಲಸ ಮಾಡುದು ಕೂಡ. ಈ 3 ಕಣ್ಣು ಅನ್ನೋದು ಸಂಹಾರದ ಗುರುತು. ದುರ್ಗೆಗೂ 3 ಕಣ್ಣು, ನರಸಿಂಹನಿಗೂ 3 ಕಣ್ಣು, ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕಂ ಅಲ್ಲ, ಅದಲ್ಲ, ಕರಾಳ ನೇತ್ರಂ, ತ್ರಿನೇತ್ರಂ ಏನದು, ಶ್ರೀನೃಸಿಂಹ ಪುಷ್ಕರಾಕ್ಷ ಕರಾಳ ವಿಕೃತಾನನ ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖಾಂಶುಕಃ ಪ್ರಹ್ಲಾದ ವರದ ಶ್ರೀಮಾನ್ ಅಪ್ರಮೇಯ ಪರಾಕ್ರಮಃ ಅಭಕ್ತ ಜನ ಸಂಹಾರಿ ಭಕ್ತಾನಾಂ ಅಭಯಪ್ರದಃ ಜ್ವಾಲಾಮುಖ ತೀಕ್ಷ್ಣಕೇಶ ಸ್ನಿಗ್ಧದಂಷ್ಟ್ರೋ ಭಯಂಕರಃ ಉತ್ತಪ್ತ ಹೇಮ ಸಂಕಾಶ ಸಟಾಧೂತ ಬಲಾಹಕ ತ್ರಿನೇತ್ರಃ ಕಪಿಲ ಪ್ರಾಂಶುಹು. ಕಪಿಲ ಅನ್ನೋ ಹೆಸರು ಇಲ್ಲಿ ಬಂತು. ಈ ಗಮನಿಸಿ, ಆ ಸ್ತೋತ್ರದ ಜೊತೆಗೆ ನರಸಿಂಹನ ಎಲ್ಲಾ ಹೆಸರುಗಳು ಹೆಚ್ಚು ಕಮ್ಮಿ ಇಲ್ಲಿ ಇದೆ. ಅಂದ್ರೆ ನರಸಿಂಹನ ಜೊತೆಗೆ ಇದ್ದು ಸಂಹಾರ ಶಕ್ತಿಯಾಗಿ ಕೆಲಸ ಮಾಡುವ ಬ್ರಹ್ಮಚಾರಿಣಿ ರೂಪದ ಜೊತೆಗಿನ ವರ್ಣನೆಯನ್ನ ಇದು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ತ್ರಿನೇತ್ರ ಅಂತ ಅಲ್ಲಿದೆ. ಇಲ್ಲಿ ವಿರೂಪಾಕ್ಷಿ ಅನ್ನುವ ಶಬ್ದದಿಂದ ಅವಳನ್ನ ಕರೀತಾರೆ. ಅಂದ್ರೆ ಸಂಹಾರ ಶಕ್ತಿಯಾಗಿ ಕೆಲಸ ಮಾಡಿದವಳು ಅಂತ ವಿರೂಪಾಕ್ಷಿ. ಹಿರಣ್ಯಾಕ್ಷ ಅಂತ ಅವನಿಗಿದ್ದ ಹೆಸರು ಯಾಕೆ ಅಂದ್ರೆ ಈ ಜಾತಿ ಗಣತಿ ಮಾಡಿದಾಗ ಮನೆಯಲ್ಲಿ ನಿಮ್ಮಲ್ಲಿ ಎಷ್ಟು ಬಂಗಾರ ಇದೆ ಅಂತ ಕೇಳುವ ಸ್ವಭಾವ ಅವನ್ ಶುರು ಮಾಡಿದ್ದು. ಅವನಿಗೆ ಎಲ್ಲೇ ಬಂಗಾರ ಕಂಡ್ರು ಕೂಡ ಅದ್ರ ಮೇಲೆ ಕಣ್ಣಿತ್ತು ಅವನಿಗೆ. ಇವನೇನು ಅಂದ್ರೆ ಇನ್ನೊಬ್ಬ ಅವನ ಅಣ್ಣ ಹಿರಣ್ಯ ಕಶಿಪು. ಕಶಿಪು ಅಂದ್ರೆ ತಲೆದಿಂಬು, ತಲೆಗೆ
ಆಶ್ರಯ ಕೊಡುವ ತಲೆಗಿಂಬು, ಅದರ ಅಡಿಯಲ್ಲೆಲ್ಲ ಬಂಗಾರ ಇಟ್ಟಿದ್ದ, ಅಂದ್ರೆ ಬ್ಲ್ಯಾಕ್ ಮನಿ. ಈಗೆಲ್ಲ ಅವರ ಅಣ್ಣ ತಮ್ಮಂದ್ರೆ ಇರುದು, ಯಾರು ಹೊಸಬ್ರಿಲ್ಲ, ಎಲ್ಲ ಆ ಕಾಲದವರೇ. ಈಗ ಇನ್ನೊಂದು ರೂಪದಿಂದ ಬಂದಿದ್ದಾರೆ ಅಷ್ಟೇ. ನೀವು ಹಾಗೆ ಹಿರಣ್ಯಾಕ್ಷ ಅಂತ ಈಗಿನವರನ್ನು ಕರಿಬಹುದು, ಹಿರಣ್ಯಕಶಿಪು ಅಂತ ಈಗಲೂ ಕರಿಬಹುದು. ಅವ್ರು ಯಾರು ಸತ್ತಿಲ್ಲ, ಅವರು ಆ ಕಾಲದಲ್ಲಿ ಒಂದು ರೂಪದಿಂದ ಸತ್ರು. ಪುಡಿಯಾಗಿ ಎಷ್ಟು ಧೂಳಾಯ್ತೋ ಜಗತ್ತಿನ ಆಕಾಶದ ಸುತ್ತ, ಅಷ್ಟು ನುಂಗಿದವರೆಲ್ಲ ಹಿರಣ್ಯಾಕ್ಷರೇ. ಈಗ ಯಾರು ಕಮ್ಮಿ ಇಲ್ಲ. ಅಂದ್ರೆ ನಾನು ಹೇಳ್ತಾರೆ ರಾಜಕಾರಣಿಯಿಂದ ಮಾತ್ರ, ನಮ್ಮಲ್ಲೂ ನಮಗೂ ಒಂದ್ಸಲ ದುಡ್ಡು ನೋಡಿದಾಗ ಒಂದ್ ಬಂಗಾರ ತೆಗೆದಿಟ್ಕೊಳ್ಳೋಣ. ಈಗ ಯಾವುದೋ ಆಭರಣ ದೇವರು ಕೊಟ್ಟದ್ದು ನಮ್ಗೆ ಒಂದು ಸಂಸ್ಕಾರದ ದೃಷ್ಟಿಯಿಂದ ಹಾಕೊಳ್ಳೋದು ತಪ್ಪಲ್ಲ. ಅದು ಬಿಟ್ಟು ಈ ಗೋಡೆಯಲ್ಲಿ ಅಂಟಿಸಿಡುದು, ಟೈಲ್ಸ್ ಅಡಿಗೆ ತುಂಬಿಸಿಡುದು, ಈ ಮೂರ್ಖತನ ಹಿರಣ್ಯಾಕ್ಷರ ಸ್ವಭಾವ ಏನಿದೆ ಇದು ಆಗ ಶುರುವಾಗಿದ್ದು ಈಗ್ಲೂ ಇದೆ. ಆದ್ರೆ ಲಕ್ಷ್ಮಿಗೆ ಅವಳು ಸ್ವತಃ ಹಿರಣ್ಯದ ಅಭಿಮಾನಿನಿ, ಅವಳು ಬಂಗಾರದ ಅಭಿಮಾನಿ ದೇವತೆ ಆದ್ರಿಂದಾಗಿ ಅವಳನ್ನ ಹಿರಣ್ಯಾಕ್ಷಿ ಅಂತ ಕರೆದದ್ದು. ಅವಳು ನೋಡಿದ್ದೆಲ್ಲವೂ ಬಂಗಾರ ಆಗುತ್ತೆ ಅಂತ ಹೇಳಲ್ವಾ. ಲಕ್ಷ್ಮಿಯ ಕಟಾಕ್ಷ ಬಿದ್ದಿದೆ ಅವನಿಗೆ, ಅವನು ಮುಟ್ಟಿದ ಕೆಲಸ ಎಲ್ಲ ಒಳ್ಳೇದಾಗ್ತಾ ಇದೆ. ಬಂಗಾರ ಅಂದ್ರೆ ನೀವು ಬಂಗಾರ ಅಂತ ತಗೋಬೇಡಿ, ಬೆಲೆ ಬಾಳುವಂತದ್ದು ಅಂತ ಅರ್ಥ. ಯಾವುದೇ ಪದಾರ್ಥ ಅದು ಉಪಯೋಗಕ್ಕೆ ಬರುವ ಹಾಗಾಯ್ತು ಅಂದ್ರೆ ಲಕ್ಷ್ಮಿಯ ಸನ್ನಿಧಾನ ಇದೆ ಅಂತ ಅರ್ಥ. ಯಾವ ಪದಾರ್ಥ ಎಷ್ಟು ಅವನಿಗೆ ಸಿಗುವಂತದ್ದಿದ್ರು ಕೂಡ ಅವನು ಕರೆಕ್ಟ್ ಕೆಲ್ಸಕ್ಕೆ ಬೇಕಾದಾಗ ಸಿಗಲ್ಲ, ಇನ್ಯಾರೋ ತಗೊಂಡೋಗ್ತಾರೆ, ಆಮೇಲೆ ಸಿಗುತ್ತೆ, ಅವನ ಎಲ್ಲ ಕೆಲಸ ಮುಗಿದ ವಾಪಸ್ ಬರುತ್ತೆ. ಅಂದ್ರೆ ಅಲ್ಲಿ ಅವನಿಗೆ ಸ್ವಲ್ಪ ಆ ವಸ್ತುವಿನ ಬಳಕೆಯ ವಿಷಯದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇಲ್ಲ ಅಂತ ಅರ್ಥ. ಹಾಗೆ ಹಿರಣ್ಯಾಕ್ಷಿ ಅಂತಂದ್ರೆ ಬಂಗಾರದ ಅಭಿಮಾನಿನಿ ಒಂದು. ಅವಳು ಯಾರ ಮೇಲೆ ದೃಷ್ಟಿ ಇಡ್ತಾಳೋ ಅವನ ಬದುಕು ಬಂಗಾರ ಆಗುತ್ತೆ ಅನ್ನುವ ಅರ್ಥದಲ್ಲಿ, ಯಾರ ಕಣ್ಣಿನ ದರ್ಶನ ಬಿದ್ದಾಗ ಬದುಕು ಬಂಗಾರಮಯವಾಗುತ್ತೆ ಅವಳು ಹಿರಣ್ಯಾಕ್ಷಿ. ಅದೇ ಈ ಭ್ರಮೆಯಿಂದ ಹೇಳುದು. ಅವಳೇ 3 ರೂಪಗಳಲ್ಲಿ ಕಾಣಿಸಿಕೊಂಡಂತಹ ಚಿತ್ರಣವನ್ನೇನು ಹೇಳ್ತಾರೆ, ಗೌರಿ ದೇಹಾತ್ ಸಮುದ್ಭೂತ ಅಂತ ಸ್ಪಷ್ಟವಾಗಿ ದೇವಿ ಭಾಗವತದಲ್ಲೂ ಇದೆ, ದೇವಿ ಮಹಾತ್ಮ್ಯದಲ್ಲೂ ಇದೆ. ಅವಳೇ ಗೌರಿಯ ದೇಹದಿಂದ ಹುಟ್ಟಿ ಬಂದ್ಲಾದ್ರಿಂದಾಗಿ ಎಲ್ಲರೂ ಪಾರ್ವತಿಯೇ ಬಂದ್ಲು ಅಂತ ಅನ್ಕೊಂಡ್ರು ಅಂತ. ಆದ್ರೆ ಅದು ಲಕ್ಷ್ಮಿಯದ್ದೇ ರೂಪ. ಲಕ್ಷ್ಮಿಯ ರೂಪ ಅವಳ ರೂಪದಲ್ಲಿ ಬಂದು ನಿಂತದ್ರಿಂದ ಇವಳು ಗೌರಿನೂ ಒಬ್ಳೆ ಲಕ್ಷ್ಮಿನೂ ಒಬ್ಳೆ ಅಂತ ಭ್ರಮೆ ಬಂತು. ಸರಸ್ವತಿನೂ ಬೇರೆ, 3 ಜನ ಬೇರೆ ಇದ್ದಾರೆ. ಪಾರ್ವತಿ ಒಬ್ಳು ಇದ್ದಾಳೆ, ಸರಸ್ವತಿ ಒಬ್ಳು ಇದ್ದಾಳೆ, ಲಕ್ಷ್ಮಿ ಒಬ್ಳು ಇದ್ದಾಳೆ. ಆದ್ರೆ ಕೆಲವು ಕೆಲಸವನ್ನ ಪಾರ್ವತಿಯರಲ್ಲಿ ನಿಂತು ಮಾಡ್ತಾಳೆ, ಕೆಲವು ಕೆಲಸವನ್ನ ಸರಸ್ವತಿಯಲ್ಲಿ ನಿಂತು ಮಾಡ್ತಾಳೆ. ಆದ್ರಿಂದಾಗಿ ಇವಳು ಸ್ವತಂತ್ರ, ಹೇಗೆ ನಾರಾಯಣ ಸ್ವತಂತ್ರವಾಗಿ ಉಳಿದ ಎಲ್ಲರಲ್ಲೂ ಪ್ರತ್ಯೇಕವಾಗಿ ಕೆಲಸ ಮಾಡ್ತಾನೋ ಹಾಗೆ ಲಕ್ಷ್ಮಿ ನಾರಾಯಣನ ಮಡದಿಯಾಗಿ ನಾರಾಯಣಿ ಆದ್ರಿಂದಾಗಿ ಅವಳು ಕೂಡ ಪಾರ್ವತಿಯಲ್ಲಿ ನಿಂತು ಕೆಲಸ ಮಾಡ್ತಾಳೆ, ಸರಸ್ವತಿಯಲ್ಲಿ ನಿಂತು ಕೆಲಸ ಮಾಡ್ತಾಳೆ. ಹಿರಣ್ಯಾಕ್ಷಿ, ವಿರೂಪಾಕ್ಷಿ, ಸುಧೂಮ್ರಾಕ್ಷಿ, ಇದು ಕೂಡ ಶತ್ರುಗಳನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಇರುವ ಸ್ವಲ್ಪ ಭಯಾನಕವಾದ ಧೂಮ್ರ ಅಂತಂದ್ರೆ ಒಂಥರ ಬೂದು ಬಣ್ಣದ ಗಾಜಿನಂತಹ ದೃಷ್ಟಿ ಇರುವ ಕಣ್ಣು. ಅಂತಹ ಕಣ್ಣಿನಿಂದ ಶತ್ರುಗಳನ್ನ ಸಂಹರಿಸುವಂತಹ ಓ ನಾಯಕಿಯೇ ನಮೋಸ್ತುತೆ. ವೇದಶ್ರುತಿ ಮಹಾರಣ್ಯೇ, ವೇದಗಳನ್ನ ಕಿವಿಗೆ ಬೀಳುವಂತೆ ಮಾಡುವವಳು. ನಮಗೆ ವೇದ ಅಂದ್ರೆ ಶಾಸ್ತ್ರಜ್ಞಾನ, ವೇದ ಅಂದ್ರೆ ಯಾವುದು ನಿರಂತರ ಜಗತ್ತಿನಲ್ಲಿ ಧರ್ಮವನ್ನು ಉಳಿಸುತ್ತೋ ಆ ಮಾತುಗಳು. ವಿದ್ಯತೆ ಯಾವಾಗ್ಲೂ ಇರುವಂಥದ್ದು. ಮನುಷ್ಯನಿಗೆ ನ್ಯಾಯ ನಿರಂತರ ಇರಬೇಕು, ಸತ್ಯ ಅದು ನಿರಂತರವಾಗಿರ್ಬೇಕು, ಧರ್ಮ ಅದು ನಿರಂತರವಾಗಿರ್ಬೇಕು. ಇಂತಹ ನಿರಂತರವಾಗಿ ಇರಬೇಕಾದ ಸತ್ಯಗಳನ್ನ ಶ್ರುತಿ ಕಿವಿಗೆ ನಿರಂತರ ಮತ್ತೆ ಮತ್ತೆ ಒಂದೊಂದು ವ್ಯಕ್ತಿಗಳಿಂದ, ಒಂದೊಂದು ಆಚಾರ್ಯ ಪುರುಷರಿಂದ, ಒಂದೊಂದು ಸಾಮಾಜಿಕ ರಿಫಾರ್ಮರ್ಸ್ ಗಳಿಂದ ಮತ್ತೆ ಮತ್ತೆ ಸಮಾಜಕ್ಕೆ ಹಾಕ್ತಾ ಇರ್ತಾಳವಳು. ಅವಳೇ ನೇರ ಬರ್ಬೇಕು ಅಂತಿಲ್ಲ. ಸಜ್ಜನರ ದೊಡ್ಡ ಪಡೆಯನ್ನೇ ಮತ್ತೆ ಮತ್ತೆ, ಹೇಗೆ ದುಷ್ಟರ ಪಡೆ ಮತ್ತೆ ಮತ್ತೆ ಬಂದು ಸಮಾಜವನ್ನು ಹಾಳು ಮಾಡ್ತಿರುತ್ತೋ ಹಾಗೆ ಅದಕ್ಕೆ ಪ್ರತಿರೂಪವಾಗಿ ಅವಳು ಕೂಡ ಅನೇಕ ರೀತಿಯಿಂದ ವೇದವನ್ನು ಲೋಕದಲ್ಲಿ ಮತ್ತೆ ಬೆಳಗಿಸುವ ಕೆಲಸ ಮಾಡ್ತಿರ್ತಾಳೆ. ಮತ್ತು ಅವಳು ಕೂಡ ವೇದದ ಅಭಿಮಾನಿನಿ. ವೇದಶ್ರುತಿ ಅನ್ನೋದು ಅವಳದ್ದೇ ಒಂದು ಹೆಸರು. ಲಕ್ಷ್ಮಿಯ ಹೆಸರಲ್ಲಿ ಅಪರೂಪದ ಹೆಸರದು ವೇದಶ್ರುತಿ ಅಂತ ಅನ್ನೋದು. ವೇದವನ್ನ ನಿರಂತರವಾಗಿ ತಾನು ಕೂಡ ಹಾಡ್ತಿರ್ತಾಳೆ, ಇನ್ನೊಬ್ಬರ ಕಿವಿಗೂ ಬೀಳಿಸ್ತಾ ಇರ್ತಾಳೆ. ಅದರಿಂದ ವೇದಶ್ರುತಿ. ಮಹಾಪುಣ್ಯೆ, ಪುಣ್ಯದ ವ್ಯವಸ್ಥೆಯಲ್ಲಿ ಎಲ್ಲರ ಪುಣ್ಯನ್ನ ಹೊತ್ತು ನಿಂತವಳು ಅವಳೆ ಮಹಾಪುಣ್ಯೆ. ಪುಣ್ಯ ಅಂದ್ರೆ ಏನು ಗೊತ್ತಾ? ಪುನಾತೇಹೆ ಪುಣ್ಯನಾಮವಾನ್, ಯಾವುದು ಎತ್ತರಕ್ಕೇರಿಸುತ್ತೋ ಅದು ಪುಣ್ಯ. ಆ ಎತ್ತರಕ್ಕೇರಿಸುವ ಶಕ್ತಿಯಾಗಿ ಪುಣ್ಯ ರೂಪೆಯಾಗಿ ಲಕ್ಷ್ಮಿ ಮಹಾಪುಣ್ಯೆ. ಆಮೇಲೆ ಬ್ರಹ್ಮಣ್ಯೆ, ಬ್ರಹ್ಮ ಅಂದ್ರೆ ವೇದ, ಅದನ್ನ ಚೆನ್ನಾಗಿ ತಿಳಿದವಳು. ಅಥವಾ ಬ್ರಹ್ಮಣಿ ಸ್ಥಿತ, ಚತುರ್ಮುಖನಲ್ಲಿ ನಿಂತು, ಅವಳಿಗೆ ಬ್ರಹ್ಮಾಣಿ ಅಂತ ಹೆಸರಿದೆ. ಚತುರ್ಮುಖನಲ್ಲಿ ನಿಂತು ವೇದವನ್ನ ಲೋಕಕ್ಕೆ ಪಾಠ ಮಾಡುವ ಒಂದು ಪರಂಪರೆಯನ್ನು ಬೆಳೆಸಿದವಳಾದ್ರಿಂದಾಗಿ ಅವಳಿಗೆ ಬ್ರಹ್ಮಣ್ಯೇ.
ಜಾತವೇದಸಿ, ಹುಟ್ಟುತ್ತಲೇ ಸಂಪದ್ಭರಿತಳಾಗಿ ಹುಟ್ಟಿದವಳು, ಚಿನ್ನದ ಚಮಚದಲ್ಲಿ ಹುಟ್ಟಿದವಳು ಅಂದ್ರೆ ನಿಜವಾಗ ಅವಳು. ಬೇರೆಯವರೆಲ್ಲ ಅವ್ರ ಅಜ್ಜನ ಹತ್ರ ಇತ್ತು ಆದ್ರಿಂದಾಗಿ ಅವ್ರ ಹತ್ರ ಇದೆ, ಅವ್ರ ಅಜ್ಜನ ಹತ್ರ ಇತ್ತು ಆದ್ರಿಂದಾಗಿ ಇವ್ರ ಹತ್ರ ಇದೆ. ಇವಳು ಹಾಗಲ್ಲ, ಇವಳು ಹುಟ್ಟುತ್ತಲೇ ಸಂಪದ್ಭರಿತಳು. ಜಾತಂ ಅಂದ್ರೆ ಜಾತ ಅಂದ್ರೆ ಹುಟ್ಟುವುದು, ಹುಟ್ಟುತ್ತಲೇ ವೇದಸ್, ಹುಟ್ಟುವಾಗ್ಲೇ ಸಿರಿವಂತೆ ಇವಳು. ಅದಕ್ಕೆ ಹಿರಣ್ಯಾಕ್ಷಿ ಅಂತ ಹಿಂದೆ ಹೇಳಿದ್ದು. ಅವಳೇ ಬಂಗಾರದ ಅಭಿಮಾನಿನಿ. ಅವಳಿಗೆ ಮತ್ತೆ ಯಾರೋ ತಂದು ಕೊಟ್ಟು ಬಂಗಾರ ಆದದ್ದಲ್ಲ. ಕೆಲವರು ಕಾಗೆ ಬಂಗಾರ ಇರ್ತಾರೆ, ಪೇಂಟ್ ಕೊಟ್ರೆ ಮಾತ್ರ ಅದು ಬಂಗಾರದಾಗ ಕಾಣುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅದರ ಹೊರಗಿನ ಕೋಟ್ ಹೋಯ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ, ಓ ಇಷ್ಟು ದಿವಸ ನಾವು ಯಾವ್ದನ್ನೋ ಇಟ್ಕೊಂಡು ಏನು ಅನ್ಕೊಂಡಿದ್ವಿ ಅಂತ. ಇದು ಹಾಗಲ್ಲ, ಸ್ವಂತ ಸಂಪತ್ತು ಅವಳಲ್ಲಿ ಇರುವುದಾದ್ರಿಂದಾಗಿ ಅವಳನ್ನ ಜಾತವೇದಸ್. ಇನ್ನು ಜಾತವೇದ ಅನ್ನೋ ಶಬ್ದಕ್ಕರ್ಥವೇ ಅಗ್ನಿ ಅಂತ ಒಂದು ಅರ್ಥ ಇದೆ. ಜಾತವೇದಸೆ ಸುನವಾಮ ಸೋಮವರಾತಿ ಯತೋ ನಿದಹಾತಿ ವೇದ ಅಂತ ಲಕ್ಷ್ಮಿಯ ವಿಶೇಷ ಮಂತ್ರಗಳಲ್ಲಿ ಜಾತವೇದ ಮಂತ್ರ ಅಂತ ಒಂದಿದೆ. ಆ ಜಾತವೇದ ಅನ್ನೋದು ಅಗ್ನಿಯ ಹೆಸರು. ಅಗ್ನಿಯನ್ನು ಉಪಾಸನೆ ಮಾಡಿದರೆ ಸಂಪತ್ತು ಬೇಗ ಬರುತ್ತೆ ಅಂತ. ಅದಕ್ಕೆ ರಾಜರೆಲ್ಲ ದೊಡ್ಡ ಯಾಗಗಳನ್ನು ಮಾಡಿಸ್ತಾ ಇದ್ದದ್ದು. ಯಾಕೆಂದ್ರೆ ಆ ಜಾತವೇದ ಅನ್ನುವ ಅಗ್ನಿಯಲ್ಲಿ ಲಕ್ಷ್ಮಿಯ ಜಾತವೇದಸ್ಸನ್ನು ವಿಶೇಷವಾದ ರೂಪ ಇದೆ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಅವಳನ್ನ ಜಾತವೇದಸ್ ಅನ್ನೋ ಶಬ್ದದಿಂದ ಜಾತವೇದಸಿ, ನೀನು ಅತ್ಯಂತ ಸಂಪದ್ಭರಿತಳು, ಅಗ್ನಿಯಲ್ಲಿ ಉಪಾಸನೆಗೊಳ್ಳುವವಳು, ಹುಟ್ಟುತ್ತಲೇ ಎಲ್ಲ ವಸ್ತುಗಳ ಬಗ್ಗೆ ಚೆನ್ನಾಗಿ ತಿಳಿದವಳು. ಜಾತಂ ಜಾತಂ ವೇತ್ತಿ. ಆ ಜಾತವೇದ ಶಬ್ದಕ್ಕೆ ನೂರಾರು ಅರ್ಥ ಇದೆ, ನಾನು ಒಂದೆರಡು ಹೇಳಲಿಕ್ಕೆ ಹೋದೆ ಅಷ್ಟೇ. ಪ್ರತಿಯೊಂದು ವಸ್ತು ಹುಟ್ಟುವಾಗ್ಲೇ ಅದರ ಎಲ್ಲ ಬಯೋಡೇಟಾ ಅವಳಿಗೆ ಗೊತ್ತಿರುತ್ತೆ. ಅದು ಯಾವಾಗ ಹುಟ್ಟತ್ತೆ, ಎಷ್ಟು ದಿವಸದ ತನಕ ಇರುತ್ತೆ, ಅದಕ್ಕೇನು ಸಂಪತ್ತು ಬೇಕು, ಎಂತ ಪ್ರಯತ್ನ ಮಾಡುತ್ತೆ, ಎಲ್ಲಿ ತನಕ ಅದು ಇರುತ್ತೆ, ಮುಂದೇನಾಗುತ್ತೆ, ಅದರ ಹಿಂದೆ ಮುಂದೆ ಚೆನ್ನಾಗಿ ಗೊತ್ತಿದ್ರೆ ಅವರು ಜಾತವೇದಸಿ. ಅವಳ ಸಂಬೋಧನೆ ಜಾತವೇದಸಿ ಅಂತ ಸಂಬೋಧನೆ. ಹೇ ಜಾತವೇದಸಿ, ಜಂಬೂಕಟ ಕಚೇನೈಕ ಕಚೇತ್ಯೇಷು ನಿತ್ಯಂ ಸನ್ನಿಹಿತಾಲಯೇ. ಜಂಬೂ ದ್ವೀಪದ ಹೊರಗಿನ ವಲಯದಲ್ಲಿ ಬೆಟ್ಟಗಳಲ್ಲಿ ನಿರಂತರ ಸನ್ನಿಹಿತ ಆಲಯಿ, ನೆಲೆಸಿದವಳೆ. ಅಂದ್ರೆ ಜಂಬೂ ದ್ವೀಪದ ಒಂದು ಭಾಗದಲ್ಲಿ ಜಂಬೂ ಕಟಕ ಅಂತ ಒಂದು ಪರ್ವತ, ಆ ಪರ್ವತದಲ್ಲಿ ನಿರಂತರವಾಗಿ ನೆಲೆಸಿದವಳು. ತ್ವಂ ಬ್ರಹ್ಮ ವಿದ್ಯಾನಾಂ, ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ಇಲ್ಲಿ ಅವಳನ್ನು ಅದೇ ರೀತಿಯಲ್ಲಿ ಹೇಳ್ತಾರೆ. ನಾನು ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆಯಲ್ಲಿದ್ದೇನೆ, ಅಧ್ಯಾತ್ಮ ವಿದ್ಯೆಯಲ್ಲಿದ್ದೇನೆ. ನನ್ನನ್ನು ಉಪಾಸನೆ ಮಾಡುವವರು ಅಧ್ಯಾತ್ಮದ ವಿದ್ಯೆಯ ಕಡೆಗೆ ಸಾಗಿದ್ರು ಅಂದ್ರೆ ಅವರಿಗೆ ತಾನಾಗೆ ನನ್ನ ಒಲುಮೆ ಆಗುತ್ತೆ. ನನ್ನನ್ನು ಪ್ರತ್ಯೇಕವಾಗಿ ಪ್ರೀತಿಸ್ಬೇಕು ಅಂತಿಲ್ಲ, ಪ್ರತ್ಯೇಕವಾಗಿ ಉಪಾಸನೆ ಮಾಡಬೇಕು ಅಂತಿಲ್ಲ. ಅಧ್ಯಾತ್ಮದ ಕಡೆಗೆ ಮನಸ್ಸು ಹೋಯಿತು ಅಂದ್ರೆ, ಸತ್ಯವನ್ನ ತಿಳ್ಕೊಳ್ಬೇಕು ಅನ್ನೋ ಪ್ರಾಮಾಣಿಕ ಜಿಜ್ಞಾಸೆ ನಮ್ಮಲ್ಲಿ ಉಂಟಾಯಿತು ಅಂದ್ರೆ, ಆ ವಿದ್ಯೆಯಲ್ಲಿ ನಾನೇ ಇದ್ದೇನೆ, ನಾನು ಕರೆಯದೇನೆ ಅವ್ರ ಮನೆಗೆ ಬರ್ತೇನೆ. ಯಾಕೆಂದ್ರೆ ವಿದ್ಯೆ ಬಂದ್ರೆ ಸಂಪತ್ತು ಅದರ ಜೊತೆಗೆ ಬರುತ್ತೆ. ಅದರದು ಬ್ರಹ್ಮ ವಿದ್ಯೆ ಆಗಿರ್ಬೇಕು. ಬೇರೆ ವಿದ್ಯೆ ಬರಬೇಕು ಅಂದ್ರೆ ನಾವು ಮೊದಲು ಅದಕ್ಕೆ ಕಟ್ಟಬೇಕು ಕೋಟಿಗಟ್ಲೆ, ಆಮೇಲೆ ಅದನ್ನು ವಾಪಸ್ ತರ್ಲಿಕ್ಕೆ ಮತ್ತೆ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು, ಕೋಟಿಗಟ್ಲೆ ಮತ್ತೆ ಯಾರ್ಯಾರು ತಲೆ ಹೊಡಿಬೇಕು. ಇದೆಲ್ಲ ಅನಿವಾರ್ಯ ಸ್ಥಿತಿ. ಆದ್ರೆ ಅಧ್ಯಾತ್ಮ ವಿದ್ಯೆ ಪಡಿಲಿಕ್ಕೆ ಅಷ್ಟು ದುಡ್ಡು ಕೊಟ್ರೆ ಯಾರು ಕೊಡಲ್ಲ, ದುಡ್ಡು ಕೊಟ್ರೆ ಸಿಗುವುದೂ ಇಲ್ಲ. ಅದಕ್ಕೆ ನಾವು ಮಾನಸಿಕವಾಗಿ ಪ್ರಾರ್ಥನೆ ಬೇಕು, ಶಾರೀರಿಕವಾಗಿ ಅದಕ್ಕೆ ಒಪ್ಪಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಸಿಗುವಂಥದ್ದು. ಭೌತಿಕವಾಗಿ ನಮ್ಮ ದೃಢವಿಷ್ಟೇ ಬೇಕು. ಅಷ್ಟು ದೂರ ಆಗುತ್ತೆ, ಯಾರು ಹೋಗ್ತಾರೆ? ಅದೇ ಎನಪೋಯ ಅಂತ ಯಾವುದೋ ಒಂದು ಎಲ್ಲೋ ಕಿತ್ತೋಗಿರೋ ಕಾಲೇಜ್ ಅಂತಿದ್ರೆ ಅಲ್ಲಿ ತನಕ ಕೋಟಿಗಟ್ಲೆ ಕೊಟ್ಟು ಹೋಗಿ ಒದ್ದಾಡ್ಕೊಂಡು ಜೀವನ ಪೂರ್ತಿ ವಾಹನದಲ್ಲೇ ಕಳೆದು ಸಾಯ್ತಾರೆ. ಅದಕ್ಕೆ ಪಕ್ಕದ ಮಠದಲ್ಲಿ ಏನೋ ಒಂದು ಸಂಜೆ ಚೂರು ಗೀತೆ ಹೇಳ್ಕೊಡ್ತಾರೆ, ನಿಮ್ಮ ಮಕ್ಕಳನ್ನ ಕಳಿಸಿ ಅಂದ್ರೆ ಅದೆಲ್ಲ ಬೇಡ್ರಿ, 60 ಆದ್ಮೇಲೆ ನೋಡೋಣ, ಆಮೇಲೆ ಏನಾದ್ರೂ ಕಳ್ಸೋಣ. ಈಗೆಲ್ಲ ಅಯ್ಯೋ ಅದು ಎಷ್ಟು ಅವನಿಗೆ ಹೋಮ್ವರ್ಕ್ ನೋಡಿದ್ರೆ ನನಗೇ ಬೇಜಾರಾಗುತ್ತೆ ಅಂತ ಅದನ್ನು ಹೇಳ್ತಿರ್ತಾರೆ. ಆಮೇಲೆ ಇದಕ್ ಮಾತ್ರ ಕಳಿಸ್ಲಿಕ್ಕೆ ಒಂಚೂರು ಆ ಮಗುವಿಗೆ ಇಷ್ಟೇ ಇರುತ್ತೆ, ಅಮ್ಮ ನಾನು ಅಲ್ಲಿ ಹೋಗ್ತೇನೆ, ಅದು ಅಲ್ಲಿ ಹೊರಗಡೆಯಿಂದ ಅಕ್ಕಪಕ್ಕದಲ್ಲಿ ಇದ್ರೆ ಕಳಿಸ್ಲಿಕ್ಕೆ ತಯಾರಿರಲ್ಲ. ಏನ್ ಹೇಳ್ಬೇಕು ಇಂಥ ದುಸ್ಥಿತಿಗೆ? ಆದ್ರೆ ವಿದ್ಯೆ ಒಲಿಯುವುದು ಅಂತ ಆದ್ರೆ ಅದು ಹೊಟ್ಟೆ ಹೊರೆಯುವ ವಿದ್ಯೆ ಅಲ್ಲ, ತಲೆ ಹೊರೆಯುವ ವಿದ್ಯೆ ಆಗ್ಬೇಕು, ಜೀವ ಹೊರೆಯುವ ವಿದ್ಯೆ ಆಗ್ಬೇಕು. ಆ ವಿದ್ಯೆಯಲ್ಲಿ ನಾನಿದ್ದೇನೆ. ಮಹಾನಿದ್ರಾಚ ದೇಹಿನಾಂ, ದೊಡ್ಡ ನಿದ್ರೆಗೆ ನಾನೇ ಕಾರಣ. ಅಂದ್ರೆ ಮಹಾನಿದ್ರಾ ಅಂದ್ರೆ ಸುಷುಪ್ತಿ. ಈ ಸಾಮಾನ್ಯ ಒಂಚೂರು ನಿದ್ದೆ ಬಂದ ಕನ್ಸಲ್ಲಿ ಬೀಳುತ್ತಲ್ಲ, ಅದು ರೆಸ್ಟ್ ಸಿಗಲ್ಲ ಅದರಲ್ಲಿ, ಅಲ್ಲಿ ಇನ್ನಷ್ಟು ಸುಸ್ತೇ ಆಗುತ್ತೆ. ನೀವು ಬರೀ ಕನಸು ಮಾತ್ರ ಬಿದ್ದು ಎದ್ದೇಳಿ, ಇನ್ನೂ ಪೂರ್ತಿ ದೇಹಕ್ಕೆ ಶ್ರಮ ಪರಿಹಾರ ಆಗಿರಲ್ಲ. ಅದೇ ಡೀಪ್ ಸ್ಲೀಪ್ ಇದೆಯಲ್ವಾ, ಅಥವಾ ಸೌಂಡ್ ಸ್ಲೀಪ್ ಇದೆಯಲ್ವಾ, ಅದು ದೇಹಕ್ಕೆ ರೆಸ್ಟು, ಅದು ಮಹಾನಿದ್ರ. ಆ ನಿದ್ರೆಯಲ್ಲಿ ನಮಗೆ ಸುಖ ಕೊಡುವವಳು, ಭಗವಂತನ ಜೊತೆಗೆ ನಮ್ಮನ್ನು ಕೊಂಡೋಗಿ ಕೂಡಿಸುವವಳು
ಪ್ರಾಜ್ಞನಲ್ಲಿ ತಗೊಂಡು ಹೋಗಿ ನಮ್ಮಲ್ಲಿ ನೆಲೆಸುವಂತೆ ಮಾಡುವವಳು ಅವಳು. ಅದಕ್ಕೆ ನೋಡಿ ದೇವಿ ಮಹಾತ್ಮ್ಯದ ಶುರುವಿನ ಘಟನೆ ಏನ್ ಹೇಳಿ, ಭಗವಂತನ ಕಣ್ಣಿನ ಎಡೆಯಲ್ಲಿ ಧರಿನೇತ್ರ ಕೃತಾಲಯಾಂ ಅವಳನ್ನ ಕರೆಯುವುದು. ಹರಿಯ ನೇತ್ರದಲ್ಲಿ ನೆಲೆಯಾಗಿ ನಿಂತಿರುವ ಆಕೆಯನ್ನು ಚತುರ್ಮುಖ ಪ್ರಾರ್ಥಿಸಿದ. ತಾಯಿ ಅವನ ಕಣ್ಣು ಬಿಡಿಸಿ ನಮ್ಮ ಈ ಸಮಸ್ಯೆಗೆ ಪರಿಹಾರ ಮಾಡಿಸೋ ತಾಯಿ, ಇಲ್ಲ ಅಂದ್ರೆ ನಾನು ಕಷ್ಟಪಡಬೇಕಾಗತ್ತೆ ಅಂತ ಕೇಳ್ತಾನೆ. ಆಗ ಅವಳು ಆ ಕಣ್ಣಿನಿಂದ ಹೊರಬಂದು ಭಗವಂತನನ್ನ ಕೇಳಿಕೊಳ್ತಾಳೆ, ಬಾರಪ್ಪ ಇವನ ಆರ್ಭಟ ತಡಿಲಿಕ್ಕಾಗ್ತಾಳೆ ಮಧುಕೈಟ ಬರದ್ದು ಅಂತ. ಹಾಗೆ ನಮಗೆ ಶಾಂತಿಯುತವಾದ ನಿದ್ದೆ ಬೇಕು. ರೆಸ್ಟ್ ಇಲ್ಲ ಅಂದ್ರೂ ದೇಹ ಆರೋಗ್ಯ ಕೆಡುತ್ತೆ. ಕಾಲ ಕಾಲಕ್ಕೆ ರೆಸ್ಟ್ ಬೇಕು, ಅಗತ್ಯ ಇದ್ದಷ್ಟು ರೆಸ್ಟ್ ಬೇಕು. ಒಬ್ಬೊಬ್ಬರಿಗೆ ಒಂದೊಂದ್ ತರ, ಎಲ್ಲರಿಗೂ ನೀವು ಒಂದೇ ತರ ತಟ್ಟೆ ಒಂದೇ ತರ ಇರ್ಬೇಕು ಅಂತ ಮನೆಯಲ್ಲಿ ಎಲ್ರಿಗೂ ಮಾಡಿಸಿದ್ರು ಕೂಡ ನಿದ್ದೆ ಒಂದೇ ತರ, ಊಟ ಒಂದೇ ತರ ಮಾಡ್ಲಿಕ್ಕೆ ಆಗುದಿಲ್ಲ. ಊಟ ಅವನಿಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ಹಾಕ್ಬೇಕು. ಚಿಕ್ಕ ಮಗುವಿಗೆ ನೀವು ದೊಡ್ಡವರಿಗೆ 10 ಇಡ್ಲಿ ಹಾಕಿ ಈ ಮಗುವಿಗೆ ನೀವು ಅಷ್ಟೇ ತಿನ್ನಿಸ್ಲಿಕ್ಕೆ ಮೂಗಿ ತೂರಿಸಿದ್ರೆ ಏನ್ ಮಾಡುತ್ತದು? ಇನ್ಯಾವತ್ತು ನಿಮ್ ಇಡ್ಲಿ ಕಂಡ್ರೆ ಓಡೋಗುತ್ತೆ. ಅವತ್ತೊಂದ್ ದಿವಸ ನಾನು ಇಡ್ಲಿ ಕೇಳಿದ್ದಕ್ಕೆ ನನ್ನ ಮೂಗು ತುಂಬಿಸಿ ಕಳಿಸ್ಬಿಟ್ಟಿದ್ದಾರೆ, ಇನ್ನು ನನಗೆ ಯಾವತ್ತು ಇಡ್ಲಿನೇ ಬೇಡ ಅಂತ. ಹಾಗೆ ತಕ್ಕ ವ್ಯವಸ್ಥೆಯಲ್ಲಿ ನಿದ್ದೆ ಏನು ಬೇಕೋ ಅದನ್ನ ಅವಳು ಕೊಡ್ತಾಳೆ. ನೀವು ಅಲ್ಲಿ ಸ್ತೋತ್ರದಲ್ಲೂ ಹಾಗೆ ಇದೆ, ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ಏನ್ರಿ ದೇವರನ್ನು ಹೋಗಿ ನಿದ್ದೆ ಕೇಳುದು, ನಂಗೆ ಇದ್ದದ್ದೇ ಜಾಸ್ತಿ ಆಗಿದೆ. ಹಾಗಲ್ಲ, ನಿಮ್ಗೆ ಅಗತ್ಯ ಇಲ್ಲದ ನಿದ್ದೆ ಆದ್ರೆ ಅದನ್ನ ಕಟ್ಟು ಮಾಡುದು ಅವಳೇ. ನಿಮ್ಮ ದೇಹಕ್ಕೆ ರೆಸ್ಟಿಗೆ ಬೇಕಾದಷ್ಟು ಬಿಟ್ಟು ಹೆಚ್ಚಾಗಿ ಔದಾಸೀನ್ಯಕ್ಕೆ ಕಾರಣವಾಗುವ ನಿದ್ದೆ ಇದ್ರೂ ಅವಳೇ ಬಿಡಿಸ್ತಾಳೆ. ನಿಮ್ಮ ಜಾಗೃತಿಗೊಳಿಸುವವಳು ಅವಳೇ. ಆದ್ರಿಂದಾಗಿ ಅವಳನ್ನ ನಿದ್ರಾ ಅಂತ ಪ್ರಾರ್ಥಿಸುವುದು. ನೀನೇ ನಿದ್ದೆ ಕೊಡುವವಳಾದ್ರಿಂದಾಗಿ ನನ್ನ ನಿದ್ದೆಯನ್ನು ಕಂಟ್ರೋಲ್ ಮಾಡುತ್ತಾಯಿ. ನಿದ್ರೆ ಅಂದ್ರೆ ನಿದ್ರೆ ಕೊಡುವವಳು ಅಂತ ಅರ್ಥ ಅಲ್ಲ, ನಿದ್ದೆಯನ್ನ ನಿಯಂತ್ರಿಸುವವಳು ಅಂತ ಅರ್ಥ. ನಿದ್ದೆ ಕೊಟ್ಟೂ ನಿಯಂತ್ರಿಸಬಹುದು, ನಿದ್ದೆ ವಾಪಸ್ ಕಿತ್ಕೊಂಡು ನಿಯಂತ್ರಿಸಬಹುದು. ನನಗೆ ಅಧಿಕವಾದ ನಿದ್ದೆಯನ್ನ ಕಳಿ ಅಂತ ಹೇಳುವಾಗ್ಲೂ ನೀನೇ ನಿದ್ರಾದೇವಿ. ನನಗೆ ನಿದ್ದೆ ಬರ್ತಿಲ್ಲ ಆಗ್ಲೂ ನೀನೇ ರಕ್ಷಣೆ ನಿದ್ರಾದೇವಿ. ಅದರಿಂದಾಗಿ ಎರಡೂ ಮುಖದಲ್ಲಿ ಆಕೆಯ ಪ್ರಾರ್ಥನೆಯನ್ನ ಮಹಾನಿದ್ರಾಚ ದೇಹಿನಾಂ ಸ್ಕಂದ ಮಾತರ್ ಭಗವತಿ. ಯಾಕೆ ಸ್ಕಂದ ಮಾತಃ ಅಂದ್ರು? ಈಗ ಸಂದೇಹ ಬಂತು, ಇದು ಪಾರ್ವತಿ ಅಂತ ಆಯ್ತಲ್ವಾ ಅಂತ. ಸ್ಕಂದ ಅವನು ಏನ್ ಹೇಳಿ, ಅದಕ್ಕೆ ಮೊದ್ಲಿನ ಒಂದು ಶಬ್ದವು ಹಾಗೆ ಇತ್ತು, ಗಮನಿಸಿ. ಸಿದ್ಧ ಸೇನಾನಿ ಅಂತ ಬಂದು ಸೇನಾನಿ ನಾಮಹಂ ಸ್ಕಂದ ಅಂತ ದೇವರು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಸ್ಕಂದ ಅನ್ನೋದು ಯುದ್ಧಕ್ಕೆ ಪ್ರತೀಕವಾಗಿ ಹೇಳಿದ್ದು. ಯುದ್ಧವನ್ನ ನಿರ್ವಹಿಸುವುದಕ್ಕೆ ಬೇಕಾದ ಶಕ್ತಿಯಾಗಿ ಸ್ಕಂದ ಕೆಲಸ ಮಾಡ್ತಾನೆ. ಅದೇ ರೀತಿ ಇವಳು ಕೂಡ ಸಿದ್ಧ ಸೇನಾನಿ, ಯುದ್ಧದಲ್ಲಿ ಸೇನೆಗೆ ಬೇಕಿರುವ ಶಕ್ತಿಯನ್ನ ಕೊಡುವವಳು ಅಂತ. ಹಾಗಾಗಿ ಅಂತಹ ಸ್ಕಂದನನ್ನ ಯುದ್ಧಕ್ಕೆ ಸಿದ್ಧ ಮಾಡಿದವಳು ಇವಳೆ. ಅವಳ ಹೆಸರೇನು? ದೇವಸೇನಾ ಅಂತ ಅವನ ಮಡದಿಯ ಹೆಸರು. ಸ್ಕಂದನ ಮಡದಿಯ ಹೆಸರು ದೇವಸೇನಾ ಅಂತ. ಆ ಸೇನಾ ಅನ್ನುವ ರೂಪದಲ್ಲಿ ತಾಯಿಯಂತೆ ಸ್ಕಂದನನ್ನ ಕಾಪಾಡುವವಳು ಇವಳೇ. ಆದ್ರಿಂದಾಗಿ ಆ ಸೇನೆಯ ರೂಪದಲ್ಲಿ ತಾಯಿಯಂತೆ ಕಾಪಾಡುವವಳು ಇವಳೇ. ಆದ್ರಿಂದಾಗಿ ಅವಳನ್ನ ಸ್ಕಂದ ಮಾತಃ. ಇನ್ನು ಸ್ಕಂದ ಅನ್ನುವ ಶಬ್ದಕ್ಕೆ ಸ್ವತಃ ಯಾರು ಚತುರ್ಮುಖನಿಗೆ ಆ ಹೆಸರಿದೆ. ಸ್ಕಂದ ಅಂದ್ರೆ ಜಾರಿ ಬಿದ್ದವನು ಅಂತ ಅರ್ಥ. ತನ್ನ ಹೊಟ್ಟೆಯಿಂದ ಜಾರಿ ಬಂದವನಾದ್ರಿಂದಾಗಿ ಅವನ ತಾಯಿಯಾಗಿಯೂ ಕೆಲಸ ಮಾಡ್ತಾಳೆ ಅಂತ ಒಂದು ಅರ್ಥ ಇದ್ದೇ ಇದೆ. ಭಗವತಿ, ಭಗವತಿ ಅಂತ ಶಬ್ದ ಷಡ್ಗುಣೇಶ್ವರ್ಯ ಸಂಪನ್ನಳು ಅಂತ ಅರ್ಥ. ಭಗವತಿ. ದುರ್ಗೆ, ದು ಅಂದ್ರೆ ದುಃಖ ಅಂತ ಅರ್ಥ. ಗಮಯತಿ, ದುರ್ಗಾ ಅಂದ್ರೆ ದುಃಖವನ್ನ ತೆಗೆಯುತ್ತಾಳೆ, ದುಃಖವನ್ನ ಓಡಿಸ್ತಾಳೆ. ದುಃಖ ಅಂದ್ರೆ ಕೇವಲ ಯಾವುದೋ ಒಬ್ಬ ಪೆಟ್ಟು ಕೊಟ್ಟ ದುಃಖ ಮಾತ್ರ ಅಲ್ಲ. ಆರ್ಥಿಕ ಸಮಸ್ಯೆಯಿಂದ ದುಃಖ, ಆರೋಗ್ಯ ಸಮಸ್ಯೆಯಿಂದ ದುಃಖ, ಯಾವುದೇ ದುರ್ಗತಿಗಳಿರ್ಲಿ ಆ ಎಲ್ಲಾ ದುರ್ಗತಿಗಳನ್ನು ಕೂಡ ಗಮಯತಿ ಅಪಗಮಯತಿ ಕಳೆಯುತ್ತಾಳೆ. ಅದರಿಂದ ಅವಳಿಗೆ ದುರ್ಗೆ ಅಂತ ಹೆಸರು. ಕಾಂತಾರ ವಾಸಿನಿ, ಕಾಡಲ್ಲಿ ವಾಸ ಮಾಡುವವಳು. ಅವಳಿಗೆ ಇಷ್ಟ ಕಾಡು ಅಂದ್ರೆ. ಅದಕ್ಕೋಸ್ಕರನೇ ಸಾಮಾನ್ಯ ಈ ಏನು ಯೋಗಿನಿಯರ ವಾಸಸ್ಥಾನಗಳೆಲ್ಲ, ನೀವು ವೈಷ್ಣೋದೇವಿ ನೋಡಿ, ಅದು ಬೆಟ್ಟದ ಮೇಲಿದೆ. ಕೊಲ್ಲೂರು ಹೋಗಿ, ಅದು ಎಲ್ಲೋ ಕಾಡಿನ ಮಧ್ಯದಲ್ಲಿದೆ. ಕಟೀಲಿಗೆ ಬನ್ನಿ, ಈಗ ಪೇಟೆ ಆಗ್ಬಿಟ್ಟಿದೆ ಸ್ವಲ್ಪ, ಆದ್ರೆ ಅದು ಕರೆಕ್ಟ್ ನದಿಯ ಮಧ್ಯದಲ್ಲಿದೆ. ಅದರ ಸುತ್ತ ನದಿ ಹರಿಯತ್ತೆ. ಅದು ದುರ್ಗ ಅಂತ ಅರ್ಥ. ಮಧ್ಯದ ಜಾಗ. ಎಲ್ಲೆಲ್ಲಿ ಅಪರೂಪದ ಕಾಡುಗಳಿವೆಯೋ ಅಲ್ಲೆಲ್ಲ ದುರ್ಗೆಯ ಸನ್ನಿಧಾನ ಇದೆ. ಅಂದ್ರೆ ಅದು ಕಾಡಿನ ರಕ್ಷಣೆಯ ದೃಷ್ಟಿಯಿಂದಲೂ ಹೌದು, ಮತ್ತೆ ಅವಳು ಕಾಡು ಇಷ್ಟಪಡ್ತಾಳೆ. ಹಾಗಾಗಿ ಕಾಂತಾರ ವಾಸಿನಿ. ಸ್ವಾಹಾಕಾರ ಸ್ವಧಾಚೈವ. ಸ್ವಾಹಾಕಾರ ಅಂದ್ರೆ ಆಹುತಿ ಕೊಡುವಾಗ ನಮ್ಮ ಆಹುತಿಗಳನ್ನ ಸ್ವೀಕರಿಸುವವಳು. ಸ್ವಧಾ
ಪಿತೃಯಜ್ಞಗಳಲ್ಲಿ ಸ್ವತ್ವಂ ಧಾರಯತಿ, ಆ ವ್ಯಕ್ತಿಗೆ ಆ ಮನೆತನದ ಸಂಪತ್ತು ಸ್ವತ್ತುಗಳು ಏನಿದೆಯೋ ಅದನ್ನ ಅವರಿಗೆ ವಾಪಸ್ ದಕ್ಕುವಂತೆ ಮಾಡುವಳಾದ್ರಿಂದಾಗಿ ಸ್ವಧಾ. ಕಲಾ, ಎಲ್ಲ ಕಲೆಗಳಿಗೆ ಅಭಿಮಾನಿನಿಯವಳು. ಅದು ಸಂಗೀತ ಇರ್ಬೋದು, ಹಿಂದೆ ವಿದ್ಯಾ ಅಂತ ಮಾತು ಬಂತು, ಮಹಾವಿದ್ಯಾ, ಎಲ್ಲ ವಿದ್ಯೆಗಳಿಗೂ ಸಂಬಂಧಪಟ್ಟವಳು ಅಂತ. ಅಂದ್ರೆ ನಾವು ಲೋಕದಲ್ಲಿ ಏನೇ ಒಂದು ವಿದ್ಯೆ ಕಲಿಬೇಕಾದ್ರೂ ಕೂಡ ಅದು ದುರ್ಗೆಯ ಒಲುಮೆ ಇದ್ರೆ ಮಾತ್ರ ಆ ವಿದ್ಯೆ ಒಲಿಯತ್ತೆ. ಅದರಲ್ಲೂ ಕಲಾ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಅವಳು ತುಂಬಾ ಆಶ್ರಯದಾತೆ ಅಂತ ಶಾಸ್ತ್ರಕಾರರು ಬಹಳ ವರ್ಣಿಸ್ತಾರೆ. ಇನ್ನು ಕಾಷ್ಠ, ತುತ್ತ ತುದಿ, ಹೆಣ್ಮಕ್ಕಳ ವ್ಯವಸ್ಥೆಯಲ್ಲಿ ಅವಳನ್ನ ಮೀರಿದವರು ಇನ್ನೊಬ್ರು ಇಲ್ವೇ ಇಲ್ಲ. ಎಲ್ಲಾ ಉಳಿದ ಹೆಣ್ಮಕ್ಳಿಗೂ ಲೋಕದಲ್ಲಿ ಬೇಕಿರುವಂತಹ ಬಲವನ್ನ ಶಕ್ತಿಯನ್ನ ತುಂಬುವವಳು ಅವಳಾದ್ರೆ, ಕಾಷ್ಠ ಅಂದ್ರೆ ತುತ್ತ ತುದಿ ಅಂತ ಅರ್ಥ, ಎತ್ತರದ ಸ್ಥಿತಿಯಲ್ಲಿ ಇರುವವಳು ಅಂತ ಅರ್ಥ. ಕಾಷ್ಠ. ಸರಸ್ವತಿ, ಸರಸವತಿ, ತುಂಬಾ ಲವಲವಿಕೆಯಿಂದ ಇರುವವಳು, ಯಾವತ್ತೂ ಕೂಡ ಮುಖ ಗುಮ್ಮಂತ ಕೂಡುದಿಲ್ವೇ ಇಲ್ಲ. ನಮ್ಗೆ ಮಾತ್ರ ಏನೇನೋ ಬೇಜಾರಾಗಿ ತಕ್ಷಣದಲ್ಲೇ ಇನ್ನು 2 ದಿವಸ ಯಾರ ಹತ್ರ ಮಾತಾಡಲ್ಲ ಅಂತ ಡಿಸೈಡ್ ಮಾಡಿ ನಾವೇ ನಮ್ಗೆ ಮುಸುಕು ಹಾಕೊಂಡು ಕೂತು ಬಿಡ್ತೇವೆ. ಆದ್ರೆ ಅವಳು ಸರಸವತಿ, ಯಾವಾಗ ನೋಡಿದ್ರು ಲವಲವಿಕೆಯಿಂದ ಇರ್ತಾಳೆ, ಅದು ನಮ್ಗೆ ಬೇಕಾದ ಗುಣ. ಅವಳನ್ನ ಸರಸ್ವತಿ ಅಂತ ಚಿಂತಿಸಿದ್ರೆ ನಾವು ಸರಸವಂತರಾಗ್ತೇವೆ. ಸಾವಿತ್ರಿ, ಹೆತ್ತವಳು ಅಂತ ಒಂದರ್ಥ ಸಾವಿತ್ರಿ ಅಂದ್ರೆ. ಇನ್ನೊಂದು ಭಗವಂತನ ಗುಣಗಳನ್ನ ನಿರಂತರವಾಗಿ ಚಿಂತಿಸುವವಳು, ಮತ್ತೆ 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 ಯೋಚಿಸ್ತಾನೆ ಇರ್ತಾಳೆ, ಅವಳಿಗೆ ಬೇಸರವೇ ಇಲ್ಲ. ಇನ್ನು ವೇದಮಾತಾ, ವೇದಮಾತಾದು ಗಾಯತ್ರಿ ಅಂತ ಹೆಸರಿದೆ. ಈ ಗಾಯತ್ರಿಯ ಮುಖ್ಯ ಅಭಿಮಾನಿ ದೇವತೆ ಅವಳೆ, ಅದರಿಂದಾಗಿ ವೇದಮಾತಾ ಅಂತ ಅವಳನ್ನೇ ಕರೆಯುವುದು. ವೇದಮಾತಾ ಅಂದ್ರೆ ಏನು? ಇಡೀ ಮಂತ್ರ ಪ್ರಪಂಚದಲ್ಲಿ ತಾಯಿಯ ಸ್ಥಾನದಲ್ಲಿ ಇರುವಂತಹ ಮಂತ್ರಕ್ಕೆ ವೇದಮಾತಾ ಅಂತ ಕರೆಯುವುದು. ಈ ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯವಾದ ಭಗವಂತನನ್ನು ಅತ್ಯಂತ ಹೆಚ್ಚು ಪ್ರತಿಪಾದಿಸುವವಳು ಸ್ವತಃ ಲಕ್ಷ್ಮೀ ಆದ್ರಿಂದಾಗಿ ಅವಳನ್ನ ವೇದಮಾತಾ ಅಂತ ಕರೆದ್ರು. ತಥಾ ವೇದಾಂತ ಇತಿ ಉಚ್ಯತೆ, ಅವಳನ್ನು ವೇದಾಂತ ಅಂತಾನು ಕರೀತಾರೆ. ವೇದದ ನಿರ್ಣಯವನ್ನು ಮಾಡುವಳು ಅವಳೇ. ಅನೇಕ ತಂತ್ರ ಗ್ರಂಥಗಳಲ್ಲಿ ವೇದ ಮಂತ್ರಕ್ಕೆ ಏನರ್ಥ ಅಂತ ಸ್ವತಃ ಲಕ್ಷ್ಮಿಯೇ ಹೇಳ್ತಾಳೆ. ಇನ್ನು ಕೆಲವು ಕಡೆ ಈಗ ತಂತ್ರಸಾರ ಗ್ರಂಥದಲ್ಲಿಯೂ ಕೂಡ ನಾರಾಯಣ ಮತ್ತು ಲಕ್ಷ್ಮಿಯರ ಸಂವಾದ ರೂಪವಾಗಿ ಆ ತಂತ್ರಸಾರ ಸಂಗ್ರಹ ಇರುವಂತದ್ದು. ಅವಳು ಅನೇಕ ಪ್ರಶ್ನೆ ಕೇಳಿದಾಗ ಭಗವಂತ ಉತ್ತರ ಕೊಡ್ತಾನೆ. ಹಾಗಾಗಿ ವೇದಾಂತದ ಚಿಂತನೆಗೆ ಬಲ ಬರಬೇಕು ಅಂದ್ರೆ ಅದಕ್ಕೆ ಲಕ್ಷ್ಮಿ ಬೇಕೇ ಬೇಕು. ವೇದಾಂತ ಉಚ್ಯತೆ. ಸ್ತುತಾಸಿತ್ವಂ ಮಹಾದೇವಿ ವಿಶುದ್ಧೇನಾಂತರಾತ್ಮನ, ನನ್ನ ಶುದ್ಧವಾದ ಮನಸ್ಸಿನಿಂದ ನಿನ್ನ ಸ್ತುತಿಸ್ತಾ ಇದ್ದೇನೆ. ಜಯೋ ಭವತು ಮೇ ನಿತ್ಯಂ, ನನಗೆ ಜಯವಾಗಲಿ. ತ್ವತ್ಪ್ರಸಾದಾದ್ ರಣಾಜಿರೆ, ಜಯವಾಗಲಿ ಅಂದ್ರೆ ನೀನು ಒಂದ್ಸರ್ತಿ ಜಯ ಕೊಟ್ಟು ಹೊರಟೋಗುದಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ವಾಪಸ್ ಮತ್ತೆ ನಮ್ಗೆ ಬೇಕು ಅಂತ ನಮ್ಮಿಂದ ಕಿತ್ಕೊಂಡು ಹೋಗುವಾಗ ಆಗ್ಬಾರ್ದು. ನಮ್ಮ ಯುದ್ಧದ ನೆಲೆಯಲ್ಲಿ ನಿಂತು ನಿನ್ನ ಪ್ರಸಾದ ಆಗ್ಬೇಕು, ನಿನ್ನ ಒಲುಮೆ ನಮಗಾಗಬೇಕು. ನಿನ್ನ ಒಲುಮೆಯಿಂದಲೇನೆ ರಣಾಜಿರದಲ್ಲಿ ಯುದ್ಧದ ಕಠಿಣವಾದ ನೆಲೆಯಲ್ಲೂ ಕೂಡ ನಾವು ಜಯವನ್ನ ಪಡೆಯುವಂತಾಗಬೇಕು. ಕಾಂತಾರ ಭಯ ದುರ್ಗೇಶು ಭಕ್ತಾನಾಂ ಚಾಲಯೇಶು ಚ ನಿತ್ಯಂ ವಸಸಿ ಪಾತಾಳೆ ಯುದ್ಧೇ ಜಯಸಿ ದಾನವಾನ್. ಎಲ್ಲೋ ಕಾಡಲ್ ಸಿಕ್ಕಿ ಬಿದ್ವಿ, ರಕ್ಷಣೆ ಬೇಕು, ಅಥವಾ ಯಾವುದೋ ಭಯವನ್ನುಂಟು ಮಾಡುವ ವಾತಾವರಣದಲ್ಲಿ ಬಿದ್ದೆವು, ಅಥವಾ ಯಾವುದೋ ಕೋಟೆಯ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡೆವು. ಕೆಲವು ಮನೆಗೆ ಹೋದ್ರೆ ಹೊರಗೆ ಬರ್ಲಿಕ್ಕೂ ಆಗಲ್ಲ, ಎಲ್ಲಿಂದ ಆಗ್ಲಿರುತ್ತೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಸಿಕ್ಕಾಕೊಂಡು ಇನ್ನೊಂದ್ ಕಡೆ ಎಲ್ಲೋ ಹೊರಗೆ ಬರ್ತೀವಿ. ಹಾಗಿರುವಂತಹ ದುರ್ಗ ಕೋಟೆಯ ಮಧ್ಯದಲ್ಲಿ ಎಲ್ಲಿಯಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ಅಂತಹ ಭಕ್ತರನ್ನ ಉದ್ಧರಿಸುವವಳು ನೀನು. ಅನೇಕ ಸಜ್ಜನರ ಮನೆಯಲ್ಲಿ ಇದ್ದು ನೀನು ಅವರನ್ನ ಉದ್ಧರಿಸುವವಳು. ಹಾಗಾಗಿ ನಿತ್ಯಂ ವಸಸಿ ಪಾತಾಳೆ, ನೀನು ಪಾತಾಳದಲ್ಲಿಯೂ ನಿತ್ಯ ವಾಸ ಮಾಡುವವಳು. ಅಲ್ಲಿ ಯಾಕೆ ವಾಸ ಮಾಡ್ತಿ? ರಣೇ ಯುದ್ಧೇ ಜಯಸಿ ದಾನವಾನ್, ನಿತ್ಯದಲ್ಲಿಯೂ ರಾಕ್ಷಸರನ್ನ ಗೆದ್ದು ದಾನವರನ್ನ ಗೆದ್ದು ದೇವತೆಗಳಿಗೆ ನೀನು ಗೆಲುವನ್ನ ಕೊಡಿಸ್ತಾನೆ ಇರ್ತಿ. ಹಾಗೆ ನನ್ನೊಳಗೂ ದೈತ್ಯರ ದೊಡ್ಡ ಉಪಟಳ ಇದೆ. ನಾನು ನಿತ್ಯ ಯುದ್ಧದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ನನ್ನ ನಿತ್ಯದ ಯುದ್ಧ ಈಗ, ಈ ಯುದ್ಧ ಈಗ 18 ದಿವಸ ಮುಗಿದೋಯ್ತು. ಅದು ದೊಡ್ಡ ಯುದ್ಧ ಅಲ್ಲ, ಹೊರಗಿನ ಯುದ್ಧ ತಾತ್ಕಾಲಿಕ. ಆದ್ರೆ ಒಳಗಿನ ಯುದ್ಧ ಇದೆಯಲ್ವಾ, ಇದು ನಿರಂತರ. ಇದು ಒಂದು ದಿವಸ ಎದ್ದಾಗ ಆಯ್ತಪ್ಪ ಇವತ್ತಿದ ಕೆಲಸ ಅಂತ ರಾತ್ರಿ ಮಲಗಿದ್ರೆ ಅಲ್ಲಿಗೆ ನಿಶ್ಚಿಂತೆಯಿಂದ ಮಲಗುವ ಹಾಗಿಲ್ಲ. ನಾಳೆ ಬೆಳಿಗ್ಗೆ ಮತ್ತೊಂದು ರೀತಿಯಿಂದ ಹೊಸ ಯುದ್ಧ ಶುರುವಾಗಿರುತ್ತೆ. ನಾವು ರಾತ್ರಿ ಮಲಗಿದ್ರೆ ಎದುರಾಳಿಗಳೆಲ್ಲ ರಾತ್ರಿ ಯೋಚನೆ ಮಾಡಿ ಬೆಳಿಗ್ಗೆ ಬಂದಾಗ ಹೇಗೆ ಅವನಿಗೆ ಯಾವ ರೀತಿ ಟ್ಯಾಕಲ್ ಮಾಡಿ ಅವನನ್ನ ಅಡಿಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವನ್ ಬೆಳಿಗ್ಗೆ ಫ್ರೆಶ್ ಆಗಿ ಪಾಪ ಆನಂದವಾಗಿ ಬಂದ್ರೆ ನೋಡಿದ್ರೆ ದೊಡ್ಡ ಅಪಾಯವನ್ನು ಕಾದಿರುತ್ತೆ. ಇದು ನಿರಂತರ ಯುದ್ಧ, ಹೊರಗಿನಿಂದ ಬರುವ ಯುದ್ಧ, ಒಳಗಿನಿಂದ ನನಗೆ ಶತ್ರುವಾಗುವ ಕೆಟ್ಟ ಯೋಚನೆಗಳು ಬರ್ಬೋದು ನನಗೆ. ಅಂತ ಸಂದರ್ಭದಲ್ಲಿ ನನ್ನೊಳಗೆ ನನ್ನ ಕೆಟ್ಟ ಯೋಚನೆಗಳನ್ನ ಎಬ್ಬಿಸಿ ನನ್ನನ್ನ ದಾರಿ ತಪ್ಪಿಸುವಂತಹ ದುಷ್ಟರು, ರಾಕ್ಷಸರು, ಪ್ರೇರಕರು ಯಾರ್ಯಾರು ಇದ್ದಾರೋ ಅಂಥವರನ್ನು ಕೂಡ ಸಂಹಾರ ಮಾಡುವ ಶಕ್ತಿಯಾಗಿ ನೀನೇ ನಮ್ಮೊಳಗೆ ನೆಲೆಸಬೇಕು.
ನಿತ್ಯಂ ತ್ವಂ ಜಂಭಿನಿ ಮೋಹಿನಿ ಚ ಮಾಯಾ ಕ್ರೀ ಶ್ರೀ ತಥೈವ ಚ ಸಂಧ್ಯಾ ಪ್ರಭಾವತಿ ಚೈವ ಸಾವಿತ್ರಿ ಜನನೀ ತಥಾ. ನಿದ್ದೆ ಬರಿಸುವವಳು, ಆಕಳಿಕೆ ಬರಿಸುವವಳು ನೀನೆ, ಜಂಭ ಹುಟ್ಟಿಸುವವಳು ನೀನೆ, ಮೋಹಿನಿ ಮೋಹಗೊಳಿಸುವವಳು ನೀನೆ, ಮಾಯಾ ಅರಿವನ್ನ ಕೊಡುವವಳು ನೀನೆ. ಮಾಯಾ ಅನ್ನೋ ಶಬ್ದ ತುಂಬಾ ಅರ್ಥ ಇದೆ. ಮಾಯಾ ಅಂದ್ರೆ ಮಾಯಾತು ವಯುನಂ ಪ್ರೋಕ್ತಂ, ಮಾಯಾ ಅಂದ್ರೆ ಅರಿವು, ಮಾಯಾ ಅಂದ್ರೆ ಇಚ್ಛೆ, ಮಾಯಾ ಅಂದ್ರೆ ಮಹಿಮೆ, ಮಾಯಾ ಅಂತಂದ್ರೆ ಜಗತ್ತಿನ ಅನೇಕ ವಿಷಯಗಳ ಮೂಲ ಪ್ರಕೃತಿ. ಇದೆಲ್ಲದಕ್ಕೂ ಮಾಯಾ, ಕೊನೆಗೂ ಅಜ್ಞಾನಕ್ಕೂ ಮಾಯಾ ಅಂತ ಹೆಸರಿದೆ. ಇನ್ನು ಕಣ್ಣು ಕಟ್ಟೊಂದಿದೆ ಮಾಯಾ ಅಂದ್ರೆ, ಇಲ್ಲ ಆದ್ರೆ ಇದೆ ಅಂತ ಕಾಣುತ್ತೆ ಅಂತ. ಅದು ಮಯ ಬಂದ ಮೇಲೆ ಹುಟ್ಟಿದ ಶಬ್ದ. ಮಯ ಬರುವ ತನಕ, ಮಯ ಹುಟ್ಟುವ ತನಕ ಆ ಅರ್ಥ ವೇದದಲ್ಲಿ ಎಲ್ಲೂ ಬಳಕೆಯಲ್ಲಿಲ್ಲ. ಮಯ ಹುಟ್ಟಿದ ಮೇಲೆ ಈ ಯಕ್ಷಿಣಿ ವಿದ್ಯೆಗಳೆಲ್ಲ ಇದ್ದಾವಲ್ಲ, ನಿಮಗೆ ವಸ್ತುತಃ ಅಲ್ಲಿ ಇರುವುದಿಲ್ಲ, ಆದ್ರೆ ಇದೆ ಅಂತ ಕಾಣಿಸ್ತಿರುತ್ತೆ. ನೀವು ಅಲ್ಲಿ ಹೋಗಿ ಹೀಗೆ, ಅದಕ್ಕೆ ನೋಡಿ ಆ ಮಹಾಭಾರತದಲ್ಲಿ ದುರ್ಯೋಧನ ಪಾಂಡವರ ಮನೆಯಲ್ಲಿ ಮಯ ಕಟ್ಟಿದ ಒಂದು ಸಭೆಗೆ ಹೋಗಿದ್ದ. ಅಲ್ಲಿ ಅವ್ನು ನೀರಿದೆ ಅಂತ ಅನ್ಕೊಂಡು ಪಂಚೆ ಎತ್ಕೊಂಡು ಓಡಾಡ್ತಿದ್ದ. ಅಲ್ಲಿ ನೋಡಿದ್ರೆ ನೀರೇ ಇರಲಿಲ್ಲ. ಇನ್ನೊಂದ್ ಕಡೆ ಏನು ಇಲ್ಲ ಅಂತ ಆರಾಮಾಗಿ ಹೋದ, ನೀರಿಗೆ ಬಿದ್ದ. ಇದೆಲ್ಲ ಮಯ ಕಟ್ಟಿದ್ದು. ಮಯ ಬಂದ ಮೇಲೆ ಹುಟ್ಟಿದಂತಹ ಶಬ್ದ ಮಾಯ, ಅದು ಕೆಲವೊಂದ್ ಸರ್ತಿ ನಮಗೆ ಭ್ರಮೆ ಅನ್ನೋ ಅರ್ಥಕ್ಕೂ ಕಾರಣ ಆಗುತ್ತೆ. ಆದ್ರೆ ಆ ಅರ್ಥ ಅನ್ನೋದು ವೇದಗಳಲ್ಲಿ ಎಲ್ಲೂ ಬಳಕೆಯಲ್ಲಿ ಇಲ್ಲ. ಯಾಕೆಂದ್ರೆ ಮಯ ಬರುವ ಮುನ್ನವೇ ಈ ಮಾಯಾ ಶಬ್ದವನ್ನ ವೇದಗಳು ಪ್ರಯೋಗಿಸಿದೆ. ಮಾಯಾ ಮಾತ್ರಂತು ಕಾರ್ಸ್ನೇನ ಉಕ್ತಂತ ಜೈಮಿನಿಹಿ ಅಂತ ಮಂತ್ರಗಳು ಹೇಳುವಾಗ ಈ ಮಾಯಾ ಶಬ್ದಕ್ಕೆ ಏನರ್ಥ ಅಂತ ಅವರೇ ವಿವರಣೆ ಕೊಟ್ಟ ಮಾತುಗಳು ಅಲ್ಲೇ ಇವೆ. ಇನ್ನು ಹ್ರೀಹಿ ನಾಚಿಕೆ, ತಪ್ಪು ಕೆಲಸ ಮಾಡುವಾಗ ನಮಗೆ ಅದು ಮಾಡಬಾರ್ದು ಅಂತ ಒಳಗಿನಿಂದ ನಮ್ಮನ್ನ ತಡೆಯುವ ಶಕ್ತಿ, ಅದು ಅವಳೇ ಒಳಗಿನಿಂದ ಹ್ರೀ, ಬೇಡ ಬೇಡ ಬೇಡ, ಇದು ಮಾಡಬಾರ್ದು, ಇದು ಸರಿ ಇಲ್ಲ, ಇದು ತೊಂದರೆ ಆಗುತ್ತೆ, ಇದರಿಂದ ಅನರ್ಥ ಆಗುತ್ತೆ ಅಂತ ನಮ್ಮೊಳಗೊಂದು ಎಚ್ಚರಿಕೆ ಕೊಡುತ್ತಲ್ಲ, ಆ ಎಚ್ಚರಿಕೆಯ ಶಕ್ತಿಯಾಗಿ ಅವಳೇ ಇರುವಂತಹದ್ದು. ಇನ್ನು ಶ್ರೀಹಿ ಕಾಂತಿ ಅಥವಾ ಶ್ರೀಹಿ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಏನಾದ್ರೂ ಯಾರಿಗಾದ್ರೂ ಕಷ್ಟ ಆದ್ರೆ ಅಯ್ಯೋ ಪಾಪ ಅಂತ ಅನ್ಸಿ ಆಶ್ರಯ ಕೊಡಬೇಕು ಅನ್ನೋ ಬುದ್ಧಿ, ಅದು ಕೂಡ ಅವಳಿಂದನೇ ಬರುವಂತಹದ್ದು. ಇನ್ನು ಶ್ರೀ ಅಂದ್ರೆ ಸಂಪತ್ತು ಒಂದು ಅರ್ಥ ಇದೆ, ಅದು ಲೋಕದಲ್ಲಿ ಎಲ್ಲ ಕಡೆ ಬಳಕೆಯಲ್ಲಿ ಇರುವಂತದ್ದೇ. ತಥೈವಚ ಸಂಧ್ಯಾ, ಬೆಳಗ್ಗೆ ಮತ್ತು ಸಂಜೆ ಅಥವಾ ಮಧ್ಯಾಹ್ನ, 3 ಸಂಧ್ಯೆಗಳನ್ನ ಹೇಳ್ತಾರೆ. ಪ್ರಧಾನವಾಗಿ 2, ಸೂರ್ಯ ಉದಯ, ಅಸ್ತ ಮತ್ತು ಉದಯದ ಹೊತ್ತು, ಅಂದ್ರೆ ಕತ್ತಲೆ ಮುಗಿದು ಬೆಳಕಾಗುವ ಸಮಯ ಒಂದು, ಬೆಳಕು ಮುಗಿದು ಕತ್ತಲೆ ಆಗುವ ಸಮಯ ಇನ್ನೊಂದು. ಈ ಬೆಳಕು ಕತ್ತಲೆಗಳು ಎರಡೂ ಬಿಟ್ಟು ಬೆಳಗಿನ ಒಂದು ಸಮಯ, ಮಧ್ಯಾಹ್ನದ ಒಂದು ಸಮಯ ಅಂತ ಇಟ್ಕೊಂಡು ಮಧ್ಯದಲ್ಲಿ ಒಂದು ಸಂಧ್ಯಾ ಕಾಲವನ್ನು ಹೇಳ್ತಾರೆ. ಆದ್ರೆ ಪ್ರಧಾನವಾದ 2 ಸಂಧ್ಯೆಗಳು ಬೆಳಗ್ಗೆ ಮತ್ತು ಸಂಜೆ. ಈ 2 ಅದೇ ಸಂಧ್ಯಾವೇ ಸಂಜೆ ಆಗಿರುವುದು, ಸಂಧ್ಯಾ ಅದೇ ಸಂಜೆ ಆಗಿರುವುದು. ಆ ಶಬ್ದವನ್ನೇ ಸಂಧ್ಯಾ ಅನ್ನೋ ಶಬ್ದವನ್ನೇ ಹೇಳಿದ್ದು. ಒಂದು ಪ್ರಾತಃ ಸಂಧ್ಯಾ, ಇನ್ನೊಂದು ಸಾಯಂ ಸಂಧ್ಯಾ. ಈ 2 ಸಂಧ್ಯೆಗಳಲ್ಲಿ ನೆಲೆಸಿದವಳು ಅವಳೆ. ಆ ಸಂಧ್ಯೆ ಕಾಲದಲ್ಲಿ ರಾಕ್ಷಸರ ಉಪಟಳ ಜಾಸ್ತಿ, ಆಗ್ಲೇ ಅವರು ತಮ್ಮ ಕಾರ್ಯಭಾರವನ್ನು ಹೆಚ್ಚಿಸುವುದು. ಅಂತ ಸಂದರ್ಭದಲ್ಲಿ ಅವಳೇ ಸಂಧ್ಯಾ ಅನ್ನುವ ರೂಪದಿಂದ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಸಾಯಂ ಪ್ರಾತ ನಮಸ್ಯಂತಿ ಸಾಮಾಂ ಸಂಧ್ಯಾ ಅಭಿರಕ್ಷತು ಅಂತ ನಿತ್ಯ ಪ್ರಾರ್ಥನೆ ಮಾಡ್ಲಿಕ್ಕಿದೆ. ಬೆಳಗ್ಗೆ ಸಂಜೆ 2 ಹೊತ್ತು ಹಕ್ಕಿಗಳು ತಮ್ಮ ಕಲರವದಿಂದ ಭಗವಂತನನ್ನ ನಿರಂತರ ಸ್ತೋತ್ರ ಮಾಡುವ ಆ ಏನು ಸಂಧ್ಯಾಕಾಲ ಇದೆ, ಆ ಕಾಲಕ್ಕೆ ಭಗವಂತನೇ ಪ್ರತಿಪಾದ್ಯ ದೇವತೆ, ಅವನನ್ನ ಸಂಧ್ಯಾಕಾಲವೇ ಸ್ತುತಿಸ್ತಾ ಇದೆ. ನಾನು ಕೂಡ ಅದು ಸ್ತುತಿಸ್ತಾ ಇದೆ ಅಂತ ನೆನೀತೇನೆ. ಅದರಿಂದಾಗಿ ನನಗೂ ಪುಣ್ಯ ಬರ್ಲಿ. ಸ್ತೋತ್ರ ಮಾಡುದವುಗಳು, ಪುಣ್ಯ ನಮ್ಗೆ ಬರ್ಬೇಕು. ಪಾಪ ಅವುಗಳಿಗೆ ಸ್ತೋತ್ರ ಮಾಡಿದಾಗ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ, ಅದರಿಂದಾಗ ಅವುಗಳಿಗೆ ಪುಣ್ಯ ಇಲ್ಲ. ಆದ್ರೆ ಅವುಗಳು ಏನ್ ಸ್ತೋತ್ರ ಮಾಡ್ತಾವ ಅದು ಭಗವಂತನ ಗರಿಮೆಯನ್ನ ಹೇಳ್ತಾ ಇದೆ ಅಂತ ನಾವು ಯೋಚಿಸಿದ್ರೆ ನಮ್ಗೆ ಪುಣ್ಯ ಇದೆ. ಇಷ್ಟ ಅನುಕೂಲ ಯಾವ ಜನ್ಮದಲ್ಲಿ ಇದೆ ಹೇಳಿ? ಮನುಷ್ಯನಿಗೆ ಬಿಟ್ರೆ ಬೇರೆ ಪ್ರಾಣಿಗಳಿಗೆ ಈ ತರದ ತಿಳುವಳಿಕೆ ಇಲ್ಲ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವುಗಳಿಗೆ ಏರು ಇಲ್ಲ, ಇಳಿತವೂ ಇಲ್ಲ. ಆದ್ರೆ ಮನುಷ್ಯನಿಗೆ ಪ್ರಕೃತಿಯಲ್ಲಿ ಆಗ್ತಾ ಇರುವ ಕೆಲಸದಿಂದಲೇ ಅದು ಭಗವಂತನ ಸೇವೆಗಾಗಿ ಆಗ್ತಾ ಇದೆ ಅಂತ ಚಿಂತಿಸಿದ್ರೆ ಅದಕ್ಕೊಂದು ಫಲ ಇದೆ. ಆ ಕಾಲದ ಬೆಲೆಯನ್ನು ಹೆಚ್ಚಿಸಿದವಳು ಭಗವಂತನೇ. ಭಗವಂತನ ಮಡದಿಯಾದ ಸ್ವತಃ ಸಂಧ್ಯಾದೇವಿ ಲಕ್ಷ್ಮಿಯ ರೂಪ ಅಲ್ಲಿ ನೆಲೆಸಿದೆ. ಓ ಸಂಧ್ಯಾ ಪ್ರಭಾವತಿ, ಬೆಳಕನ್ನ ಕೊಡುವವಳು, ಬೆಳಕನ್ನ ಹೆಚ್ಚಿಸುವವಳು. ಪ್ರಭಾ ಅಂದ್ರೆ ಪ್ರಕೃಷ್ಟವಾದ ಭಗವಂತನ ಪರಿಚಯವನ್ನ ಮಾಡುವುದು ಪ್ರಭಾ. ಪ್ರಕೃಷ್ಟ ಭಾನ ಅಂದ್ರೆ, ಪ್ರಕೃಷ್ಟ ಅಂದ್ರೆ ಅಂದ್ರೆ ಭಗವಂತ ಅಂತ ಅರ್ಥ. ಅಕಯ ಪ್ರವಿಸಂಭೂಮಾಹ ಸಖಹಾಹ ವಿಷ್ಣುವಾಚಕಾಹ ಅಂತ ಅನ್ನುವ ಶಬ್ದ ಭಗವಂತನನ್ನ ಹೇಳುತ್ತೆ ಅಂತ ಕೋಶ ಹೇಳುವ ಮಾತು. ಹಾಗಾಗಿ ಪ್ರಭಾ ಅಂದ್ರೆ ಪ್ರಕೃಷ್ಟ ರೂಪನಾದ ಪರಮಾತ್ಮನ ಬೆಳಕನ್ನ ಲೋಕಕ್ಕೆ ಚೆಲ್ಲುವವಳು ಅಥವಾ ಲೋಕಕ್ಕೆ ಕೊಡುವವಳು ಪ್ರಭಾವತಿ. ಸಾವಿತ್ರಿ, ಹೆರುವವಳು, ಸುಖವಾಗಿ ಹೆರುವವಳು. ಬರೀ ಸಾವಿತ್ರಿ ಅಂದ್ರೆ ಅಯ್ಯೋ ಏನಪ್ಪಾ ಇದು ಇಷ್ಟೆಲ್ಲ ಒದ್ದಾಟ ಇದೆಯಾ ಅಂತ ಲೋಕದ ಬಗ್ಗೆ ಅವಳಿಗೆ ಚಿಂತೆ ಇಲ್ಲ.
ದೇವರ ಸಹಾಯಕ್ಕಾಗಿ ಮಾಡುವ ಈ ಕೆಲಸದಲ್ಲಿ ತಾನು ಸುಲಲಿತವಾಗಿ ತೊಡಗ್ತಾಳೆ, ಆದ್ರಿಂದ ಅವಳನ್ನ ಸಾವಿತ್ರಿ. ಇನ್ನು ಸಾವಿತ್ರಿ ಅನ್ನುವ ಶಬ್ದ ಉಪನಿಷತ್ತುಗಳಲ್ಲೂ ಹಯಗ್ರೀವ ರೂಪಕ್ಕೂ ಇದೆ. ಅದು ಹಯಗ್ರೀವನ ಮಡದಿಯ ರೂಪ ಜ್ಞಾನಪ್ರದಳಾದ್ರಿಂದಾಗಿ ಅವಳನ್ನು ಸಾವಿತ್ರಿ ಅಂತ ಕರೆದು. ಅವನೇ ಸ್ತ್ರೀ ರೂಪ, ಅವನ ಸ್ತ್ರೀ ರೂಪವನ್ನು ಉಪಾಸನೆ ಮಾಡಿದ್ರಿಂದಾಗಿ ಇವಳಿಗೆ ಒಂದು ಸ್ತ್ರೀ ರೂಪ ಬರುತ್ತೆ ಸಾವಿತ್ರಿ ಅಂತ. ಅದನ್ನ ವಿದ್ಯೆಯ ಅಭಿಮಾನಿನಿಯಾಗಿ ಕರೀತಾರೆ, ಅದನ್ನಾಗ ಅವಳೊಂದು ಸಾವಿತ್ರಿ. ಏನು ದುರ್ಮುಖಿ? ಅವಳೊಂದು ಸಾವಿತ್ರಿ ಅಂತಾನೆ ಕರೆಯುವುದು. ಅವಳು ಉಪಾಸನೆ ಮಾಡಿ ಹೌದು ಇರುತ್ತೆ, ಹಾಗೇನಿಲ್ಲ ಅಲ್ಲಿ. ಹೌದು, ಅದೇ ಒಂದು ಸೂರ್ಯನಿಗೆ ಸಂಬಂಧಪಟ್ಟ ಅವಳ ಒಳಗೆ ಸೂರ್ಯನಲ್ಲಿ ನಿಂತು ಜಗತ್ತನ್ನ ತರುವವಳು. ಇನ್ನೊಂದು ಗಾಯತ್ರಿಯ ಮಂತ್ರದಲ್ಲಿ ತತ್ಸವಿತೃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ತತ್ಸವಿತು ವರೇಣ್ಯಂ. ಸವಿತೃ ಶಬ್ದ, ಸವಿತೃ ಶಬ್ದದ ಸ್ತ್ರೀ ರೂಪ ಸಾವಿತ್ರಿ. ಆ ಸವಿತ್ರಂತರ್ಗತನಾದ ಭಗವಂತನ ರೂಪದ ಜೊತೆಗೆ ಇದ್ದು, ಭಗವಂತನ ರೂಪದ ಜೊತೆಗಿದ್ದು ಲೋಕವನ್ನ ಕಾಪಾಡುವವಳಾದ್ರಿಂದ ಅವಳನ್ನು ಅಲ್ಲಿ ಸಾವಿತ್ರಿ ಅಂತ ಕರೆದ್ರು. ಇನ್ನೊಂದು ಇಲ್ಲಿ ಸಾವಿತ್ರಿ ಅಂತ ಹೇಳ್ತಾ ಇರೋದು ವಿದ್ಯಾ ಪ್ರದ ರೂಪವಾಗಿ ಹೇಳಿದ್ದು. ಜನನಿ, ಎಲ್ಲವನ್ನ ಹೆತ್ತವಳು, ಲೋಕವನ್ನ. ತುಷ್ಟಿ, ಅದೇ ರೂಪಕ್ಕೆ ಸಾವಿತ್ರಿ ಅಂತ ಹೆಸರು. ತುಷ್ಟಿ, ತೃಪ್ತಿ ಕೊಡುವವಳು. ಯಾ ದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥಿತ. ನಮಗೆ ತಿಂದ ಮೇಲೆ ಕೆಲವರಿಗೆ ಏನ್ ತಿಂದ್ರು ಹೊಟ್ಟೆ ತುಂಬಿದಂಗೆ ಅನ್ಸಲ್ಲ, ಇನ್ನು ಬೇಕು ಬೇಕು ಬೇಕು. ಅದೊಂದು ರೋಗ, ಭಸ್ಮಕ ರೋಗ ಅಂತ ಹೇಳ್ತಾರೆ ಅದಕ್ಕೆ. ಅವ್ರಿಗೆ ಎಷ್ಟು ತಿಂದ್ರು ಸಾಕಾಗುದಿಲ್ಲ. ಮನೆಯಲ್ಲಿ ಎಲ್ಲರೂ ಒದ್ದಾಡಿ ಬಿಡ್ತಾರ ಅಂತ ಸ್ಥಿತಿ ಬಂದ್ರೆ ಅವ್ರನ್ನ ಸಾಕುದು ಹೇಗೆ? ನನ್ನ ನಗು ಸಂಶಯ ಹೇಳ್ತಾ ಇರೋದು, ಕೆಲವರಿಗೆ ಆ ಭಸ್ಮಕ ಅಂತ ರೋಗ ಬಂದ್ರೆ ತಿಂದ 2 ಕ್ಷಣದಲ್ಲಿ ಜೀರ್ಣ ಆಗೋಗುತ್ತೆ. ಎಷ್ಟು ತಿಂದು ಅವ್ರಿಗೆ ಹೊಟ್ಟೆಯಲ್ಲಿ ಹಸುವಿನಲ್ಲಿ ಅಳ್ತಾರೆ, ಹಸುವಾಗ್ತಾ ಇದೆ ತಡ್ಕೊಳಿಕ್ಕಾಗಲ್ಲ ಅಂತ. ಆದ್ರೆ ತೃಪ್ತಿ ಅಂತ ದಪ್ಪ ಆಗಲ್ಲ, ಏನು ಆಗಲ್ಲ. ತಿನ್ನುವುದಕ್ಕೂ ದಪ್ಪ ಆಗುದಕ್ಕೆ ಸಂಬಂಧ ಇಲ್ಲ, ನಾವು ಕಲ್ಪಿಸಿಕೊಂಡಿರುವುದು ಹಾಗೆ. ತಿನ್ನದೆ ಅಲ್ಲ, ತಿಂದ ಮೇಲೆ ಸುಮ್ಮನೆ ಕೂತೆ ಕುಟು ಅಂತ ಕುಟ್ಟಿ ಬದುಕಿದ್ರೆ ಆಗ ದಪ್ಪ ಆಗುತ್ತೆ. ಏನ್ ಮಾಡ್ಲಿಕ್ಕೆ, ಕೆಲಸ ಆದ್ರೆ ಜೀರ್ಣ ಆದ್ರೆ ಅಂದ್ರೆ ಅದು ಖರ್ಚಾಗುತ್ತೆ, ಶಕ್ತಿ ಖರ್ಚಾಗದೇ ಇದ್ದಾಗ ದೇಹ ಬೆಳೆಯುತ್ತೆ. ಅದು ಬಿಟ್ರೆ ತಿಂದದ್ರಿಂದ ದೇಹ ಬೆಳೆಯುವುದಲ್ಲ. ತಿಂದ ಮೇಲೆ ನಾವು ಏನು ಕೆಲಸ ಮಾಡಿದ್ರೆ ಒಂದು ಕಡೆ ಕೂಡುವುದ್ರಿಂದ ಬೆಳೆಯುವುದು. ತಿನ್ನುವುದ್ರಿಂದ ದೇಹಕ್ಕೆ ಅದು ಬೇಕು ಅಂತಾನೆ ತಗೊಳ್ಳೋದು. ಹಸಿವಾಗುದು ಯಾಕೆ ಹೇಳಿ? ದೇಹಕ್ಕೆ ಇಷ್ಟು ಕ್ಯಾಲೋರಿ ಶಕ್ತಿ ಬೇಕು ಅಂತ ಸೂಚಿಸುವ ಒಂದು ಒಳಗಿನ ಸಿಂಬಲ್ ಅದು. ತುಷ್ಟಿ ಅನ್ನುವ ರೂಪದಿಂದ ಅವಳೇ ನಿಂತಿದ್ದಾಳೆ ನಮ್ಮೊಳಗೆ. ಹಸಿವಾಗದೇ ಇದ್ರೆ ಯೋಚನೆ ಮಾಡಿ, ಸತ್ತೇ ಹೋಗ್ತಿದ್ದ ಮನುಷ್ಯ, ಬದುಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಸಿವು ಅಂತ ಒಂದು ಇದ್ದದ್ರಿಂದ ನಾವು ಇವತ್ತಿದ್ದೇವೆ. ಇಷ್ಟೆಲ್ಲ ಸಂತೋಷ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಹಸಿವಾಗುದು ಗೊತ್ತಾಗುತ್ತೆ, ಆಗ ಹೊಟ್ಟೆಗೆ ಬೀಳುತ್ತೆ, ಬಿದ್ದಾಗ ಒಂದು ತೃಪ್ತಿ ಆಗುತ್ತೆ. ಹಬ್ಬ ಏನ್ ಚೆನ್ನಾಗಿತ್ತು ನೀರು ಕುಡಿದಿದ್ದು ಅಂತ ಒಂದು ಸಮಾಧಾನ ಆಗುವಾಗ ಒಂದು ಆನಂದ ಇದೆಯಲ್ವಾ, ಆ ಆನಂದಕ್ಕೆ ಪಾರವೇ ಇಲ್ಲ. ಅದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಪುಷ್ಟಿ, ಈ ತಿಂದ ಮೇಲೆ ಅದೇ ದೇಹಕ್ಕೆ ತುಂಬುವುದು, ಅದು ಕೂಡ ಅವಳೇ ಕೊಡಬೇಕು. ಚೆನ್ನಾಗಿ ಕೆಲಸ ಮಾಡ್ತಾನೆ, ಆದ್ರೆ ಅದು ದೇಹಕ್ಕೆ ಯಾವ ಪ್ರಪೋರ್ಷನೇಟ್ ಆಗಿ ತುಂಬಬೇಕು ಆ ರೀತಿ ತುಂಬುವ ಹಾಗಾದ್ರೆ ತಿಂದದಕ್ಕೆ ಸಾರ್ಥಕ. ಇದು ತಿಂದದ್ದೆಲ್ಲ ಬರೀ ಒಂದು ಭಾಗ ಮಾತ್ರ ದೇಹದಲ್ಲಿ ಬೆಳೆದು ಬಿಡುತ್ತೆ ಅಂದ್ರೆ, ಸೊಂಟ ಮಾತ್ರ ಬೆಳೆಯಿತು, ಬೆನ್ನು ಮಾತ್ರ, ಕಾಲು ತೊಡೆಗಳು ಮಾತ್ರ ಬೆಳೆದು ನಿಂತು, ತೋಳು ಮಾತ್ರ ಬೆಳೆಯಿತು ಅಂದ್ರೆ ಎಷ್ಟು ಅಪಾರ್ಥ ಆಗ್ತಿತ್ತು ದೇಹ. ಅದ್ರ ದೇವರು ಎಷ್ಟು ವ್ಯವಸ್ಥೆ ಮಾಡಿದ್ದಾನೆ. ತಿಂದ ಭಾಗದಲ್ಲಿ ಒಂದಿಷ್ಟು ಭಾಗ, ಒಂದು ಪೋರ್ಷನ್ ಎಲ್ಲೋ ಚೂರು ಹೆಚ್ಚು ಕಮ್ಮಿ ಇರ್ಬೋದು. ಎಲ್ರಿಗೂ ಒಂದೇ ತರ ದೇಹ ಇರ್ಬೇಕು ಅಂತ ಹೇಳಲಿಕ್ಕಾಗಲ್ಲ ನಾವು. ಅದು ನಾವು ಹೇಳಿ ಬರುದಲ್ಲ. ಹೆರಿಡಿಟಿ ಇರುತ್ತೆ, ಅಥವಾ ಇನ್ನೇನೋ ಒಂದು ಕಾರಣ ಇರುತ್ತೆ, ಏನೋ ರೋಗ ಇರುತ್ತೆ, ಅಥವಾ ಇನ್ನೇನೋ ಸಮಸ್ಯೆ ಇರುತ್ತೆ. ಆದ್ರೆ ಸಹಜವಾಗಿ ತಿಂದ ಅನ್ನದ ಭಾಗ ಅಲ್ಲಲ್ಲಿಗೆ ಎಷ್ಟು ಅದ್ಭುತ ಅಂದ್ರೆ, ಹಸಿವಾಗ್ತಾ ಇದ್ದ ಹಾಗೆ ತಿನ್ನುವಾಗ ಒಂದು ಸುಖ ಆಗುತ್ತೆ. ತಿಂತಾ ಇರುವ ರುಚಿ ತಿಂತಾ ಒಳಕ್ಕೆ ಹೋದ ಹಾಗೆ ಹೊಟ್ಟೆ ತುಂಬ್ತು ಅಂತ ಒಂದು ಸುಖ ಆಗ್ತಾ ಇರುತ್ತೆ. ಆ ಸುಖ ಆಗುದ್ರ ಜೊತೆಗೆ ಅಬ್ಬ ಸಾಕಪ್ಪ ಬೇಕಾದಷ್ಟಾಯ್ತು ಅಂತನೂ ಒಂದು ಆಗ್ತಾ ಇರುತ್ತೆ. ಅದರ ಮೇಲೆ ಒಂದು ಪುಷ್ಟಿ, ಅದು ಸ್ವಲ್ಪ ಹೊತ್ತು ತಿಂದ ಮೇಲೆ ಸ್ವಲ್ಪ ಆನಂದವಾಗಿರ್ಬೇಕು. ತಿಂದ ಮೇಲೆ ಅಪ್ಪ ತಿಂದು ಸಾಕಾಯ್ತಲ್ಲಪ್ಪ, ಈಗ ಯಾರಾದ್ರೂ ಎತ್ಕೊಂಡು ಹೋದ್ರೆ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ಅದು ವೇಸ್ಟ್. ತಿಂದದ್ದು ತಿಂದ ಮೇಲೂ ಆನಂದ ಇರಬೇಕು. ಆ ತರ ಇದ್ರೆ ಅದು ನಿಜವಾದ ದೇಹದ ಆರೋಗ್ಯಯುತವಾದ ಲಕ್ಷಣ. ಹಾಗೆ ಅದನ್ನು ಪುಷ್ಟಿ, ದೇಹಕ್ಕೆ ಪೋಷಕ ಅಂಶಗಳು ಸಿಗುವಂತೆ ಮಾಡುವಂತವಳು ಅವಳೇ. ಧೃತಿ,
ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಮತ್ತೆ ಹಿಂದೆ ಸರಿಯಲ್ಲ. ಇದು ಧೃತಿ ಶಬ್ದದ ಅರ್ಥ. ದೀಪ್ತಿ ಬೆಳಕು, ಅದು ಅವಳೆ, ಬೆಳಕಿನ ರೂಪದಲ್ಲಿ ನಿಂತವಳು. ಚಂದ್ರಾದಿತ್ಯ ವಿವರ್ಧಿನಿ, ಚಂದ್ರನಲ್ಲಿ ಮತ್ತು ಆದಿತ್ಯನಲ್ಲಿ, ಸೂರ್ಯನಲ್ಲಿ ನಿಂತು ಲೋಕಕ್ಕೆ ಬೆಳಕು ಕೊಡುವವಳು ಅವಳೆ. ಭೂತಿ, ಭೂತಿ ಅಂದ್ರೆ ಐಶ್ವರ್ಯ, ಸಂಪತ್ತು, ಸಂಪತ್ತನ್ನ ಒದಗಿಸುವವಳು. ಭೂತಿಮತಾಂ ಭೂತಿ, ಯಾರೆಲ್ಲ ಸಂಪದ್ಭರಿತರು ಅಂತಿದ್ದಾರೋ, ಯಾರೆಲ್ಲ ಅಷ್ಟೈಶ್ವರ್ಯ ಸಿದ್ಧಿಯನ್ನ ಪಡೆದವರು ಅಂತಿದ್ದಾರೋ ಅವರೆಲ್ಲರಿಗೂ ಐಶ್ವರ್ಯವನ್ನ ಕೊಟ್ಟವಳು ಇವಳೆ. ಅವರಲ್ಲಿ ನಿಂತು ಭೂತಿಯನ್ನ ನೆಲೆಗೊಳಿಸಿದವಳು ಇವಳೆ. ನಾವು ವಾರನ್ ಬಫೆಟ್ ಅನ್ನ ನೋಡ್ತೇವೆ, ಅಂಬಾನಿಯನ್ನ ನೋಡ್ತೇವೆ, ಅದಾನಿಯನ್ನು ನೋಡ್ತೇವೆ, ಇನ್ಯಾರೋ ಒಬ್ಬನನ್ನು ನೋಡ್ತೇವೆ. ಆದ್ರೆ ಅವರಲ್ಲಿ ನಿಂತು ಆ ಸಂಪತ್ತನ್ನ ಒದಗಿಸಿದವಳು ಸ್ವತಃ ಭೂತಿಮತಾಂ ಭೂತಿ. ಅವರನ್ನು ನೋಡಿದಾಗ ಏನ್ ನೆನಪಾಗ್ಬೇಕು ಅಂದ್ರೆ, ಅವರಲ್ಲಿ ಈ ಭೂತಿಯನ್ನು ತುಂಬಿದ ಮಹಾಭೂತಿಯಾದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ, ಆ ಮಹಾವಿಭೂತಿಯನ್ನು ಕೊಟ್ಟಳು ಇವಳೆ ಅಂತ ನಮಗೆ ಲಕ್ಷ್ಮಿ ನೆನಪಾಗಿ ಅವಳ ಗುಣವನ್ನ ಚಿಂತಿಸ್ಬೇಕು ಹೊರತು ಎಷ್ಟು ಶ್ರೀಮಂತರು ಅಂತ ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವ್ರಿಗೆ ಏನು, ಅವ್ರು 1 ನಿಮಿಷಕ್ಕೆ ಕೋಟಿ ರೂಪಾಯಿ ಬರುತ್ತಂತೆ. ನಮ್ಗೆ ಇದ್ದದ್ದೇನಾದ್ರೂ ಕೆಲಸ ಮಾಡಿದ್ರೆ ಒಂದಿಷ್ಟು ಲಾಸೇ ಆಗುತ್ತೆ ಬಿಟ್ರೆ ಲಾಭ ಅಂತೂ ಆಗಲ್ಲ ಅಂತ ಬೈಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ. ನಮ್ಗೆ ಎಲ್ಲಿ ಕಂಡ್ರು ಗುಣ ಕಾಣುವಷ್ಟು ಮನಸ್ಸು ವಿಶಾಲವಾದ್ರೆ ದುಃಖಕ್ಕೆ ಸ್ಥಾನವೇ ಇಲ್ಲ, ದುಃಖಕ್ಕೆ ಕಾಲವೇ ಇಲ್ಲ, ದುಃಖಕ್ಕೆ ಜಾಗವೇ ಇಲ್ಲ. ಆದ್ರೆ ನಮ್ಗೆ ಮನಸ್ಸು ಯಾವಾಗ್ಲೂ ಕೂಡ ಸಂಕುಚಿತವಾಗಿ ನಮ್ಗೆ ಅದಿಲ್ಲ, ಇದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಅವರಾದ್ರೆ ಎಷ್ಟು ಬ್ಲೆಸ್ಡು, ಇವರಾದ್ರೆ ಎಷ್ಟು ಹೋಪ್ಲೆಸ್, ಇವರಾದ್ರೆ ಹೀಗಾಯ್ತು, ಅವರಾದ್ರೆ ಹಾಗಾಯ್ತು, ನಾವು ಇಷ್ಟರಲ್ಲೇ ಯೋಚನೆ ಮಾಡ್ತೇವೆ. ನಮ್ಮ ಮನಸ್ಸು ದೊಡ್ಡದನ್ನ ಯೋಚನೆ ಮಾಡುವ ಶಕ್ತಿ ಇಲ್ಲ. ಆ ಯೋಚನಾ ಶಕ್ತಿಯನ್ನು ಕೊಡುವವಳು ಅವಳೆ, ಅವಳನ್ನೇ ಕೇಳಬೇಕು, ಅವಳನ್ನೇ ಕೊಡ್ಬೇಕು. ನನ್ನ ಮನಸ್ಸು ಭೂತಿ ಆಗಲಿ, ನನ್ನ ಮನಸ್ಸು ಎಲ್ಲದರಲ್ಲೂ ಗುಣವನ್ನ ಚಿಂತಿಸುವಂತೆ ಸಮರ್ಥವಾಗಲಿ. ಭೂತಿಂ ಭೂತಿಮತಾಂ ಸಂಖ್ಯೆ ವೀಕ್ಷಸೆ ಸಿದ್ಧಚಾರಣೈ, ನೀನು ಸಿದ್ಧಚಾರಣರು ನಿರಂತರವಾಗಿ ತಮಗೆ ಏನೇನು ಸಿದ್ಧಿಗಳಾಗಿವೆ ಅದಕ್ಕೆ ಕಾರಣ ನೀನು ಅಂತ ನಿನ್ನನ್ನು ನಿರಂತರ ನೋಡ್ತಿರ್ತಾರೆ. ಸಿದ್ಧರು ಅಂದ್ರೆ ಮಂತ್ರ ಸಿದ್ಧಿ ಪಡೆದವರು ಅಥವಾ ಕಲೆಯನ್ನ ಸಿದ್ಧಿಸಿಕೊಂಡವರು ಅನೇಕರಿದ್ದಾರೆ. ಅದು ಏಕದೇಶ ಹೇಳಿದ್ದು. ಈ ತರ ಲೋಕದಲ್ಲಿ ಏನೇನು ವಿದ್ಯೆಗಳು, ಏನೇನು ಸಿದ್ಧಿಗಳು, ಏನೇನು ಸಂಪತ್ತುಗಳು ಯಾರ್ಯಾರಲ್ಲಿ ಇದೆಯೋ ಅವ್ರೆಲ್ಲರೂ ಕೂಡ ನಿನ್ ಕಡೆಗೆ ನೋಡ್ತಾರೆ. ಅವ್ರಿಗೇನಾದ್ರೂ ಬೇಕು ಅಂದ್ರೆ ನಾವು ಅವ್ರ ಕಡೆಗೆ ನೋಡ್ತೀವಲ್ಲ. ಓಂ ಮಣಿ ಪದ್ಮೆ ಓಂ ಅಂತ ಒಂದು ಯಾವ್ದೋ ಮಂತ್ರ ಹೇಳಿ ಕುಬೇರನ ಅನುಚರಣೆಯಿಂದಾಗಿ ನನಗೆ ಎಷ್ಟು ಸಂಪತ್ತು ಬರಲಿ ಅಂತ ನಾವು ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಕುಬೇರನ ನೋಡ್ಬೇಕಪ್ಪ, ನನ್ನ ಹತ್ರ ಏನು ಇಲ್ಲ. ಅವನು ಹೇಳ್ತಾನೆ, ನನಗೆ ಅತ್ಯಂತ ಸಖ ಈಶ್ವರ, ಅವನ ಹತ್ರ ಹೋಗಿ ಕೇಳ್ಬೇಕು. ಅವನು ಹೇಳ್ತಾನೆ, ನನ್ನ ಹತ್ರ ಮೇಲ್ನವನ ಹತ್ರ ಕೇಳ್ಬೇಕಪ್ಪ. ಅವನು ಹೇಳ್ತಾರೆ, ನಮ್ಮ ಅಮ್ಮನ ಹತ್ರ ಕೇಳ್ಬೇಕಪ್ಪ. ಅವಳು ಹೇಳ್ತಾಳೆ, ಯಸ್ಯ ಅಪಾಂಗಲವ ಮಾತ್ರ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತನ್ನಮಾಮಿ ಅಂತ ಅವನ ಕಡೆಗಣ್ಣ ನೋಟದಿಂದ ಈ ಸಂಪತ್ತಿನ ಎಲ್ಲ ಹೊಳಹುಗಳನ್ನ ಪಡೆದವಳು ನಾನು, ಅದರಿಂದಾಗಿ ಭಗವಂತನನ್ನೇ ಪ್ರಾರ್ಥಿಸ್ಬೇಕು ಅಂತ. ವರ್ಕ್ ರೂಪದಲ್ಲಿ ಲಕ್ಷ್ಮಿ ಇರುದಲ್ವಾ, ಅವರು ಲಕ್ಷ್ಮಿಯನ್ನ ಹೆಸರಿಡಿದು ಪೂಜೆ ಮಾಡದೇ ಇರ್ಬೋದು. ಒಂದೇನು ಅಂದ್ರೆ ಅವರ ಪೂರ್ವದ ಯಾವುದೋ ಒಂದು ಕರ್ಮ ಲಕ್ಷ್ಮಿಯನ್ನ ಹಿಂದೆ ಎಂದೋ ಒಂದು ದಿವಸ ಬಹಳ ಪೂಜಿಸಿರ್ತಾರೆ. ಅದು ಈಗ ಪೂಜೆ ಮಾಡದೇ ಇದ್ರು ಅಷ್ಟು ಬರ್ಲೇಬೇಕು ಅಂತಿರುತ್ತೆ. ಆಗ ಅವರು ಅದನ್ನ ಅನುಭವಿಸ್ಲೇ ಇಲ್ಲ, ಕಷ್ಟದಲ್ಲೇ ಜೀವನ ಕಳೆದಿತ್ತು. ಅದು ಆಗಿರುತ್ತೆ, ಒಲಿಯತ್ತೆ. ಮತ್ತೊಂದೇನಂದ್ರೆ ಪೂರ್ವದ ಪುಣ್ಯ ಜಾಸ್ತಿ ಇದ್ದಾಗ ಈಗ ಅವನು ಏನೇ ಅಕಸ್ಮಾತ್ ತಪ್ಪು ಮಾಡಿದ್ರು ಅಥವಾ ಉಪಾಸನೆಯ ಮುಖದಲ್ಲೇ ಅವನಿಲ್ಲದೆ ಹೋದ್ರು, ಅವನಿಗೆ ಅದರ ಪರಿಚಯವೇ ಇಲ್ಲದಿದ್ರು, ಆ ಅನುಭವಿಸುವ ಅಷ್ಟು ಕಾಲದ ವ್ಯವಸ್ಥೆ ಅವನಿಗೆ ಪರವಾಗಿದ್ದರಿಂದ ಅವನಿಗೆ ಅದರಿಂದ ನಷ್ಟ ಆಗುದಿಲ್ಲ. ಆದ್ರೆ ಅವನು ಈಗ ಒಂದು ವೇಳೆ ಅವನಿಗೆ ತಿಳುವಳಿಕೆ ಬಂದು ಮಾಡಿದ್ರೆ ಅದೊಂದು 10 ಜನ್ಮಕ್ಕೆ ಮುಂದುವರಿಯತ್ತೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಕಲ್ತು ಮುಗಿಯತ್ತೆ, ಅಷ್ಟನ್ನು ಅನುಭವಿಸ್ತಾನೆ, ಅವನಿಗೆ ಮುಗಿಯಿತು ಜೀವನ. ಅದೇ ಎಷ್ಟೇ ಬಂದ್ರು ಕೂಡ ತಿಳುವಳಿಕೆ ಇದ್ದವರ ಮಧ್ಯದಲ್ಲಿ ನಮ್ಮನ್ನು ಹಾಕಪ್ಪ. ದಾರಿದ್ರ್ಯ ಬಂದ್ರು ಅಲ್ಲೇ ಇರೋಣ, ಸಿರಿವಂತಿಕೆ ಬಂದ್ರು ಅಲ್ಲೇ ಇರೋಣ. ಆ ಪರಿಸರ ತುಂಬಾ ಅಗತ್ಯ. ಪರಿಸರ ಇಲ್ಲದೆ ಹೋದ್ರೆ ಯಾವುದನ್ನು ನಾವು ಸಿದ್ಧಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ತತಃ ಪಾರ್ಥಸ್ಯ ವಿಜ್ಞಾಯ ಭಕ್ತಿಂ ಮಾನವ ವತ್ಸಲ ಅಂತರಿಕ್ಷ ಗತೋ ವಾಚ ಗೋವಿಂದಸ್ಯಾಗ್ರತ ಸ್ಥಿತ. ಗೋವಿಂದನ ಮುಂಭಾಗದಲ್ಲಿ ನಿಂತು ಅವಳು ಸ್ತೋತ್ರ ಮಾಡ್ತಾಳೆ. ಎದುರುಗಡೆ ನಿಂತು ಪಾರ್ಥನಿಗೆ ಹೇಳ್ತಾಳೆ, ತತಃ ಪಾರ್ಥಸ್ಯ ಭಕ್ತಿಂ ವಿಜ್ಞಾಯ. ಪಾರ್ಥ ಮಾಡಿದ ಅತ್ಯಂತ ಭಕ್ತಿಯ ಪ್ರಾರ್ಥನೆಯನ್ನ ಕೇಳಿ ಅವಳು ತುಂಬಾ ಸಂತುಷ್ಟಳಾಗ್ತಾಳೆ. ಸಂತುಷ್ಟಳಾಗಿ ಗೋವಿಂದನ ಮುಂದೆ ನಿಲ್ತಾಳೆ, ದರ್ಶನ ಕೊಡ್ತಾಳೆ. ಮಾನವ ವತ್ಸಲ, ಮನುಷ್ಯರ ಮೇಲೆ ಅತ್ಯಂತ
ಮಾನವ ಅಂದ್ರೆ ಬರೀ ಮನುಷ್ಯ ಅಂತ ಅರ್ಥ ಅಲ್ಲ, ಮಾನವ ಅಂತಂದ್ರೆ ಅರಿವು ಇದ್ದವ ಅಂತ ಅರ್ಥ. ಮನು ಅಂದ್ರೆ ಜ್ಞಾನ, ಮನು ಅವಬೋಧನೆ ಅಂತ ಧಾತು. ನಾವು ಮಾನವರು ಅಂತ ಶಬ್ದ ಯಾಕೆ ಕರೀತಾರೆ ಅಂದ್ರೆ, ಇವತ್ತಲ್ಲದೆ ಇದ್ರು ನಾಳೆ ಆದ್ರೂ ಏನಾದ್ರೂ ತಿಳ್ಕೊಂಡು ಉದ್ಧಾರ ಆಗ್ತಾನೋ ಏನೋ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಮಾನವ ಅಂತ ಕರೆಯುವುದು. ಮಾನವ ಶಬ್ದದ ಅರ್ಥ ತಿಳುವಳಿಕೆಯನ್ನ ಪಡೆಯಬೇಕಾದವನು. ಆ ರೀತಿ ಪಡೆಯುವ ಸ್ವಭಾವವುಳ್ಳ ಮಾನವರಲ್ಲಿ ವತ್ಸಲೆಯಾದಂತಹ ಲಕ್ಷ್ಮೀದೇವಿ ಅರ್ಜುನನನ್ನು ಕುರಿತು ಹೇಳ್ತಾಳೆ, ಭಗವಂತನ ಆಜ್ಞೆಯಿಂದಾಗಿ ನಾನು ಬಂದವಳು, ಭಗವಂತ ನನಗೆ ಹೋಗ್ಲಿಕ್ಕೆ ಒಪ್ಪಿಗೆ ಕೊಡುವುದರಿಂದ ನಾನೀಗ ಹೊರಡಬೇಕಾಗಿದೆ ಅಂತ ಹೇಳಿ ಗೋವಿಂದಸ್ಯ ಅಗ್ರತಃ, ಗೋವಿಂದನ ಮುಂದೆ ನಿಂತು ಹೀಗೆ ಹೇಳ್ತಾಳೆ. ದೇವ್ಯುವಾಚ ಸ್ವಲ್ಪೇನೈವತು ಕಾಲೇನ ಶತ್ರುಂಜೇಸಿ ಪಾಂಡವ ನರಸ್ತ್ವಮಸಿ ದುರ್ಧರ್ಷ ನಾರಾಯಣ ಸಹಾಯವಾನ್. ನೀನು ಇನ್ನು ಕೆಲವೇ ಕಾಲದಲ್ಲಿ, ಸ್ವಲ್ಪೇನೈವ ಕಾಲೇನ ಶತ್ರುನ್ ಜಯಸಿ, ಇನ್ನು ಕೆಲವೇ ದಿನಗಳಲ್ಲಿ ನೀನು ಶತ್ರುಗಳಾದ ಕೌರವರನ್ನ ಗೆಲ್ಲುತ್ತಿ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಆದ್ರಿಂದ ಅದರ ವಿವರಣೆಯನ್ನ ಇಲ್ಲಿ ಮಧ್ಯದಲ್ಲಿ ಹಾಕ್ಲಿಲ್ಲ, ಡೈರೆಕ್ಟ್ ವಸುದೇವ ಅರ್ಜುನ ಮತ್ತು ದೇವಿಯ ಸಂವಾದವನ್ನೇ ಹಾಕ್ತಾ ಇದ್ದಾರೆ. ನೀನು ನರರಲ್ಲಿ ಅತ್ಯಂತ ದುರ್ಧರ್ಷ, ನೀನನ್ನು ಸುಲಭದಲ್ಲಿ ಗೆಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾರಾಯಣ ಸಹಾಯವಾನ್, ನೀನು ನಾರಾಯಣ ಸಹಾಯದಲ್ಲಿ ಇದ್ದು ಈ ಕೆಲಸವನ್ನ ಮಾಡ್ತಾ ಇದ್ದೀಯ, ಆದ್ರಿಂದಾಗಿ ನಿನ್ನ ಜೊತೆಗೆ ನಾನಿದ್ದೇನೆ. ನನಗೆ ಯಾಕಂದ್ರೆ ಹಿಂದಿನ ಹಂತದಲ್ಲಿ ನಿರಂತರವಾಗಿ ಸ್ವತಃ ನಾರದರೆ ಏನೋ ಒಂದು ಪ್ರಶ್ನೆ ಮಾಡಿದ ಹಾಗೆ ಉತ್ತರ ಸಿಗುತ್ತೋ ಇಲ್ವೋ ಅಂತ ನೋಡಿದ ಹಾಗೆ ಕೆಲವು ಕಡೆ ಘಟನೆಗಳು ಬರ್ತವೆ. ಆದ್ರೆ ಇಲ್ಲಿ ಅವಳ ಪರಿಚಯವನ್ನು ಕೊಡುವಾಗ ಸ್ವತಃ ದೇವಿಯೇ ಈ ಮಾತು ಹೇಳ್ತಾಳೆ, ನೀನು ನರನಾದ್ರಿಂದಾಗಿ ನಾರಾಯಣ ನಿನಗೆ ಸಹಾಯಕ್ಕಿದ್ದಾನೆ. ಪಕ್ಕದಲ್ಲೇ ಕೃಷ್ಣ ಕೂತಿದ್ದಾನಲ್ಲೋ, ನಿನ್ನಲ್ಲಿ ನರಾವೇಶ ಇದೆ. ಇಂದ್ರನೇ ಆಗಿದ್ರು ಕೂಡ ನರಾವೇಶ ಇದೆ. ನೋಡಿ, ಅದು ಒಬ್ಬನೇ ವ್ಯಕ್ತಿಯಲ್ಲಿ ಮೂರು ಅಂಶವನ್ನು ಹೇಳ್ತಾರೆ. ಒಂದು ಇಂದ್ರ, ಇನ್ನೊಂದು ನರ, ಇನ್ನೊಂದು ಪರಮಾತ್ಮನ ರೂಪ. ಇನ್ನೊಂದು ಸೂಕ್ಷ್ಮಕ್ಕೆ ಹೇಳ್ತಾರೆ ವಾಯುದೇವನ ವಿಶೇಷವಾದ ಆವೇಶವೂ ಇತ್ತು ಅಂತ. ಆದ್ರೆ ಪ್ರಧಾನವಾಗಿ ಈ ಮೂರಂತೂ ನಮ್ಗೆ ಮೇಲ್ನೋಟಕ್ಕೆ ಭಾರತದಲ್ಲೇ ಕಾಣುವ ಮಾತಾದ್ರಿಂದ ಆ ಮೂರು ಜನರನ್ನ ಹೊಂದಿಸಿಕೊಂಡು ಭಗವಂತ ಅಲ್ಲಿ ಹೆಚ್ಚು ವಿಶೇಷವಾಗಿ ಕಾಣ್ತಾ ಇದ್ದ. ಆದ್ರಿಂದಾಗಿ ಪಾಂಡವಾನಾಂ ಧನಂಜಯ ಅಂತ ಹೇಳ್ಕೊಂಡ. ನಿಮ್ಗೆ ಕೃಷ್ಣ ಅರ್ಜುನನಿಗಿಂತ ಭೀಮನನ್ನ ಇಷ್ಟಪಡ್ತಾನೆ ಅಂತಂದ್ರೆ ನೀವು ಪಾಂಡವಾನಾಂ ಧನಂಜಯ ಅಂತ ಹೇಳಬಾರ್ದಿತ್ತು, ಪಾಂಡವಾನಾಂ ಭೀಮಸೇನ ಅಂತ ಹೇಳಬೇಕಿತ್ತು ಅಂತ ಕೆಲವರು ವಾದ. ಹೌದು, ಒಂದು ಅವರ ಪ್ರಶ್ನೆ ಇದ್ದದ್ದು, ಅಷ್ಟು ಪ್ರೀತಿ ಇದ್ರೆ ಅರ್ಜುನನಿಗೆ ಯಾಕೆ ಹೇಳಿದ್ರು, ಭೀಮನಿಗೆ ಹೇಳ್ಬೋದಿತ್ತಲ್ಲ. ಅಷ್ಟು ಒಂದು ವೇಳೆ ಆ ಸಂಪತ್ತಿನ ವೈವಿಧ್ಯವನ್ನು ಅವನಿಗೆ ಕೊಡುವಂಥದ್ದೇ ಭಗವಂತನಿಗೆ ಮುಖ್ಯ ಆದ್ರೆ ಭೀಮನಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ಅರ್ಜುನನಿಗೆ ಕೊಟ್ಟ ಅಂತೆಲ್ಲ ಏನೇನೋ ಪ್ರಶ್ನೆ. ಅದಕ್ಕೆ ಆ ಶ್ಲೋಕದಲ್ಲೇ ಆ ಅಂಶವನ್ನು ಗುರುತಿಸಿ ಹಿಂದೆ ಹೇಳಿದ ಮಾತಿನಲ್ಲಿ ಭಗವಂತನಿಗೆ ಯಾವತ್ತೂ ಕೂಡ ಯಾರಿಗೆ ರೋಗ ಇದೆಯೋ ಅವರಿಗೆ ಚುಚ್ಚುಮದ್ದು ಕೊಟ್ಟ ಅಭ್ಯಾಸ ಹೊರತು, ನಂಗೆ ಇವ್ರು ಇಷ್ಟ ಆದ್ರಿಂದ ಇವ್ರಿಗೆ ಒಂದೆರಡು ಚುಚ್ಚುಮದ್ದು ಸುಮ್ಮನೆ ಫ್ರೀ ಕೊಡ್ತೇನೆ ಅಂತ ಕೊಡಲ್ಲ ದೇವರು. ನನಗವನು ಇಷ್ಟ, ಅವನಿಗೆ ಎಲ್ಲಾ ರೋಗಗಳ ಮದ್ದು ಇವತ್ತೇ ಕೊಟ್ಟು ಬಿಡ್ತೇನೆ, ಅದೇನ್ ನಾಳೆ ಆಗುತ್ತೋ ಗೊತ್ತಿಲ್ಲ. ಆ ಎರಡು ಪರಸ್ಪರ ಇದು ಇಂಜೆಕ್ಷನ್ಗಳೇ ಸೇರಿ ನಾಳೆ ಹೊಸ ರೋಗ ಆದ್ರೆ ಗೊತ್ತಿಲ್ಲ ಅವನಿಗೆ. ಆದ್ರೆ ಹಾಗೊಂದು ಪ್ರವೃತ್ತಿ ನಾವು ನೋಡ್ತೇವೆ. ಬೆಳಿಗ್ಗೆದ್ದು ಮಧ್ಯಾಹ್ನದ ಬೆಳಿಗ್ಗೆನೆ ತಿಂದು ಬಿಡೋಣ ಅಂದ್ರೆ ಆಗತ್ತಾ? ಇಲ್ಲ, ಮಧ್ಯಾಹ್ನನೇ ತಿನ್ಬೇಕು, ಬೆಳಿಗ್ಗೆನೆ ತಿನ್ಬೇಕು. ಹಾಗೆ ಲಬ್ಧ್ವಾವರಂತು ಕೌಂತೆಯೋ ಏನ ಮೇನೆ ವಿಜಯಮಾತ್ಮನಃ ಆರುರೋಹ ತತಃ ಪಾರ್ಥೋ ರಥಂ ಪರಮ ಸಮ್ಮತಂ. ಕೌಂತೆಯ ಲಕ್ಷ್ಮೀದೇವಿಯ ಈ ಮಾತನ್ನ ಕೇಳಿ ನಮಗೆ ಜಯ ಖಾತ್ರಿ ಅಂತ ನಿಶ್ಚಯ ಮಾಡಿಬಿಟ್ಟ. ನಮಗೆ ಜಯ ಸಿಕ್ಕೇ ಸಿಗುತ್ತೆ, ನಮಗೆ ಇನ್ಯಾವ ರೀತಿಯ ತೊಂದರೆ ಇಲ್ಲ. ಕೂಡಲೇ ರಥವನ್ನ ಏರಿದ. ಅಂದ್ರೆ ಇದರೆಲ್ಲ ಒಂದು ಕೆಲವೇ ಶ್ಲೋಕಗಳಲ್ಲಿ ಇಷ್ಟು ಸ್ತೋತ್ರ ಮಾಡಿ ಇಷ್ಟಕ್ಕೆ ಸ್ತೋತ್ರ ಮಾಡಿದ್ದಾನೆ ಅಂತ ಹೇಳಬೇಕಾಗಿಲ್ಲ. ಸದ್ಯದ ಎಲ್ಲ ವಿಷಯಗಳು ಇಲ್ಲಿ ಕವರ್ ಆಗಿದೆ. ಯುದ್ಧಕ್ಕೆ ಸಂಬಂಧಿಸಿದ ಅಷ್ಟು ವಿವರಗಳನ್ನ ಇಲ್ಲಿ ನೋಡಿದ ಹಾಗಾಯ್ತು. ಅಂತಹ ವಿವರಗಳಿಂದ ಕೂಡಿದ ವಿಷಯವನ್ನ ಆ ದುರ್ಗೆಯ ಮಾತಿನಿಂದ ಕೇಳಿ ತಿಳಿದಂತಹ ಅರ್ಜುನ ಸಮಾಧಾನ ಪಟ್ಟ, ನನಗೆ ಜಯ ಸಿಕ್ಕೇ ಸಿಗುತ್ತೆ. ಕೂಡಲೇ ರಥವನ್ನ ಏರಿದ. ಕೃಷ್ಣಾರ್ಜುನ ಏಕರಥವು, ಇಬ್ರು ಒಂದೇ ರಥದಲ್ಲಿ ಕೂತರು. ದಿವ್ಯವು, ಲೋಕಕ್ಕೆ ಅತ್ಯಂತ ಮಿಗಿಲಾದ ರಥ. ಪರಮ ಸಮ್ಮತಂ, ಎಲ್ಲರೂ ಮೆಚ್ಚುವಂತ ರಥ. ಕೃಷ್ಣಾರ್ಜುನವು ಏಕರಥವು ದಿವ್ಯಂ ಶಂಖವು ಬರೆದು.
ಕೃಷ್ಣ ಮತ್ತು ಅರ್ಜುನ ಇಬ್ರು ಕೂಡ ದಿವ್ಯವಾದ ಶಂಖವನ್ನ ಹೊತ್ತು ಊದ್ಲಿಕ್ಕೆ ಶುರು ಮಾಡಿದ್ರು. ಪ್ರದತ್ ಮತ್ತು ಇಬ್ರು ಊದಿದ್ರು. ಯ ಇದಂ ಪಠತೆ ಸ್ತೋತ್ರಂ ಕಲ್ಯ ಉತ್ಥಾಯ ಆತ್ಮನಿ. ಈ ಸ್ತೋತ್ರವನ್ನ ಯಾರು ದಿನನಿತ್ಯ ಕಲ್ಯ ಅಂದ್ರೆ ಬೆಳಗ್ಗೆ, ಬೆಳ್ಳಂಬೆಳಕ್ಕೆ, ಇನ್ನು ಸೂರ್ಯೋದಯ ಆಗುವುದಕ್ಕಿಂತ ಪೂರ್ವದಲ್ಲಿ ಸುಮಾರು 5:15 ಅಂತ ಚೂರು ಹಿಂದೆ. ಸೂರ್ಯೋದಯ ಆದ್ಮೇಲೆ ಬೇರೆ ಕೆಲಸಗಳೇ ತುಂಬಾ ಇದೆ ನಿತ್ಯದ್ದು. ಇದು ಅದಕ್ಕಿಂತ ಮೊದಲು ಮಾಡುವಂಥದ್ದಾದ್ರಿಂದಾಗಿ ಉಷೋದ್ ಅಲ್ಲಿ ಉಷಸಿ ಅನ್ನೋ ಶಬ್ದ ಹಾಕಿದ್ರು. ಈ ರೀತಿ ಭಯಂ ವಿದ್ಯತೆ ನಭಯಂ ವಿದ್ಯತೆ ತಸ್ಯ ಸದಾ ರಾಜಕುಲಾದಪಿ. ಯಾರ ಭಯವೂ ಇಲ್ಲ, ಯಾರ ಶತ್ರುಗಳ ಕಾಟವೂ ಅವನಿಗಿಲ್ಲ. ಈ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾನೋ ಬೆಳಗ್ಗೆ ಎದ್ದು ಯಕ್ಷರು, ರಾಕ್ಷಸರು, ಪಿಶಾಚಗಳು ಇಂಥವರ ಎಲ್ಲ ಭಯ ದೂರ ಆಗುತ್ತೆ. ಶತ್ರುಗಳು ಕೂಡ ದೂರವಾಗ್ತಾರೆ. ಪಿಶಾಚಿಗಳು ಅವನ ಹತ್ತಿರ ಬರುವುದಿಲ್ಲ. ಇನ್ನು ರಾಜ್ಯದ ವ್ಯವಸ್ಥೆಯಲ್ಲಿ ಶತ್ರುಗಳು ಅಂತ ಯಾರಾದ್ರೂ ಇದ್ರೆ ಅಂತಹ ಶತ್ರುಗಳನ್ನ ನಾಶ ಮಾಡುತ್ತೆ. ಸರ್ಪಗಳಿಂದ ಏನಾದ್ರೂ ನಷ್ಟವಾಗುದಿದ್ರೆ ಅದನ್ನು ಪರಿಹಾರ ಮಾಡುತ್ತೆ. ಈ ಕೊನೆಯಲ್ಲಿ ದುರ್ಗಂ ತರತೆ ಚಾವಶ್ಯಂ ತಥಾ ಚೌರೇರ್ ವಿಮುಚ್ಯತೆ ಸಂಗ್ರಾಮೇ ವಿಜಯೇ ನಿತ್ಯಂ ಲಕ್ಷ್ಮೀಂ ಪ್ರಾಪ್ನೋತಿ ಕೇವಲಾಂ. ಅವನಿಗೆ ರಾಜಕುಲದಿಂದ ಭಯವಾಗಲಿ, ವಿವಾದಗಳಿಗೆ ಎಡೆಯಾಗಲಿ ಇಲ್ಲದೆ ಯುದ್ಧ ಮುಕ್ತಾಯ ಆಗುತ್ತೆ. ಯುದ್ಧೋ ಮುಚ್ಚತಿ ಬಂಧನಾತ್. ಕೇವಲ ಈ ಸಮಸ್ಯೆಯಿಂದ ಪಾರು ಮಾಡುವುದಲ್ಲ, ಸಂಸಾರದ ಸಮಸ್ಯೆಯಿಂದಲೇ ಯುದ್ಧ ಅನ್ನೋದು ಪಾರು ಮಾಡುತ್ತೆ. ಯೋಚನೆ ಮಾಡಿ, ಅವನ್ ಧ್ಯಾನ ಹೇಳಲೇ ಇಲ್ಲ. ಸಾಂಸಾರಿಕ ತಾಪತ್ರಯ ಅನ್ನೋದು ಕೂಡ ಯುದ್ಧದಲ್ಲೇ ಸರಿಯಾದ ಹಿನ್ನೆಲೆಯಿಂದ ಪ್ರಾರ್ಥನೆ ಮಾಡಿ, ಹೇಗೆ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವಾಗ್ಲೂ ಅನೇಕ ರೀತಿಯ ಸವಾಲುಗಳು ಬರುತ್ತೆ ಎಂದಾಗ ಅನೇಕ ಪ್ರಯತ್ನಗಳನ್ನು ಹೇಗೆ ಮಾಡಬೇಕು, ಹಾಗೆ ಇಲ್ಲೂ ಕೂಡ ಅಂತಹ ಅನೇಕ ಪ್ರಯತ್ನಗಳನ್ನು ಮಾಡಿ ಒಬ್ಬ ಭಕ್ತ ಗೆದ್ದ ಸ್ಥಿತಿ ಬಂತು ಅಂತಂದ್ರೆ ಭೂತಿರ್ಭೂತಿಮತಾಂ ಸಂಖ್ಯೆ ವೀಕ್ಷಸೆ ಸಿದ್ಧಚಾರಣೈ. ನನಗೆ ನಿನ್ನ ಬಗ್ಗೆ ಸ್ವಲ್ಪ ಗೊತ್ತಾಯ್ತು. ಭೂತಿಮತಾಂ ಸಂಖ್ಯೆ ವೀಕ್ಷಸೆ ಸಿದ್ಧಚಾರಣೈ. ನೀನು ಸಿದ್ಧಚಾರಣರಿಂದ ಮುಂದೆ ಬಂದಲ್ಲ, ವಿವಾದದಲ್ಲಿ ಜಯವನ್ನ ಪಡೀತಾನೆ. ಶತ್ರುಗಳಿಂದ ಬಂಧನಕ್ಕೆ ಒಳಗಾಗಿದ್ರೆ ಬಿಡುಗಡೆ ಆಗುತ್ತೆ. ಕೋಟೆ ಕೊತ್ತಲಗಳನ್ನ, ಕಾಡುಗಳನ್ನ ಅನಿವಾರ್ಯವಾಗಿ ದಾಟ್ಲೇಬೇಕಾದ್ರೆ ಸುಮ್ಮನೆ ಎಲ್ಲೂ ಹೋಗ್ಲಿಕ್ಕಿರ್ಲಿಲ್ಲ. ನಾನು ಸುಮ್ಮನೆ ಒಂದು ಕಾಡಿಗೆ ಓಡುವ, ಅದು ನಾವು ಹೂತೋಟ ನೋಡ್ಲಿಕ್ಕೆ ಹೋಗಿದ್ದು ಅಂತ ಹುಚ್ಚುರ್ ತರ ಅಷ್ಟಕ್ಕೆ ಹೋಗಿ ಬಂದ್ರೆ ಅದು ಪೆಟ್ಟು ಕೊಡುತ್ತೆ. ಇಲ್ಲ ಅದನ್ನು ದಾಟಿಯೇ ಹೋಗ್ಬೇಕಾದ ಅನಿವಾರ್ಯತೆ ಬಂದಿದೆ ಅಂತಂದ್ರೆ ಆವಾಗ ದುರ್ಗಂ ತರತಿ ಅವಶ್ಯಂ, ಅವಶ್ಯವಾದ ದುರ್ಗವನ್ನ ತಾರಯತಿ. ತಥಾ ಚೌರೈಹಿ ವಿಮುಚ್ಯತೆ, ಶತ್ರುಗಳಿಂದ ಕಳ್ಳರಿಂದ ಪಾರು ಮಾಡುತ್ತೆ. ಸಂಗ್ರಾಮೇ ವಿಜಯೇ ನಿತ್ಯಂ, ನಿತ್ಯವೂ ಯುದ್ಧದಲ್ಲಿ ಗೆಲುವು ಸಿಗುತ್ತೆ. ಲಕ್ಷ್ಮೀಂ ಪ್ರಾಪ್ನೋತಿ ಕೇವಲಾಂ, ಶುದ್ಧ ಲಕ್ಷ್ಮಿ ಸಿಗ್ತಾಳೆ. ಸಂಪತ್ತು ಎರಡು ತರ, ಚಂಚಲವಾದದ್ದು, ಅಚಂಚಲವಾದದ್ದು. ನಾವು ಕೇವಲ ಅವಳನ್ನ ಪ್ರಾರ್ಥಿಸಿ ಪಡೆದಾಗ ಅದು ಚಂಚಲ, ಅದು ಬಿಟ್ಟು ಹೋಗುತ್ತೆ. ನಾವು ಪರಮಾತ್ಮನ ಜೊತೆಗೆ ಅವಳನ್ನ ಚಿಂತಿಸಿ ಪ್ರಾರ್ಥಿಸಿ ಪಡೆದಾಗ ಅದು ಅಚಂಚಲ, ಅದು ನಾಶ ಆಗುದಿಲ್ಲ. ಮತ್ತೆ ಸಂಪತ್ತು ಯಾವಾಗ್ಲೂ ದಾರಿ ಕೆಡಿಸುವುದು ಜಾಸ್ತಿ. ಆದ್ರೆ ನಾರಾಯಣನ ಎಚ್ಚರಿಕೆಯ ಜೊತೆಗೆ ಸಂಪತ್ತು ಬಂದದ್ದಾದ್ರೆ ಅದು ದುರ್ವಿನಿಯೋಗ ಆಗುದಿಲ್ಲ, ದುಶ್ಚಟಗಳಿಗೆ ಒಳಗಾಗುದಿಲ್ಲ, ದುರಭ್ಯಾಸಕ್ಕೊಳಗಾಗುದಿಲ್ಲ, ಸದುಪಯೋಗ ಆಗಿ ಸಜ್ಜನರಿಗೆ ಕೈಗೆ ಕೊಡುವ ಹಾಗಾಗುತ್ತೆ. ನಾವು ಯಾವಾಗಾದ್ರೂ ಯಾರಿಗಾದ್ರೂ ಏನಾದ್ರೂ ಒಂದು ಒಳ್ಳೆ ವಸ್ತುವನ್ನ ಕೊಡಬೇಕು ಅಂತ ಅನ್ಸಿದಾಗ ನಾವು ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಈ ಸಂಪತ್ತನ್ನ ಸದ್ವಿನಿಯೋಗ ಮಾಡಿಸ್ತಾ ಇದ್ದೀನಿ ನನ್ನ ಕೈಯಿಂದ, ಇದು ನನ್ನ ಅಕೌಂಟಿಗೆ ಬಂತು. ನಾವೇನ್ ಅನ್ಕೋತೇವೆ, ಕೊಟ್ರೆ ಖಾಲಿ ಆಯ್ತು ಅಂತ. ಆದ್ರೆ ಸತ್ಸಂಪತ್ತು ಯಾವುದು ಕೂಡ ಅಕೌಂಟಿಗೆ ಹೋಗುದದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ ಸುಮ್ನೆ ಗಾದೆ ಹೇಳಲಿಲ್ಲ. ಅದು ತುಂಬಾ ವೇದಾಂತದ ಅರ್ಥದಲ್ಲಿಯೇ ಹೇಳಿದ ಮಾತು. ಹಾಗಾಗಿ ನಾವು ಕೊಟ್ಟೆವು ಅಂತಂದ್ರೆ ಅದು ನಮ್ಮ ಹತ್ರ ಗಂಟು ಕಟ್ಟಿ ಇಟ್ಟೆವು ಅಂತ ಅರ್ಥ. ನಾವು ಗಂಟು ಕಟ್ಟಿ ಇಟ್ಟೆವು ಅಂದ್ರೆ ಅದು ಇನ್ನೊಬ್ಬನಿಗೆ ಕೊಟ್ಟೆವು ಅಂತ ಅರ್ಥ. ಇನ್ನೊಬ್ಬ ಯಾರೋ ಬಂದು ಹಿಂಬಾಗಿಲನ್ನು ದೋಚ್ಕೊಂಡು ಹೋಗ್ತಾ ಇರ್ತಾನೆ, ಅಥವಾ ಯಾರೋ ಗೋಡೆ ಬೀಳಿಸಿ ಅದನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದಾಗಿ ಲಕ್ಷ್ಮೀಂ ಪ್ರಾಪ್ನೋತಿ ಅಚಂಚಲಾಂ, ಅಚಂಚಲವಾದ ಲಕ್ಷ್ಮಿಯನ್ನ, ಕೇವಲವಾದ ಲಕ್ಷ್ಮಿಯನ್ನ, ಶುದ್ಧವಾದ ಲಕ್ಷ್ಮಿಯನ್ನ ಪಡೀತಾನೆ. ಆರೋಗ್ಯ ಬಲ ಸಂಪನ್ನ, ಇನ್ನು ಅವಳ ಪ್ರಾರ್ಥನೆಯಿಂದ ಆರೋಗ್ಯ ಸಿಗುತ್ತೆ, ದೈಹಿಕವಾದ ಬಲ ಸಿಗುತ್ತೆ. ಜೀವೇದ್ ವರ್ಷ ಶತಂ ತಥಾ, 100 ಕಾಲ ಚೆನ್ನಾಗಿ ಬಾಳ್ತಾನೆ. ಬಹಳ ಜನ ಬಾಳ್ತಾರೆ, ಅರ್ಧ ಆಯುಷ್ಯ ಬರೀ ನಿದ್ದೆಯಲ್ಲೇ ಹೋದ್ರೆ, ಇನ್ನರ್ಧ ಆಯುಷ್ಯ ಕೋಮದಲ್ಲಿ ಸತ್ರೆ ಬದುಕೇನು ಉಪಯೋಗ? ಬದುಕಿದ್ಮೇಲೆ ಸಾರ್ಥಕವಾದ ಬದುಕಾಗ್ಬೇಕಲ್ಲ, ಸಾರ್ಥಕವಾದ ಬದುಕನ್ನ ಕೊಡ್ತಾಳೆ. ಏತದೃಷ್ಟಂ ಪ್ರಸಾದಾತ್ತು ಮಯಾ ವ್ಯಾಸಸ್ಯ ಧೀಮತಃ. ಈಗ ಸಂಜಯ್ ಹೇಳ್ತಾನೆ, ನಾನು ವ್ಯಾಸಸ್ಯ ಪ್ರಸಾದಾತ್
ಅವನೇನು ಸ್ತೋತ್ರ ಮಾಡಿದ, ಅವಳೇನು ಅವನಿಗೆ ಅನುಗ್ರಹ ಮಾಡಿದ್ಲು, ಅದನ್ನ ನಾನು ಕಣ್ಣಾರೆ ಕಂಡೆ, ನಾನು ನೋಡಿದೆ. ಮೋಹಾದೇತೌನ ಜಾನಂತಿ ನರನಾರಾಯಣ ಋಷಿ. ಈ ದಡ್ರಿದಾರಲ್ಲ ಉಳಿದವರು, ಇವರನ್ನ ಈ ಇಬ್ರು ಕೂತಿದಾರಲ್ಲ ಒಂದು ರಥದಲ್ಲಿ, ನರನಾರಾಯಣವು, ಒಬ್ಬ ನರ ಇನ್ನೊಬ್ಬ ನಾರಾಯಣ. ಅರ್ಜುನನಲ್ಲಿ ನರನ ಸನ್ನಿಧಾನ ಇದೆ, ಅಂದ್ರೆ ಶೇಷನ ವಿಶೇಷ ಸನ್ನಿಧಾನ ಮತ್ತು ಭಗವಂತನ ಒಂದು ವಿಶೇಷ ಸನ್ನಿಧಾನ. ಅದರಿಂದಾಗಿ ಅವನು ಒಂದ್ ಕಡೆ ಕೂತಿದ್ದಾನೆ ಯುದ್ಧಕ್ಕೆ, ಇನ್ನೊಂದು ರೂಪದಿಂದ ಸ್ವತಃ ಚಾವಟಿ ಹಿಡ್ಕೊಂಡು ನಾರಾಯಣನೇ ಕೂತಿದ್ದಾನೆ. ನನಗೆ ಗೊತ್ತಾಯ್ತು ವ್ಯಾಸರ ಪ್ರಸಾದ ಇದ್ದದ್ರಿಂದ ಇವರಿಬ್ರು ಸಾಮಾನ್ಯ ಅಲ್ಲಪ್ಪ, ಇವರಿಬ್ರು ಇಡೀ ಸೇನೆಯನ್ನು ನುಂಗ್ಲಿಕ್ಕೋಸ್ಕರನೇ ಕೂತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಮೋಹಾದೇತವು, ಮೋಹದಿಂದ ಇವರಿಬ್ಬರನ್ನ ಈ ನಮ್ಮ ಕೌರವರ ಪಡೆಯಲ್ಲಿ ಇದ್ದವ್ರು ಯಾರು ಕೂಡ ಅರ್ಥೈಸಿಕೊಳ್ಳಿಲ್ಲ. ತವ ಪುತ್ರಾಹ ದುರಾತ್ಮಾನಃ ಸರ್ವೇ ಮನ್ಯುವಶಾನುಗಾಹ. ಕೆಟ್ಟ ಬುದ್ಧಿಯ ನಿನ್ನ 100 ಜನ ಮಕ್ಕಳು ಕೋಪಕ್ಕೆ ತುತ್ತಾಗಿ ತಮ್ಮ ಕೊಲೆಗೆ ತಾವೇ ಸ್ಕೆಚ್ ಹಾಕೊಳ್ತಾ ಇದ್ದಾರೆ, ತಮ್ಮ ಸಾವಿಗೆ ತಾವೇ ಖೆಡ್ಡವನ್ನ ತೋಡ್ತಾ ಇದ್ದಾರೆ. ಪ್ರಾಪ್ತ ಕಾಲಮಿದಂ ವಾಕ್ಯಂ ಕಾಲಪಾಶೇನ ಕುಂಠಿತಾ. ಪ್ರಾಣ ಹೋಗುತ್ತೆ ಅನ್ನುವ ಕಾಲ ಬಂದಾಗ ಆ ಕಾಲವೇ ಅವನ ಕುತ್ತಿಗೆಯನ್ನು ಬಿಗಿ ಹಿಡಿದು ಅವನ ಪ್ರಾಣವನ್ನು ಎಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ದೃಷ್ಟಾಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೈಪಾಯನೋ ನಾರದಶ್ಚ ಕಣ್ವೋ ರಾಮಸ್ತಥಾನಗ ಅವಾರಯನ್ ಸ್ತವ ಸುತಂ ನಚಾಸೌ ತದ್ಗೃಹೀತವಾನ್. ಸ್ವತಃ ವೇದವ್ಯಾಸರೇ ಬುದ್ಧಿವಾದ ಹೇಳಿದ್ರು, ಸ್ವತಃ ನಾರದರೇ ಬಂದು ಎಚ್ಚರಿಕೆ ಕೊಟ್ಟರು ದುರ್ಯೋಧನನಿಗೆ, ಕಣ್ವ ಋಷಿಗಳು ಬಂದು ಹೇಳಿದ್ರು, ಪರಶುರಾಮನು ಕೂಡ ದಂಭೋದ್ಭವನ ಕಥೆಯನ್ನು ಹೇಳಿದ, ಹೀಗೆ ವಿದುರ ಹೇಳಿದ, ಭೀಷ್ಮ ಹೇಳಿದ, ದ್ರೋಣ ಹೇಳಿದ, ಸ್ವತಃ ಧೃತರಾಷ್ಟ್ರ ಅಪ್ಪನೇ ಹೇಳಿದ, ಕೊನೆಗೆ ತಾಯಿಯೂ ಹೇಳಿದ್ಲು. ಈ ಯಾರು ಹೇಳಿದ್ರು ಕೂಡ ಅವಾರಯನ್, ಅವು ನನಗೆ ಎಷ್ಟು ಬೇಡ, ಯುದ್ಧ ಬೇಡ, ಇದು ಇಡೀ ಕುರುಕುಲದ ನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದಾಗ ನಚಾಸೌ ತದ್ಗೃಹೀತವಾನ್, ಯಾರ ಒಳ್ಳೆಯ ಮಾತನ್ನು ಕೂಡ ಅವನು ತಲೆಗೆ ಹಾಕೊಳ್ಳೇ ಇಲ್ಲ. ಯತ್ರ ಧರ್ಮೋ ಧೃತಿ ಕಾಂತಿ ಯತ್ರ ಹ್ರೀಶ್ರೀ ತಥಾಮತಿ ಯಥೋ ಧರ್ಮಸ್ತೋ ಕೃಷ್ಣ ಯಥೋ ಕೃಷ್ಣಸ್ತೋ ಜಯ. ಒಂದು ಶರ ಬರೆದು ಬಿಟ್ಟ. ಎಲ್ಲಿ ಧರ್ಮ ಇದೆಯೋ, ಎಲ್ಲಿ ಬೆಳಕು ಅರಿವು ಇದೆಯೋ, ಎಲ್ಲಿ ಆ ಬೆಳಕಿನ ಹೊಳಪು ಕಾಣುತ್ತೋ, ಅಂದ್ರೆ ಕೆಲಸದಲ್ಲಿ ಅದು ರೂಢಿಗೆ ಬಂದ್ರೆ ಕಾಂತಿ, ಅದು ಒಳಗೆ ಇದ್ರೆ ದ್ಯುತಿ, ಅದನ್ನ ನಾವು ರೂಢಿಸಿಕೊಂಡು ಅನುಭವಿಸಿದ್ರೆ ಅದು ಕಾಂತಿ. ನಮ್ಮೊಳಗಿರುತ್ತೆ, ಆದ್ರೆ ನಾವೆಲ್ಲೂ ಅದನ್ನ ನಿಮಗೆ ಬೇಕಾದ್ರೂ ಉಪದೇಶ ಮಾಡ್ತೇವೆ, ನಮ್ಗೆ ಗೊತ್ತಿದೆ, ನಾವು ಮಾಡಲ್ಲ. ಆಹಾ, ನಾನು ಕೇಳಿ ತಿಳಿದದ್ದನ್ನು ನಾನು ಮಾಡ್ತಾ ಇದ್ರೆ ಅದೇ ಕಾಂತಿಯಾಗಿ ಹೊರಗೆ ಹೊಮ್ಮುತ್ತೆ. ಪಾಂಡವರಲ್ಲಿ ಧರ್ಮವೂ ಇದೆ, ದ್ಯುತಿಯೂ ಇದೆ, ಕಾಂತಿಯೂ ಇದೆ. ಯಾಕೆಂದ್ರೆ ಅದನ್ನು ಆಚರಣೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಮಾಡ್ಬೇಕು ಅನ್ನೋ ಬುದ್ಧಿ ಬರ್ಲೇ ಇಲ್ಲ. ಆಮೇಲೆ ಹ್ರೀಹಿ, ತಪ್ಪು ಮಾಡುವಾಗ ಹಿಂದೆ ಸರಿಯುವ ಬುದ್ಧಿ. ಶ್ರೀಹಿ, ಅವ್ರು ಇದ್ದಲ್ಲೇ ರಾಜ್ಯಭಾರ ಮಾಡ್ತಿದ್ರು. ಅವ್ರಿದ್ದದ್ ಕಾಡಲ್ಲಿ 88,000 ಜನಕ್ಕೆ ನಿತ್ಯ ಊಟ ಹಾಕ್ತಿದ್ರು, ಆ ಅಕ್ಷಯ ಪಾತ್ರೆಯನ್ನು ಹಿಡ್ಕೊಂಡು ಪಾಠ ಕೇಳ್ತಾ ಇದ್ರು ನಿತ್ಯ. ಅಷ್ಟು ಜನ ಋಷಿಗಳು, ಸ್ನಾತಕರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಎಲ್ಲರೂ ಬಿಟ್ಟು ಹೋಗ್ಲಿಲ್ಲ. ಬಹಳ ಜನರನ್ನ ಧರ್ಮರಾಜ ಮಾತು ಹೇಳಿ, ನೀವು ನನಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ನನ್ನ ದೊಡ್ಡಪ್ಪನಿಗೂ ಗೌರವ ಕೊಡಬೇಕು, ವಾಪಸ್ ಹೋಗಿ ಅಂತ ಅವರನ್ನು ಕಳುಹಿಸಿದ. ಎಲ್ಲಿಗೆ? ಹಸ್ತಿನಾವತಿಗೆ, ತನ್ನ ಕಾಡಿನ ಪ್ರಯಾಣದ ಜೊತೆಗೆ ಅವ್ರು ಹೊರಟಾಗ. ಆದ್ರೆ ಎಲ್ಲರೂ ಹೋದ್ರು, ಕೆಲವರು ಹೇಳಿದ್ರು ನಮ್ಮನೆ ಮಠ ಅವನೇ ಇಟ್ಕೊಳ್ಳಿ. ಅದು ಹೆಗ್ಗಣಗಳು ಹೇಗೆ ಹಳೆ ಮನೆಗಳಲ್ಲಿ ಹೊಕ್ಕು ಸಾಯ್ತಾವೋ ಹಾಗೆ ಆ ಮನೆಗಳಲ್ಲಿ ದುರ್ಯೋಧನ ನಮ್ಗೆ ಹೆಗ್ಗಣ ವಾಸವಾಗ್ಲಿ, ನಮ್ಗೆ ಬೇಡ ಆ ಮನೆ, ನಾನ್ ನಿಮ್ ಜೊತೆಗೆ ಜ್ಞಾನ ಪಡಿಲಿಕ್ಕೆ ಬರ್ತೀವಿ ಅಂತ ಬಂದ್ಬಿಟ್ರು ಒಂದಿಷ್ಟು ಜನ. ಆದ್ರೆ ಅವ್ರನ್ನ ಸಾಕ್ಬೇಕಲ್ಲ, ನಾನ್ ರಾಜ, ಆದ್ರೆ ನನ್ನ ಹತ್ರ ಬಂದವರೆಲ್ಲ ಉಪವಾಸದಲ್ಲಿ ಸಾಯುವ ಹಾಗಾಗಬಾರದು ಅಂತ ಯೋಚಿಸಿ ಕೊನೆಗೆ ಸೂರ್ಯನನ್ನ ಪ್ರಾರ್ಥಿಸಿ ಅಲ್ಲಿ ಅವರನ್ನ ನಿತ್ಯ 3 ಹೊತ್ತು ಚೆನ್ನಾಗಿ ಅವರ ಆಹಾರದ ವ್ಯವಸ್ಥೆಯನ್ನು ನೋಡಿಕೊಂಡ. ಹಾಗಾಗಿ ಶ್ರೀಹಿ, ಬೇಕಾದಷ್ಟು ಸಂಪತ್ತಿತ್ತು. ಅವನಿಗೆ ಒಂದ್ ಬೇಜಾರಿತ್ತು, ರಾಜನ ಹಾಗೆ 100 ಗೋವುಗಳನ್ನು ಕೊಟ್ಟೆ, 1000 ಗೋವುಗಳನ್ನು ಕೊಟ್ಟೆ ಅಂತ ಹೇಳ್ಕೊಂಡು ಆಗ್ತಿರ್ಲಿಲ್ಲ. ಆದ್ರೆ ಬಂದವರಿಗೆ ಉಪವಾಸ ಅಂತೂ ಇರ್ಲಿಲ್ಲ. ಕಾಲ ಕಾಲಕ್ಕೆ 2 ತುತ್ತು ಅನ್ನ ಬಿದ್ದು ಉಳ್ಕೊಳ್ಳಿಕ್ಕೆ ಸರಿಯಾದ ನೆಲದಲ್ಲಿ ಕೈ ಏನು ತಲೆಗಿಂಬಿನ ಹಾಗೆ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿದೆ? ಏನದು ಜಿ.ಪಿ. ರಾಜರತ್ನಂದ ಹಾಡು, ಹೇಳ್ಕೊಳ್ಳಕ್ ಒಂದೂರು, ಮನೆ ತಲೆ ಮ್ಯಾಗೆ 1 ಸೂರು, ಮಲಗಕ್ಕೆ ಭೂಮಿ ತಾಯಿ ಮಂಚ, ಇಕ್ತಾಳೆ ಗಂಜಿ ಏನೋ ಬರುತ್ತೆ. ಮತ್ತೆ ರತ್ನನ್ ಪದಗಳಲ್ಲಿ ಒಂದು ಬರುತ್ತೆ. ಅದು ನಿಜವಾದ ಸಂಪತ್ತು, ನಿಜವಾಗಿ ಒಬ್ಬ ಮನುಷ್ಯನಿಗೆ ಬೇಕಿರೋದು ಅಷ್ಟೇ. ಆದ್ರೆ ಅದನ್ನ ಮೀರಿದ ಮೇಲೆ ಅದು ಅಗತ್ಯ ಅಲ್ಲ, ಆಸೆ. ಅಗತ್ಯ ಯಾವ್ದು ಗೊತ್ತಾ? ಎಷ್ಟರಿಂದ ನಮ್ಗೆ ಬದುಕ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ಅಗತ್ಯ. ಪಾಂಡವರು ಅಗತ್ಯವನ್ನು ಪೂರೈಸ್ಕೊಂಡ್ರು. ಅವರ
ಆ ಅಕ್ಷಯ ಪಾತ್ರೆಗೆ ಒಂದಿಷ್ಟು ಬಂಗಾರ ಹಾಕಿ ತೆಗಿಬೋದಿತ್ತು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅವ್ರು ಅದು ಯಾವುದು ಮಾಡ್ಲಿಲ್ಲ. ಬಂದವರಿಗೆ ಯಾರು ಹೊಟ್ಟೆ ಖಾಲಿ ಹೋಗ್ಬಾರ್ದು. ಇಲ್ಲಿ ಇದ್ದವ್ರು ಯಾರು ಕೂಡ ಭೀಮಸೇನಾಚಾರ ಪಾಠ ಮುಗಿದ್ಮೇಲೆ ಹಸಿವಾಗ್ತಿತ್ತು ಎಲ್ರಿಗೂ. ಅವ್ರು ವಾಪಸ್ ಪ್ರಶ್ನೆ ಕೇಳಿ ಉತ್ತರ ಕೇಳಿ ಎಲ್ಲರನ್ನ ಬೇಸ್ತು ಬೀಳಿಸ್ತಿದ್ರು, ಸರಿಯಾಗಿ ಹೇಳ್ಬೇಕು ಅಂತ. ಅಂದ್ಮೇಲೆ ಮತ್ತೆ ವಾಪಸ್ ತಲೆಗೆ ಆಹಾರ ಸಿಕ್ಕಿದ್ರು ಹೊಟ್ಟೆ ಕೇಳ್ಬೇಕಲ್ಲ. ಆ ರೀತಿ ಶ್ರೀಹಿ ತಥಾ ಮತಿಹಿ, ವಿವೇಕ ಇತ್ತು. ಎಲ್ಲೂ ಕೂಡ ವಿವೇಕಹೀನರಾಗಿ ವರ್ತಿಸ್ಲಿಲ್ಲ. ಧರ್ಮ ಇತ್ತು, ಅಲ್ಲಿ ಧರ್ಮ ಇದ್ದದ್ರಿಂದ ತತಃ ಕೃಷ್ಣ, ಕೃಷ್ಣ ಇದ್ದಾನೆ, ಆದ್ರಿಂದಾಗಿ ತಥೋ ಜಯ. ಯತ್ರ ಕೃಷ್ಣ ತಥೋ ಜಯ. ಕೃಷ್ಣ ಅಲ್ಲಿ ಇದ್ದಾನೆ ಎನ್ನುವ ಕಾರಣಕ್ಕಾಗಿಯೇ ಜಯವೂ ಅಲ್ಲೇ ಇದೆ. ಇದು ನಾನ್ ನಿನಗೆ ನೆನಪಿಸುವಂತಹ ವಿಷಯ ಅಂತ ಹೇಳಿ ಸಂಜಯ ಈ ಮಾತಿನ ಮೂಲಕ ದುರ್ಗಾ ಸ್ತುತಿಯನ್ನ ಮುಕ್ತಾಯ ಮಾಡ್ತಾನೆ. ಇದರ ನಂತರ ಇನ್ನೊಂದು 4 ಸಾಲಿನ ಒಂದು ಅಧ್ಯಾಯ ಇದೆ. ಅದು ಮುಗಿದ್ಮೇಲೆ ಗೀತೆಯ ಶ್ಲೋಕಗಳು ಆರಂಭ ಆಗುತ್ತೆ. ನಾಳೆಯಿಂದ ಮತ್ತೆ ಗೀತೆಯ ಶ್ಲೋಕಗಳನ್ನ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಮಸ್ತು.